ವೆಲ್ಕಮ್ ಟು ಕನ್ನಡ ಆನ್ಲೈನ್ ಬಿಸ್ನೆಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂಥ ಬಿಸ್ನೆಸ್ ಆಪರ್ಚುನಿಟಿ ಅನ್ನೋದು ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಈ ಬಿಸ್ನೆಸ್ ಆಪರ್ಚುನಿಟಿ ಬಂದ್ಬಿಟ್ಟು ನಿಮಗೆ ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಅಂದರೆ ಪುವರ್ ಟು ರಿಚ್ ಅಂತ ಹೇಳ್ತಾರಲ್ವ, ಸೊ ಆ ಥರ ಲ್ಯಾಕ್ಸ್ ಟು ಲ್ಯಾಕ್ಸ್ ನೀವು ಅರ್ನ್ ಮಾಡ್ಬೋದು. ಸೊ ಈ ಬಿಸ್ನೆಸ್ ಆಪರ್ಚುನಿಟಿಯಿಂದ ನಿಮ್ಮ ಎಲ್ಲ ಡ್ರೀಮ್ಸು ನಿಜವಾಗುತ್ತೆ. ಸೊ ಅಂದರೆ ನಿಮಗೆ ಡ್ರೀಮ್ಸ್ ಇರುತ್ತಲ್ವಾ, ನಾನು ಈ ಥರ ಕಾರ್ ಇಸ್ಕೊಬೇಕು, ಬೈಕ್ ಇಸ್ಕೊಬೇಕು, ಲ್ಯಾಕ್ಸ್ ಟು ಲ್ಯಾಕ್ ಅರ್ನ್ ಮಾಡಬೇಕು ಅಂತೆಲ್ಲ ಡ್ರೀಮ್ ಇರುತ್ತೆ. ಆದರೆ ನಾವು ಮಾಡ್ತಿರೋಂಥ ಕೆಲಸಕ್ಕೆ ನಮಗೆ ಈ ಡ್ರೀಮ್ಸ್ನೆಲ್ಲ ಫುಲ್ಫಿಲ್ ಆಗೋದು ಚಾನ್ಸಸ್ಸೇ ಇಲ್ಲ ಅಲ್ವಾ. ಅಂದರೆ ನಾವು ಓಡ್ತಿರೋದಂದರೆ ಆ್ಯಕ್ಟಿವ್ ಇನ್ಕಮಿಗೋಸ್ಕರ, ಕರೆಕ್ಟ್ ಅಲ್ವಾ. ಆ್ಯಕ್ಟಿವ್ ಇನ್ಕಮ್ ಅಂದರೆ ನೀವು ಮಾಡೋ ಕೆಲಸಕ್ಕೆ ಮಾತ್ರ ಅಷ್ಟೇ ನಿಮಗೆ ಕಾಸು ಸಿಗೋದು, ಎಕ್ಸ್ಟ್ರಾ ಇನ್ಕಮ್ ಅಲ್ಲ, ಏನಿಲ್ಲ. ಸೊ ಅದನ್ನು ಸ್ಟಾಪ್ ಮಾಡಬೇಕು, ನಿಮ್ಮ ಡ್ರೀಮ್ಸ್ನ ನೀವು ಪೂರ್ತಿ ಮಾಡಬೇಕು ಅಂತ ಅಂದರೆ ಈ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ನ ನೀವು ಮಾಡ್ಬೋದು. ಆ್ಯಂಡ್ ಎನಿಬಡಿ ಕ್ಯಾನ್ ಡೂ ಇಟ್. ಅಂದರೆ ನೀವು ಯಾರು ಬೇಕಾದರೂ ಮಾಡ್ಬೋದು. ನೀವು ಸ್ಟೂಡೆಂಟ್ ಆಗಿರ್ರಿ, ಇಲ್ಲ ಹೌಸ್ ವೈಫ್ ಆಗಿರ್ರಿ, ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಪ್ಪ, ನಂದು ಫುಲ್ ಡ್ಯೂಟಿ ಇದೆ, ನಾನು ಏನು ಮಾಡಲಿ, ಏನಿಲ್ಲ. ನಿಮ್ಮ ಮನೇಲಿ ಯಾರು ಫ್ರೀ ಇರ್ತಾರೋ ಅವ್ರಿಗೆ ಕೊಡಿ. ಇಲ್ಲ ನೀವು ಒಂದು 8 hours ವರ್ಕ್ ಮಾಡ್ತಿದ್ದೀರಾ ಅಂದರೂ ಒಂದು 2 hours ಇದಕ್ಕೆ ಸ್ಪೆಂಡ್ ಮಾಡಿ, ಓಕೆನಾ. ನಿಮ್ಮ ಫ್ರೀ ಟೈಮ್ನ ಇದಕ್ಕೆ ಕೊಡಿ, ಓಕೆನಾ. ನಿಮ್ಮ ಲೈಫ್ ಚೇಂಜ್ ಆಗುವಂಥ ಒಂದು ಬಿಸ್ನೆಸ್ಗೆ ಯಾಕ್ರಿ ನೀವು 2 hours ಕೊಡೋಕ್ಕೆ ಬೇಡ, ಕರೆಕ್ಟ್ ಅಲ್ವಾ. ಸೊ ಒಂದು 2 hours 2 or 1.5 hours ಟೈಮ್ ಕೊಟ್ಟರು ನೀವು ಖಂಡಿತ ಇದರಲ್ಲಿ ಸಕ್ಸಸ್ ಮಾಡ್ಬೋದು. ಮತ್ತು ಹೇಗಪ್ಪ ನಾನು ಸಕ್ಸಸ್ ಮಾಡೋದು, ಏನು ವರ್ಕ್ ಇದು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಈ ಪಿಕ್ಚರ್ಸ್ ನೋಡ್ದಂಗೆ ನಿಮಗೇನು ಅನಿಸ್ತಿದೆ ಅಂದರೆ ಇನ್ಕಮ್ನ 4 ಥರದ ಇನ್ಕಮ್ ಇದೆ, ಕರೆಕ್ಟ್ ಅಲ್ವಾ. ಅಂದರೆ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡ್, ಬಿಸ್ನೆಸ್ ಓನರ್, ಇನ್ವೆಸ್ಟರ್. ಇದು ಇನ್ಕಮ್ ಅಲ್ಲ. ಅಂದರೆ ಇನ್ಕಮ್ ಈ ಥರ ಇಂದ ತಯಾರು ಮಾಡ್ಬೋದು, ಅಂದರೆ ಈ ಥರ ಬರುತ್ತೆ ಅಂತ. ಸೊ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನಾರ್ಮಲ್, ನಾವು ಜಾಬಿಗೆ ಹೋಗ್ತೀವಿ, ಕಂಪ್ನಿಯಲ್ಲಿ ಕೆಲಸ ಸಿಗ್ತಿದೆ, ಕಂಪ್ನಿಯವ್ರು ಕೆಲಸ ಕೊಡ್ತಾನೆ, ಅವರು ಮಂತ್ಲಿ ನಮಗೆ ಇನ್ಕಮ್ ಸಿಗುತ್ತೆ, ಕರೆಕ್ಟ್ ಅಲ್ಲ. ಆ ಥರ ಅಂದರೆ ಅದು ಆ್ಯಕ್ಟಿವ್ ಇನ್ಕಮ್ ಅನ್ನೋದು. ಅಂದರೆ ನೀವು ಆ್ಯಕ್ಟಿವ್ ಇನ್ಕಮ್ ಅಂದರೆ ಇವಾಗ ನೀವು ಕೆಲಸಕ್ಕೆ ಹೋಗ್ತಿದ್ದೀರಾ, ಸೊ ಒಂದು ಮಂತಲ್ಲಿ ಒಂದು 5 ದಿವಸ ನೀವು ರಜೆ ಹಾಕ್ತೀರಾ, ಕರೆಕ್ಟ್ ಅಲ್ವಾ. ರಜೆ ಹಾಕಿದ್ರೆ ಆ 5 ದಿನಕ್ಕೆ ಅವನು ನಿಮಗೆ ಸ್ಯಾಲ್ರಿ ಕೊಡಲ್ಲ, ಯಾಕಂದರೆ ನೀವು 5 ದಿವಸ ರಜೆ ಹಾಕಿದ್ರಲ್ವಾ. ಮಿಕ್ಕಿದ್ದು 26 or 25 ಡೇಸ್ ನಿಮಗೆ ಸ್ಯಾಲ್ರಿ ಸಿಗೋದು, ಅದು ಆ್ಯಕ್ಟಿವ್ ಇನ್ಕಮ್, ಓಕೆನಾ. ನೆಕ್ಸ್ಟ್ ಬರೋದು ಪ್ಯಾಸಿವ್ ಇನ್ಕಮ್ ಅಂತ ಒಂದು ಬರುತ್ತೆ. ಅಲ್ಲಿ ಏನಂದರೆ ಇವಾಗ ನೀವು ರಜೆ ಹಾಕ್ತೇ ಬಿಡಿ, ನೀವೇನಾದರೂ ಮಾಡಿ, ಬಟ್ ನಿಮಗೆ ಕಾಸು ಬರ್ತಾನೆ ಇರುತ್ತೆ, ಅದು ನಿಮಗೆ ಪ್ಯಾಸಿವ್ ಇನ್ಕಮ್. ಸೊ ಇವಾಗ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡ್, ಅದು ಇವಾಗ ನೋಡಿ, ಎಂಪ್ಲಾಯ್ ಆ್ಯಸ್ ಎ ಜಾಬ್, ಸೆಲ್ಫ್ ಎಂಪ್ಲಾಯ್ಡ್ ಓನ್ಸ್ ಎ ಜಾಬ್. ನೋಡಿ, ಎಂಪ್ಲಾಯಿಗೆ ಜಾಬ್ ಇದೆ, ಅವ್ನು ಯಾವಾಗ ಜಾಬ್ ಬಿಡ್ತಾನೋ ಆವಾಗ ಅವನಿಗೆ ಸ್ಯಾಲ್ರಿ ಕಟ್ಟು, ಕರೆಕ್ಟ್ ಅಲ್ವಾ. ಸೆಲ್ಫ್ ಎಂಪ್ಲಾಯ್ಡ್ ಓನ್ಸ್ ಎ ಜಾಬ್, ಅವನು ಯಾವಾಗ ಕೆಲಸ ಬಿಡ್ತಾನೋ ಅವನಿಗೂ ಆವಾಗ ಸ್ಯಾಲ್ರಿ ಕಟ್ಟು. ಅದೇ ಬಿಸ್ನೆಸ್ ಓನರು ಓನ್ಸ್ ಎ ಸಿಸ್ಟಮ್, ಅವ್ನ ಕೆಲಸ ಬಿಟ್ಟರು ಆ ಸಿಸ್ಟಮ್ ಅನ್ನೋದು ಅವನಿಗೆ ಕೆಲಸ ಮಾಡ್ತಾ ಇರುತ್ತೆ, ಅವನಿಗೆ ಇನ್ಕಮ್ನ ಕೊಡ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ. ಅವ್ನು ಕೆಲಸ ಬಿಡಲಿ ಇಲ್ಲ ಕೆಲಸ ಮಾಡ್ತಾ ಇರಲಿ, ಅವನ ಹತ್ರ ಸಿಸ್ಟಮ್ ಅನ್ನೋದಿರುತ್ತೆ. ಸಿಸ್ಟಮ್ ಅಂದರೆ ಅವ್ನ ಟೀಮ್, ಕರೆಕ್ಟ್ ಅಲ್ವಾ, ಆ ಥರ. ಸೊ ಇನ್ವೆಸ್ಟರ್ ಅಂದರೆ ಓನ್ಸ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ನನ್ನ ಹತ್ರ ಕಾಸಿದೆ, ನಾನು ಯಾವುದೋ ಕಂಪನಿಯಲ್ಲೋ ಶೇರಲ್ಲೋ ಎಲ್ಲೋ ಇನ್ವೆಸ್ಟ್ ಮಾಡ್ತೀನಿ, ಬರೋವಂಥ ಪ್ರಾಫಿಟು ಲಾಸನ್ನು ನಾನು ತಗೊಳ್ತೀನಿ ಅಷ್ಟೇ, ಅಲ್ಲಿ ಇನ್ವೆಸ್ಟರು. ನನಗೆ ಇನ್ವೆಸ್ಟರ್ ಬೇಡಪ್ಪ, ನನ್ನ ಹತ್ರ ಎಲ್ಲಪ್ಪ ಕಾಸಿದೆ ಅನ್ನೋರು ಬಿಸ್ನೆಸ್ ಓನರ್ ಆಗಿ ಆಗ್ತಾರೆ, ಕರೆಕ್ಟ್ ಅಲ್ವಾ. ಅಂದರೆ ನಿಮ್ಮ ಹತ್ರ ಒಂದು ಟೀಮ್ ಇದ್ರೂ, ನೀವು ಆ ಜಾಬನ್ನು ಬಿಟ್ಟರು ಆ ಟೀಮ್ ನಿಮಗೋಸ್ಕರ ಅರ್ನ್ ಮಾಡಿ ಕೊಡುತ್ತೆ, ಅದು ಬಿಸ್ನೆಸ್ ಓನರ್, ಓಕೆನಾ. ದಟ್ ಈಸ್ ಪ್ಯಾಸಿವ್ ಇನ್ಕಮ್ ಅನ್ನೋದು. ಸೊ ಈ ಪಿಕ್ಚರ್ ನೋಡಿದ್ರೆ ನೋಡಿ, ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡಲ್ಲೇ ನಿಮಗೆ ಪಾಪ್ಯುಲೇಷನ್ ಜಾಸ್ತಿ, ಅಂದರೆ ಜಾಸ್ತಿ ಜನ ಇದರಲ್ಲೇ ಮುಳುಗಿರೋದು. 95% ಪಾಪ್ಯುಲೇಷನ್ ಇದರಲ್ಲೇ ಇರೋದು, ಬರೀ 5% ಅಷ್ಟೇ ಬಿಸ್ನೆಸ್ ಓನರ್ ಆಗಿ, ಇನ್ವೆಸ್ಟರ್ ಆಗಿರೋದು. ಇವಾಗ ವರ್ಲ್ಡಲ್ಲೆಲ್ಲ ನೋಡ್ತಿದ್ರಲ್ವ, ತುಂಬ ಕಡಿಮೆ ಜನ. ಅಂದರೆ ಇವಾಗ ಓಕೆ, ಅವಾಗೆಲ್ಲ ಬಿಸ್ನೆಸ್ ಓನರ್ ಅಂದ್ರೇ ಎಲ್ಲರಿಗೂ ಭಯ, ಬಿಸ್ನೆಸ್ಸಾ ಬೇಡಪ್ಪ ನನಗೆ ಅನ್ನೋದು ಒಂಥರ ಭಯ ಇರುತ್ತೆ ಜನರಲ್ಲಿ. ಅದೇ ಕಾಸು ವಿಷಯಕ್ಕೆ ಬಂದರೆ ನೋಡಿ, ಬಿಸ್ನೆಸ್ ಓನರ್, ಇನ್ವೆಸ್ಟರಲ್ಲೇ 95% ಆಫ್ ದ ಮನಿ ಬರ್ತಿರೋದು, ಮಿಕ್ಕಿದ 5% ಅಷ್ಟೇ ನಿಮಗೆ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡಲ್ಲಿ ಬರೋದು, ಕರೆಕ್ಟ್ ಅಲ್ವಾ. ಸೊ ಇದಕ್ಕೇ ನಾವು ಬಿಸ್ನೆಸ್ನ ಒಂದು ಸಬ್ಜೆಕ್ಟಾಗಿ ಮಾಡಿರೋದು. ಇವಾಗ ನೀವು ಬಿಸ್ನೆಸ್ ಸ್ಟಡೀಸು ಅನ್ನೆಲ್ಲ ಕಾಮರ್ಸಲ್ಲಿ ಬರುತ್ತೆ ಅಲ್ವಾ. ಯಾಕೆ ಇದನ್ನು ಮಾಡಬೇಕು ಅಂದರೆ ನಮಗೆ ನಾಲೆಡ್ಜ್ ಬೇಕು ಇದ್ರ ಬಗ್ಗೆ, ಬಿಕಾಸ್ ಇದರಲ್ಲೇ ನಮಗೆ ಕಾಸು ಜಾಸ್ತಿ ಬರೋದು, ಇನ್ಕಮ್ ಅನ್ನೋದು ಜಾಸ್ತಿ ಇದರಿಂದನೇ ಬರೋದು. ಸೊ ಅದಕ್ಕೆ ನಮ್ಮ ದೇಶ ಡೆವಲಪ್ಡ್ ನೇಷನಾಗಿ ಆಗಬೇಕು ಅಂದರೆ ಇದರಲ್ಲಿ ಈ ಫೀಲ್ಡಲ್ಲಿ ನಾವು ಬರಬೇಕು ಅನ್ನೋದಕ್ಕೆ ಗೌರ್ಮೆಂಟು ಈ ಥರ ಸಬ್ಜೆಕ್ಟನ್ನು ತರಿಸಿರೋದು, ಕರೆಕ್ಟ್ ಅಲ್ವಾ. ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಓಕೆನಾ. ಇದನ್ನೇ ನಾನು ಹೇಳ್ದಲ್ಲ ಪ್ಯಾಸಿವ್ ಇನ್ಕಮ್. ಸೊ ಪ್ಯಾಸಿವ್ ಇನ್ಕಮ್ ಈಸ್ ಫೈನಾನ್ಷಿಯಲ್ ಫ್ರೀಡಮ್. ನಿಮಗೆ ಕಾಸಿನ ಕಷ್ಟನೇ ಇರಲ್ಲ, ಕಾಸು ಬರ್ತಾನೆ ಇರುತ್ತೆ.
ನೀವು ಇನಿಷಿಯಲಾಗಿ ಒಂದು 1 ಇಯರ್ ಆರ್ 2 ಇಯರ್ ಕಷ್ಟಪಡ್ಬೋದೇನೋ, ಓಕೆನಾ. ಅದು ನಿಮ್ಮ ಹಾರ್ಡ್ ವರ್ಕ್ ಪ್ರಕಾರ, ನಿಮ್ಮ ಪ್ಲ್ಯಾನ್ ಪ್ರಕಾರ ಹಂಗಿರುತ್ತೆ, ಓಕೆನಾ. ಬಟ್ ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕಿಂತ 10 ಪಟ್ಟು, ಓಕೆನಾ, ಅಂದರೆ 10 ಟೈಮ್ಸ್ ಅಂತ ಹೇಳ್ತೀವಲ್ವ, ಅಷ್ಟು ನಿಮಗೆ ಕಾಸು ಬರುತ್ತೆ. ಸೊ ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಅನ್ನೋದು. ಅಂದರೆ ಕಾಸು ಬರ್ತಾನೆ ಇರುತ್ತೆ, ಜನ್ರೇಟ್ ಆಗ್ತಾನೆ ಇರುತ್ತೆ. ಸೊ ಆ ಥರ. ಸೊ ಇದನ್ನೆಲ್ಲ ಹೇಗಪ್ಪ ಮಾಡೋದು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಪಾರ್ಟ್ ಟೈಮ್ ಬಿಸ್ನೆಸ್ಸಲ್ಲಿ ಅಂದರೆ ಇದಿಸ್ ವಿತೌಟ್ ಇನ್ವೆಸ್ಟ್ಮೆಂಟ್, ಅಂದರೆ ನಿಮಗೆ ಕಾಸು ಏನು ಕೇಳಲ್ಲ, ಏನು ಇನ್ವೆಸ್ಟ್ ಮಾಡೋಂಗಿಲ್ಲ. ನಾನು ಹೇಳೋ ಥರ ಅದು ಇನ್ವೆಸ್ಟರ್ ಅಂದರೆ ಇನ್ವೆಸ್ಟ್ ಮಾಡ್ತಾನೆ ಕಾಸನ್ನು. ಬಟ್ ಇಲ್ಲಿ ನಾವು ಮಾಡ್ತಿರೋದು ಬಿಸ್ನೆಸ್ ಓನರ್. ಇದನ್ನು ಜಾಬ್ ಆಗಿ ನೀವು ಅಂದರೆ ಪಾರ್ಟ್ ಟೈಮ್ ಆಗು ಮಾಡ್ಬೋದು, ಇಲ್ಲ ಫುಲ್ ಟೈಮ್ ಆಗು ಮಾಡ್ಬೋದು, ದಟ್ ಈಸ್ ಯುವರ್ ವಿಶ್. ಬಟ್ ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ವಿತೌಟ್ ಇನ್ವೆಸ್ಟ್ಮೆಂಟ್, ನೋ ರಿಸ್ಕ್ ನೋ ಲಾಸ್. ಹೆಂಗೆ ನೋ ರಿಸ್ಕ್ ನೋ ಲಾಸ್ ಅಂತ ಹೇಳ್ತಿದ್ಯಪ್ಪ, ಏನಾದ್ರು ಪ್ರೂಫ್ ಇದೆಯಾ, ಏನೋ ರಿಸ್ಕ್ ಇಲ್ಲ ಅಂತ ಹೇಳ್ತಿದ್ಯಲ್ವಾ, ಹೇಗೆ ಅನ್ನೋದನ್ನು ನಾನು ಹೋಗ್ತಾ ಹೇಳ್ತೀನಿ. ಸೊ ಓಕೆ, ಇವಾಗ ನಾವು ಇಲ್ಲಿ ನೋಡಬೇಕಂದ್ರೆ ನಾವು ಇದೆಲ್ಲ ನಾರ್ಮಲಾಗಿ ನಮ್ಮ ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ಸು. ಇಲ್ಲಿ ಟೂತ್ ಪೇಸ್ಟು, ಟೂತ್ ಬ್ರಷ್ಷು, ಸೋಪು, ಶ್ಯಾಂಪು, ಟೀ, ಕಾಫಿ, ಶುಗರ್, ಕುಕ್ಕಿಂಗ್ ಆಯಿಲು, ಹೇರ್ ಆಯಿಲು, ಡಿಶ್ ವಾಶು, ಫ್ಲೋರ್ ಕ್ಲೀನು, ಹ್ಯಾಂಡ್ ವಾಶು, ಡಿಟರ್ಜೆಂಟು, ಇಂಥವೆಲ್ಲ ನಮಗೆ ಮನೆಗೆ ಬೇಕಾಗಿರೋಂತಾನೆ, ಕರೆಕ್ಟ್ ಅಲ್ವಾ. ಇದೆಲ್ಲ ನಾವು ಆಚೆಯಿಂದ ಖಂಡಿತವಾಗಿ ತಗೊಳ್ಳೇಬೇಕು. ನಾವು ಇದೆಲ್ಲ ಮನೇಲೆಲ್ಲೋ ತಯಾರಿ ಮಾಡಲ್ಲ, ಕರೆಕ್ಟ್ ಅಲ್ವಾ. ಇದನ್ನು 100% ನಾವು ಅಂಗಡಿಯಿಂದನೇ ತಗೊಬೇಕು. ಇದನ್ನು ನಾವು ಬೇರೆ ಅಂಗಡಿಯಲ್ಲಿ ತಗೊಂಡ್ರೆ ನಮಗೆ ಏನು ಪ್ರಾಫಿಟ್ ಬರುತ್ತೆ ಅನ್ನೋದು ಈ ಬಿಸ್ನೆಸ್ ಕಾನ್ಸೆಪ್ಟ್, ಓಕೆನಾ. ಅಂದರೆ ಚೇಂಜ್ ಯುವರ್ ಶಾಪ್, ಇಟ್ ವಿಲ್ ಚೇಂಜ್ ಯುವರ್ ಲೈಫ್, ಓಕೆನಾ. ಸೊ ಅಂಥ ಒಂದು ಕಾನ್ಸೆಪ್ಟ್ ಇಲ್ಲಿ. ಇವಾಗ ನೋಡಿ, ನಾರ್ಮಲ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಬಂದರೆ, ಇವಾಗ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಬರ್ತಿದೆ ಅಂತಂದರೆ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕರೆಕ್ಟ್ ಅಲ್ಲ. ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ತಕ್ಷಣ ನಮಗೆ ಕನ್ಸ್ಯೂಮರಿಗೆ ಬರಲ್ಲ. ಮಿಡಲ್ ಪರ್ಸನ್ಸ್ ಇರ್ತಾರೆ ನೋಡಿ, ಮೀಡಿಯೇಟರ್ಸ್, ಅವ್ರಿಗೆ ಫಸ್ಟ್ ಹೋಗುತ್ತೆ ನೋಡಿ. ಇಷ್ಟು ಜನ ಇರ್ತಾರೆ, CFSs, SD, DD, ಅಂದರೆ ಅವರು ಹೋಲ್ಸೇಲರ್, ರಿಟೇಲರ್ಸು, ಸ್ಟಾಕ್ ಇಟ್ಕೊಳ್ಳೋರು, ಮತ್ತು ಆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ ಇಲ್ಲಿ ಬರೋದು. ಇಷ್ಟು ಜನನೂ ಏನು ಮಾಡ್ತಾರೆ ಅಂದರೆ, ಒಂದು 10 ರೂಪಾಯಿ ಅಂದರೆ ಮ್ಯಾನುಫ್ಯಾಕ್ಚರಿಂದ ಒಂದು 3 ರೂಪಾಯಿ ಒಂದು ಪ್ರಾಡಕ್ಟ್ ಬರ್ತಿದೆ ಅಂದರೆ ನಾವು ಅದನ್ನು 10 ರೂಪಾಯಿಗೆ ಈಸ್ಕೊಳ್ತೀವಿ, ಕರೆಕ್ಟ್ ಅಲ್ವಾ. 10 ರೂಪಾಯಿಗೆ ಈಸ್ಕೊಳ್ಳೋಂಥ ಪ್ರಾಡಕ್ಟಲ್ಲಿ ಮಿಡಲ್ ಪರ್ಸನ್ಸ್ ಏನು ಮಾಡ್ತಾರೆ ಅಂದರೆ 6 to 7 ರೂಪೀಸ್ ಅವ್ರು ತಗೊಳ್ತಾರೆ ಕಮಿಷನ್ ಆಗಿ. ಅದನ್ನು ಕಮಿಷನ್ ಅಂತಲೂ ಹೇಳ್ಬೋದು, ಕರೆಕ್ಟ್ ಅಲ್ವಾ. ಅಂದರೆ ಕಮಿಷನ್ ಅಂದರೆ ನಾವು ಕಮಿಷನ್ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಓಕೆನಾ. ಬಟ್ ಕಮಿಷನ್ ಅನ್ನೋದು ಇಟ್ಸ್ ನಾವು ಮಾಡೋ ಕೆಲಸಕ್ಕೆ, ನಾವು ವರ್ಕ್ ಮಾಡೋಕ್ಕೆ ನಮಗೆ ಸಿಗೋವಂಥ ಇನ್ಕಮ್, ಓಕೆನಾ, ಅಷ್ಟೇ. ಬಟ್ ನಾವು ಯಾಕೆ ಇವ್ರಿಗೆ ಕೊಡಬೇಕಲ್ವಾ, ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ತೊಗೊಬೋದಲ್ವಾ. ಸೊ ಅದನ್ನೇ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಿಂದ ಬರ್ದಿರೋದು ನೋಡಿ. ಇವಾಗ ನೀವು 6 ರೂಪೀಸ್ ತಾನೇ, ಅಷ್ಟೇ ತಾನೇ, ಏಂತಿಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ನಾವು 10 ರೂಪೀಸಿಗೆ ತೊಗೊಂಡ್ರೆ 6 ರೂಪೀಸ್ ಹೋಗುತ್ತೆ. ಅದೇ 100 ರೂಪೀಸ್ ತೊಗೊಂಡ್ರೆ 60 ರೂಪೀಸ್ ಅವ್ರಿಗೆ ಹೋಗುತ್ತೆ. 1000 ರೂಪೀಸ್ ಪರ್ಚೇಸ್ ಮಾಡಿದ್ರೆ 600 ರೂಪೀಸ್ ಅವ್ರಿಗೆ ಹೋಗುತ್ತೆ, ಕರೆಕ್ಟಾ. ಅದೇ ಥರ 10,000 ರೂಪೀಸ್ ತೊಗೊಂಡ್ರೆ 6000 ರೂಪೀಸ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ನಾವು 10,000 ರೂಪೀಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ವಿ ಅಂದರೆ ಅದರಲ್ಲಿ ನಮಗೆ 4,000 ಅಷ್ಟೇ ಪ್ರಾಡಕ್ಟ್ ಬರೋದು, ಮಿಕ್ಕಿದ 6,000 ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಯಾಕ್ರಿ ಕೊಡಬೇಕು? 6,000 ಮಿಕ್ಕಿದ ಬೇರೆ ಪ್ರಾಡಕ್ಟ್ಸ್ ನಾವು ಇಸ್ಕೊಬೋದಲ್ವಾ ನಾವು ಮಾರ್ಕೆಟಿಂದ, ಕರೆಕ್ಟ್ ಅಲ್ವಾ. ಇದನ್ನು ಸ್ಟಾಪ್ ಮಾಡಬೇಕಂತಾನೆ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅನ್ನೋದು ಬಂದಿದೆ, ಓಕೆನಾ. ಅಂದರೆ ಇವಾಗ ಮ್ಯಾನುಫ್ಯಾಕ್ಚರಿಂದ ಕನ್ಸ್ಯೂಮರಿಗೆ ಡೈರೆಕ್ಟಾಗಿ ಬರೋಂಥ ಪ್ರಾಡಕ್ಟ್ಸು, ಓಕೆನಾ. ಸೊ ಇದರಲ್ಲಿ ಪ್ರಾಡಕ್ಟ್ಸು ಕ್ವಾಲಿಟಿಯಾಗಿರುತ್ತೆ. ಹೆಂಗಪ್ಪ ಕ್ವಾಲಿಟಿ ಅಂದರೆ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಯಾವುದೋ ಒಂದು ಪ್ರಾಡಕ್ಟು ಮಾರ್ಕೆಟಿಗೆ ಬಂದಿದೆ ಅಂದರೆ ಈ ಪ್ರಾಡಕ್ಟ್ ಅಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಲ್ಲ, ಬೇರೆ ಯಾವುದೋ ಒಂದು ಜನರಲ್ ಆಗಿ, ಓಕೆನಾ, ಯಾವುದೋ ಒಂದು ಬಂದಿದೆ, ಅದನ್ನು ನಾವು ಯೂಸ್ ಮಾಡ್ತೀವಿ. ಅದನ್ನು ಫಸ್ಟ್ ಓಕೆ, ನಾನು ಇಲ್ಲಿ ಮಿಸ್ಸು ಮಾಡಿದ್ದೀನಿ ಸ್ವಲ್ಪ, ಅಡ್ವರ್ಟೈಸ್ಮೆಂಟ್ಗೂ ಹೋಗುತ್ತೆ, ಕರೆಕ್ಟ್ ಅಲ್ವಾ. ಮೇಜರ್ ಜಂಕು ಅಡ್ವರ್ಟೈಸ್ಮೆಂಟಲ್ಲೇ ಹೋಗೋದು. ಇವಾಗ ಯಾವುದೋ ಪ್ರಾಡಕ್ಟ್ ಬಂದಿದೆ, ನಾನು ಪ್ರಾಡಕ್ಟ್ ಹೆಸರೆಲ್ಲ ಹೇಳಲ್ಲ, ಜನರಲ್ಲ ನೀವೇ ತಿಳ್ಕೊಳ್ಳಿ. ಯಾವುದೋ ಮಸಾಲ ಐಟಮೋ, ಇಲ್ಲ ಯಾವುದೋ ಟೂತ್ ಬ್ರಷೋ, ಪೇಸ್ಟೋ ಯಾವುದೋ ಒಂದು ಬರುತ್ತೆ. ಅದಕ್ಕೆ ಸಿನಿಮಾ ಆ್ಯಕ್ಟರ್ಸ್ನ ಯಾರೋ ಕರೆಸಿ ಅದನ್ನೇ ಆ ಪ್ರಾಡಕ್ಟ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸುಮ್ಮನೆಲ್ಲ ಮಾಡಲ್ಲ, ಅಂದರೆ ಆ್ಯಕ್ಟರ್ಸು ಅವರು ಕಾಸು ಇಸ್ಕೊಳ್ತಾರೆ, ಆ ಕಾಸನ್ನು ನಮ್ಮ ಹತ್ರನೂ ತಗೊಳ್ತಾರೆ, ಕರೆಕ್ಟ್ ಅಲ್ವಾ. ಸೊ ಈ ಅಡ್ವರ್ಟೈಸ್ಮೆಂಟ್ನ ಮತ್ತು ಈ ಮಿಡಲ್ ಪೀಪಲ್ಸ್ನ ಸ್ಟಾಪ್ ಮಾಡೋದಕ್ಕೆ ಮಾತ್ರನೇ ಈ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಕಾನ್ಸೆಪ್ಟ್ ಬಂದಿದೆ. ಇವಾಗ ನೋಡಿ, ಇಲ್ಲಿ ಮ್ಯಾನುಫ್ಯಾಕ್ಚರಿಂದ ಕನ್ಸ್ಯೂಮರಿಗೆ ಡೈರೆಕ್ಟಾಗಿ ಬರ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಗೂಡ್ಸ್ ಕ್ವಾಲಿಟಿ ಹೆಂಗಿದೆ ಅಂದರೆ, ಇವಾಗ ಅದೇ ಹೇಳ್ದಲ್ವಾ, ಅಡ್ವರ್ಟೈಸ್ ಮಾಡ್ತಾರೆ, ನಾವು ನೋಡ್ತೀವಿ, ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ಕೊಳ್ತೀನಿ, ಯೂಸ್ ಮಾಡಿ ನೋಡೋಣ ಅಂತ ಯೂಸ್ ಮಾಡ್ತೀರಾ. ಸಡನ್ನಾಗಿ ಎಲ್ಲೋ ವಾಟ್ಸಪ್ಪಲ್ಲೋ, ಎಲ್ಲೋ ಫೇಸ್ಬುಕ್ಕಲ್ಲೋ, ಎಲ್ಲೋ ನೀವು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಗ್ಗೆ
ತಪ್ಪಾಗಿರೋಂಥ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಅಂದರೆ ಈ ಪ್ರಾಡಕ್ಟಲ್ಲಿ ಕೆಮಿಕಲ್ ಇದೆ, ಈ ಪ್ರಾಡಕ್ಟಲ್ಲಿ ಈ ಥರ ಸಿಕ್ಕಿದೆ, ಆ ಥರ ಏನೋ ವೀಡಿಯೋ ನೋಡ್ತೀರಾ, ಅದು ನಿಜನೋ ಸುಳ್ಳೋ ಏನೋ ಗೊತ್ತಿಲ್ಲ. ಬಟ್ ಈ ಥರ ನೋಡಿದ ತಕ್ಷಣ ನಮಗೆ ಭಯ ಆಗುತ್ತೆ. ಓ ಏನಪ್ಪ ಇದು, ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟಲ್ಲಿ ಏನೋ ಕೆಮಿಕಲ್ ಇದೆ ಅಂತ, ಏನು ಮಾಡೋಣ ಅಂತ ನೀವೇನು ಮಾಡ್ತೀರಾ, ಚೇಂಜ್ ಮಾಡ್ತೀರಾ ಪ್ರಾಡಕ್ಟ್ನ. ಕರೆಕ್ಟ್ ಅಲ್ವಾ? ನೋಡಿ, ಅಡ್ವರ್ಟೈಸ್ಮೆಂಟಲ್ಲಿ ಬಂದಿರೋಂಥ ಪ್ರಾಡಕ್ಟೇ ನೀವು ನಂಬ್ತಿಲ್ಲ ಅಂದಮೇಲೆ ಈ ಪ್ರಾಡಕ್ಟ್ಸು ಅಡ್ವರ್ಟೈಸ್ಮೆಂಟಲ್ಲಿ ಬರದೇ ಇರೋಂಥ ಪ್ರಾಡಕ್ಟ್ಸು ಡೈರೆಕ್ಟ್ ಸೆಲ್ಲಿಂಗಲ್ಲಿ. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಕಾಸು ಹೋಗಂಗಿಲ್ಲ. ಕರೆಕ್ಟ್ ಅಲ್ವಾ? ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ಗೆ ಬರದೇ ಇರೋಂಥ ಒಂದು ಪ್ರಾಡಕ್ಟ್ನ ನಾವು ಕ್ವಾಲಿಟಿ ಇಲ್ಲದೆ ತಯಾರಿ ಮಾಡಿದ್ರೆ ಜನರು ಹೆಂಗೆ ಈಸ್ಕೊಳ್ತಾರಪ್ಪ ಅಂತ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯವ್ರಿಗೆ ಯೋಚನೆ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಅವರು ಖಂಡಿತವಾಗಿ ಗೂಡ್ಸ್ನ ಕ್ವಾಲಿಟಿಯಾಗಿ ತಯಾರಿ ಮಾಡಲೇಬೇಕು. ಹಂಗಿದ್ರೆ ಮಾತ್ರನೇ ಮಾರ್ಕೆಟ್ನಲ್ಲಿ ಆ ಪ್ರಾಡಕ್ಟು ನಿಲ್ಲಕ್ಕಾಗುತ್ತೆ. ಇಲ್ಲಾಂದರೆ ಹೋಗುತ್ತೆ. ಅಂದರೆ ಹೋಗುತ್ತೆ ಮೀನ್ಸ್ ಯೂಸ್ ಇಲ್ಲದೆ ಹೋಗುತ್ತೆ, ಯಾರು ಈಸ್ಕೊಳ್ಳಲ್ಲ. ಓಕೆನಾ? ಅದು ಚೆನ್ನಾಗಿದ್ದರೆ ಮಾತ್ರನೇ ಜನರು ಬಂದು ಅದು ಈಸ್ಕೊಳ್ಳೋದು. ಈ ಪ್ರಾಡಕ್ಟ್ ಚೆನ್ನಾಗಿದೆಪ್ಪ, ಇದು ಸಿಗುತ್ತಾ, ತರಿಸಿ ಬೇಗನೆ ಅಂತ ಕೇಳೋದು. ಕರೆಕ್ಟ್ ಅಲ್ವಾ? ಆ ಥರ. ಸೊ ಗೂಡ್ಸ್ ಕ್ವಾಲಿಟಿ ಆಗಿರುತ್ತೆ, ಮತ್ತು ವ್ಯಾಲ್ಯೂ ಫಾರ್ ಮನಿ. ನೀವು ಕೊಡೋಂಥ ಕಾಸಿಗೆ ಪ್ರಾಡಕ್ಟ್ ಸಿಗ್ತಿದೆ ಅಷ್ಟೇ ತಾನೇ, ಬೇರೆ ಏನೂ ಇಲ್ಲ. ನಾನು ಅಲ್ಲಿ ಹೇಳೋ ಥರ ನೋ ರಿಸ್ಕು. ಸೊ ಅಲ್ವಾ, ನೀವು ಕೊಡೋಂಥ ಕಾಸಿಗೆ ಪ್ರಾಡಕ್ಟ್ಸ್ ಬರ್ತಿದೆ ಅಷ್ಟೇ ತಾನೇ, ಬೇರೆ ಏನು ಲಾಸ್ ಏನಿಲ್ಲ, ರಿಸ್ಕು ಏನಿಲ್ಲ, ಯಾವುದೇ ಥರದ ಟಾರ್ಗೆಟ್ಸ್ ಏನಿಲ್ಲ, ಸೇಲ್ಸು ಇಲ್ಲ. ಓಕೆನಾ? ಅಲ್ಲಿ ಒಬ್ಬೊಬ್ಬರು ಅದನ್ನೇ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಸೇಲ್ಸಾ ಅಂತ ಕೇಳ್ತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಕಂಪ್ನಿಯವರು ನಮಗೆ ಡೈರೆಕ್ಟಾಗಿ ಪ್ರಾಡಕ್ಟ್ಸ್ನ ಕೊಡ್ತಾರೆ ಅಷ್ಟೇ, ಮಿಡಲ್ ಮೆನ್ಸು ಅಡ್ವರ್ಟೈಸ್ಮೆಂಟು ಏನೂ ಇಲ್ಲದೆ. ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಬೇಕು. ಮತ್ತು ಡೂಪ್ಲಿಕೇಟ್ ಏನಾಗಲ್ಲ. ಕರೆಕ್ಟ್ ಅಲ್ಲ? ಬಿಕಾಸ್ ಮಿಡಲ್ ಮೀಡಿಯೇಟರ್ಸ್ ಯಾರೂ ಇರಲ್ಲ. ಒಬ್ಬೊಬ್ಬರು ನಾವು ಈಸ್ಕೊಳ್ಳೋಂಥ ಪ್ರಾಡಕ್ಟ್ಸ್ನ ಡೂಪ್ಲಿಕೇಟ್ ಮಾಡಿ ಕೊಡ್ತಾರೆ. ಸೊ ಕಾಸು ಜಾಸ್ತಿ ನಮಗೆ ಬೇಕು ಅನ್ನೋ ಥರ, ಅದು ಇಲ್ಲದೆ ಇಲ್ಲಿ ಬರೋದು. ಓಕೆನಾ? ಮತ್ತು ಎಲ್ಲ ಪ್ರಾಡಕ್ಟ್ಸ್ನಲ್ಲೂ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿನೇ ಕೊಡೋದು. ಓಕೆನಾ? ಮತ್ತು ಇಲ್ಲಿ ನೋ ಅಡ್ವರ್ಟೈಸ್ಮೆಂಟ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಅಡ್ವರ್ಟೈಸ್ಮೆಂಟ್ ಎಲ್ಲೂ ಬರಲ್ಲ. ಈ ಪ್ರಾಡಕ್ಟ್ನ ನೀವು ಹೊಸದಾಗೆ ಯೂಸ್ ಮಾಡೋ ಥರನೇ ಇರುತ್ತೆ, ಯಾವುದೋ ಹೊಸ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಅದೇ ಥರ. ಮತ್ತು ನಾನು ಹೇಳ್ದಂಗೆ 100 years ಎಕ್ಸ್ಪೀರಿಯನ್ಸ್ಡ್ ಇಂಡಸ್ಟ್ರಿ ಇದು. ಅಂದರೆ ಇದನ್ನು USA ಅವರು ಕಂಡುಹಿಡಿದಿದ್ದು. ಅಂದರೆ ಈ ಥರ ನಡೀತಿದೆ, ಮೀಡಿಯೇಟರ್ಸ್ನೆಲ್ಲ ತೆಗ್ದು ನಾವು ಮಾತ್ರ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ನ ತೊಗೊಬೇಕು ಅನ್ನೋದಕ್ಕೆ ಈ USA ಅವರು, ಅಂದರೆ ಫಾರಿನ್ ಕಂಟ್ರೀಸ್ ಅವ್ರೇನು ಮಾಡೋರೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅನ್ನೋದನ್ನ ತಂದಿದ್ದಾರೆ. ಓಕೆನಾ? ಇವ್ರನ್ನ ತೆಗ್ದು ಆ ಕಮಿಷನ್ನ ನಮಗೆ ಕೊಡೋ ಥರ. ಇವಾಗ 6 to 7 rupees ಅವ್ರಿಗೆ ಹೋಗುತ್ತಲ್ವಾ, ಆ ಕಮಿಷನ್ ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ. ಅದನ್ನು ಕಮಿಷನ್ ಅಂತಲೂ ಹೇಳ್ಬೋದು, ಇಲ್ಲ ಇನ್ಕಮ್ ಅಂತಲೂ ಹೇಳ್ಬೋದು, ಅದು ನಿಮ್ಮ ಇಷ್ಟ ಪ್ರಕಾರ. ಓಕೆನಾ? ಸೊ ಈ ಥರ. ಸೊ ನೋಡಿ, ಬೇಕಾದರೂ ನಮ್ಮ ಇಂಡಿಯಾದಲ್ಲೇ ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಇವಾಗ ಹೆಂಗೆ ನಾವು ಡೆವಲಪಿಂಗ್ ನೇಷನ್ ಅಂತ ಹೇಳ್ತೀವಲ್ವ, ಡೆವಲಪ್ಡ್ ನೇಷನ್, ಡೆವಲಪಿಂಗ್ ನೇಷನ್, ಆ ಥರ ಇವಾಗ ನೋಡಿ, ಫ್ಯೂಚರ್ ಇಂಡಸ್ಟ್ರಿ ಇನ್ ಇಂಡಿಯಾ 2020 ಬಂದ್ಬಿಟ್ಟು IT ಅಂತ ಹೇಳಿದ್ರು. ಬಟ್ ಬೂಮ್ ಆಗ್ತಾಯಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಇವಾಗೇನು ಕಡಿಮೆ ಇಲ್ಲ. ಓಕೆನಾ? ಬಟ್ ಫ್ಯೂಚರಾಗಿ 2025 ಹೋಲ್ 50% ಮೇಲೆ ಯಾವ ಇಂಡಸ್ಟ್ರಿ ಜಾಸ್ತಿ ಇರುತ್ತೆ ಅಂತಂದರೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದನ್ನ ಗೂಗಲೇ ಹೇಳ್ತಿದೆ. ಓಕೆನಾ? ನಾನು ಹೇಳ್ತಿಲ್ಲ ರೀ, ಗೂಗಲೇ ಹೇಳ್ತಿದೆ. ಬಿಕಾಸ್ ಇದನ್ನು ನಾನು ಏನೋ ಯಾವತ್ತೋ ಸ್ಕ್ರೀನ್ಶಾಟ್ ತೆಗ್ದಿದ್ದು ಅಂತೆಲ್ಲ ಏನೋ ಅನ್ಕೊಬೋದು. ಇವಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಚೆಕ್ ಮಾಡಿ ನೋಡಿ, ಗೂಗಲ್ಲಿ ಫ್ಯೂಚರ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂತ ಹಾಕಿದ್ರೆ ಖಂಡಿತ ಡೈರೆಕ್ಟ್ ಸೆಲ್ಲಿಂಗೇ ಬರೋದು. ಓಕೆನಾ? ಬಿಕಾಸ್ ಡೈರೆಕ್ಟ್ ಸೆಲ್ಲಿಂಗ್ ಅಷ್ಟು ಬೇಗವಾಗಿ ಫಾಸ್ಟಾಗಿ ಗ್ರೋ ಆಗ್ತಿದೆ. ಹೆಂಗಂತ ಎಕ್ಸಾಂಪಲ್ ಹೇಳ್ತೀನಿ. ನಾನು ರಿಯಲಾಗಿ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ, ಬಿಕಾಸ್ ಅರ್ಥ ಮಾಡಿಸ್ಬೇಕು. ಕರೆಕ್ಟ್ ಅಲ್ವಾ? ನೋಡಿ, ಇವಾಗ ಪ್ರಾಡಕ್ಟ್ಸ್ ಹೇಳಲ್ಲ. ಇವಾಗ ರೀಸೆಂಟಾಗಿ ಅಡ್ವರ್ಟೈಸ್ಮೆಂಟ್ ನಾನೇ ನೋಡಿದ್ದೀನಿ. ಜ್ಯೂಸಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕ್ ಅಂತ ಹೇಳ್ಬಿಟ್ಟು ಕಮ್ಮಿಯಲ್ಲಿ ಪ್ರೈಸಲ್ಲಿ ಬರ್ತಿದೆ. 30 rupees, 35 rupees ಇರೋದು 30 rupees ಅಂತ ಬರ್ತಿದೆ. ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕ್ ಅಂತ ಬರ್ತಿದೆ. ಕರೆಕ್ಟ್ ಅಲ್ವಾ? ನೋಡಿ, ಅಂದರೆ ಅವರಿಗೆ ಗೊತ್ತಾಗ್ತಿದೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅವರು ತುಂಬ ಬೇಗ ಫಾಸ್ಟಾಗಿ ಬೆಳೀತಾ ಇದ್ದಾರೆ. ನಾವು ಅವ್ರಿಗಿಂತ ಬೇಗ ಬೆಳಿಬೇಕಂತ ಆ ಐಡಿಯಾ ಇರಬೇಕೇನೋ, ಮೇ ಬಿ ಇರ್ಬೋದೇನೋ, ಗೊತ್ತಿಲ್ಲ. ಬಟ್ ಅದಿಲ್ಲ ಅಂದ್ರೂ ನಿಮಗೆ ಇವಾಗ ಫ್ಲಿಪ್ಕಾರ್ಟಲ್ಲಿ ನಿಮ್ಮ ಗ್ರಾಸರೀಸು ಕಾಸನ್ನ ತಿಂತಿದ್ಯಾ, ಫ್ಲಿಪ್ಕಾರ್ಟಲ್ಲಿ ಇಸ್ಕೊಳ್ಳಿ, ಆಫರ್ ಬರ್ತಿದೆ. ಬಿಕಾಸ್ ಅವ್ರಿಗೆ ಗೊತ್ತು ಈ ಥರ ಎಲ್ಲ ಇಂಡಸ್ಟ್ರೀಸ್ ಬರ್ತಾ ಹಾಗೆ ನಮ್ಮ ಒಂದು ಸಿಚುವೇಶನ್ ಏನಾಗುತ್ತೋ ಅಂತ ಅವ್ರಿಗೆ ಗೊತ್ತು. ಕರೆಕ್ಟ್ ಅಲ್ವಾ? ಬಟ್ ಈ ಥರ ಇರೋವಾಗ ಡೈರೆಕ್ಟ್ ಸೆಲ್ಲಿಂಗ್ ನಾನು ಯಾಕೆ ಪ್ರಿಫರ್ ಮಾಡ್ತಿದ್ದೀನಿ ಅಂತಂದರೆ, ಬಿಕಾಸ್ ಫಾಸ್ಟಾಗಿ ಗ್ರೋ ಆಗ್ತಿದೆ. ಓಕೆನಾ? ಫಾರಿನ್ ಕಂಟ್ರೀಸಲ್ಲೆಲ್ಲ ಆ್ಯಕ್ಚುಲಿ ಇದು ಡೆವಲಪ್ಡ್, ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲ. ಆಲ್ಮೋಸ್ಟ್ 75% ಮೇಲೆ ಪೀಪಲ್ಸ್ ಇದನ್ನೇ ಮಾಡ್ತಿರೋದು. ದೇ ಆರ್ ಗೋಯಿಂಗ್ ಫಾರ್ ಪ್ಯಾಸಿವ್ ಇನ್ಕಮ್. ಬಟ್ ನಾವು ಮಾತ್ರ ಆ್ಯಕ್ಟಿವ್ ಇನ್ಕಮ್ಗೆ ಹೋಗ್ತಿದ್ವಿ ಅಷ್ಟೇ. ಅದಕ್ಕೆ ಸೊ ಫ್ಯೂಚರ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಸೆಲ್ಲಿಂಗೇ ಬರೋದು. ಓಕೆನಾ? ಮಿನಿಸ್ಟರ್ ಅನುರಾಗ್ ಸಿಂಗ್ ಥಾಕೂರ್ ಅವರು ಸಹ ಹೇಳಿದ್ದಾರೆ, ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನೇ 2025
ಅಲ್ಲಿ ಟಾಪ್ 10 ಪೊಸಿಷನ್ನ ತಗೊಳ್ಳುತ್ತೆ ಅಂತ, ಅಂದರೆ ಟಾಪ್ 10 ಪೊಸಿಷನಲ್ಲಿ ಇರುತ್ತೆ ಅಂತ. ಅವ್ರು ಹೆಂಗೆ ಹೇಳ್ತಾವ್ರೆ ಅಂದರೆ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಸ್ಟಾರ್ಟಿಂಗಲ್ಲಿ ಜನವರಿ ಫೆಬ್ರವರಿ ಮಾರ್ಚಲ್ಲಿ COVID-19 ವೈರಸ್ ಬಂತಲ್ವಾ. ಆ ವೈರಸ್ಸು ನಮ್ಮ ಇಂಡಿಯಾದಲ್ಲಿ ಯಾರೋ ಒಬ್ಬರು ಇಬ್ರಿಗೋ ಇತ್ತು, ಕರೆಕ್ಟ್ ಅಲ್ವಾ. ಸೊ ಆಮೇಲೆ ಏಪ್ರಿಲಲ್ಲಿ ಡೇ ಬೈ ಡೇ ಕೇಸಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಯಿತು, ಒಂದು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಅವ್ರಿಗೆ ಗೊತ್ತಾಯಿತು. ಅಂದರೆ ಈ ಅಕ್ಟೋಬರ್ ನವಂಬರ್ ಅಷ್ಟರಲ್ಲೇ ಇಂಡಿಯಾದಲ್ಲಿ ಖಂಡಿತ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗೋಗುತ್ತೆ ಅಂತ. ಹೆಂಗೆ ಹೇಳ್ತಾವ್ರೆ ಇವಾಗ ನಾವು ಹೇಳ್ಬೋದಲ್ಲ, ಇಲ್ಲಪ್ಪ ಜುಲೈಲಲ್ಲೇ ಕಡಿಮೆ ಆಗುತ್ತೆಪ್ಪ ಹೆಂಗೆ ಹೇಳ್ತೀರಾ ಅಂತ ಅವ್ರಿಗೆ ನಾವು ಕೇಳ್ಬೋದು. ಅಂದರೆ ಹೆಂಗೆ ಕಂಡುಹಿಡ್ತಾರೆ ಅಂದರೆ, ಒಂದು ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡಿರ್ತಾರೆ, ಈ ಥರ ಆಗ್ತಾ ಹೋದರೆ ಹಿಂಗಾಗುತ್ತೆ ಖಂಡಿತ ಅನ್ನೋದು. ಅದೇ ಥರನೇ ಡೈರೆಕ್ಟ್ ಸೆಲ್ಲಿಂಗು ಇವಾಗ ಬೂಮ್ ಆಗ್ತಾ ಇದೆ ಇಂಡಿಯಾದಲ್ಲಿ, ಓಕೆನಾ. ಅಂದರೆ ಸ್ವಲ್ಪನೇ ಸ್ಪಾರ್ಕ್ ಆಗ್ತಾ ಬರ್ತಾ ಇದೆ, ಓಕೆನಾ. ಸೊ ಹೋಗ್ತಾ ಹಂಗೆ 2025 ಖಂಡಿತ ಟಾಪ್ 10 ಪೊಸಿಷನಲ್ಲಿ ಬಂದೇ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ ಕಾಂಪಿಟೇಷನ್ ಇಲ್ಲ ರೀ. ಬಟ್ ನೀವು 2025 ಇವಾಗ ನಾನು ಇದನ್ನು ವೀಡಿಯೋ ಮಾಡ್ತಿದ್ದೀನಿ, ಈ ಥರ ನಾನು ವೀಡಿಯೋ ನೋಡಿದ್ದನ್ನು ನಾನು ಆವಾಗಲೇ ಜಾಯಿನ್ ಮಾಡಿರ್ಬೋದು ಅಂತ ನೀವು ಆವಾಗ 2025 ಮತ್ತೆ ಇದನ್ನು ಕೇಳಿದ್ರೆ ನೀವು ಖಂಡಿತ ಬೇಜಾರು ಪಡ್ತೀರಾ. ಯಾಕಂದರೆ ಆವಾಗ ಕಾಂಪಿಟೇಷನ್ ಹೆವಿಯಾಗಿರುತ್ತೆ, ಇವಾಗ ಕಾಂಪಿಟೇಷನ್ ಇಲ್ಲವೇ ಇಲ್ಲ, ಏನೋ ಅಲ್ಲಲ್ಲಿ ಸ್ವಲ್ಪ ಒಂದು 10% ಇರ್ಬೋದು ಅವನು, ಓಕೆನಾ. ಸೊ ಅದಕ್ಕೆ ಇವಾಗಲೇ ನಾವು ಬಿಸ್ನೆಸ್ ಮಾಡೋದ್ರಲ್ಲಿ ಏನು ತಪ್ಪು ಅನ್ನೋದು ನಾನು ಕೇಳ್ತಿರೋದು, ಓಕೆನಾ. ಸೊ ನಿಮ್ಮ ಇನ್ಕಮ್ ಗ್ರೋ ಆಗಬೇಕು ಅಂದರೆ, ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡೋದ್ರಲ್ಲಿ ಏನು ತಪ್ಪೇ ಇಲ್ಲ, ಕರೆಕ್ಟ್ ಅಲ್ವಾ. ಇಷ್ಟೇ. ಸೊ ನೆಕ್ಸ್ಟು ಇವಾಗ ನೀವು ಹೇಳ್ಬೋದು, ಏನಪ್ಪ ನಾನು ಎಷ್ಟೋ ಕಂಪ್ನಿ ನೋಡಿದ್ದೀನಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ, ಯಾವ ಕಂಪ್ನಿ ನಂಬೋದು ಅಂತ ನೀವು ಕೇಳ್ಬೋದು. ನಾನು ಸೆಲೆಕ್ಟ್ ಮಾಡಿರೋಂಥ ಕಂಪನಿ ವೆಸ್ಟೀಜ್, ಓಕೆನಾ. ಈ ಕಂಪನಿ ಇಂಡಿಯಾದಲ್ಲಿ ನಂಬರ್ 1 ಸ್ಪಾಟ್. ನೀವು ಡೈರೆಕ್ಟಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ವಿಚ್ ಇಸ್ ದ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಇಂಡಿಯಾ ಅಂತ ವೆಸ್ಟೀಜ್ ಕಂಪನಿ ಅಂತಲೇ ಹೇಳೋದು, ಓಕೆನಾ. ಗೂಗಲೇ ಹೇಳುತ್ತೆ. ಸೊ ಯಾಕಪ್ಪ ವೆಸ್ಟೀಜ್ ಅಂದರೆ ನೋಡಿ, ಈ ವೆಸ್ಟೀಜ್ ಕಂಪನಿ ಸ್ಟಾರ್ಟ್ ಮಾಡಿದ್ದು 2004 ಅಂದರೆ 16 ಇಯರ್ಸ್ ಆಯಿತು ಇವಾಗವರೆಗೂ. 2004 ಅಂದರೆ ಕರೆಕ್ಟ್ 16 ಇಯರ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ ಜಸ್ಟ್ 10 ಪ್ರಾಡಕ್ಟ್ಸ್ ಇಟ್ಕೊಂಡು ಬರೀ 4 ಡಿಸ್ಟ್ರಿಬ್ಯೂಟರ್ಸ್ ಅಷ್ಟೇ ಈ ಕಂಪನಿಯಲ್ಲಿ ಇದ್ದಿದ್ದು. ಇವಾಗ ನೋಡಿ 2020 ಅರೌಂಡ್ 2 crore ಪೀಪಲ್ ಇದ್ದಾರೆ ಈ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಿ, ಓಕೆನಾ. ಸೊ ಹೆಂಗೆ ಡೆವಲಪ್ ಆಗಿದೆ ಕಂಪನಿ ಅನ್ನೋದು ನೀವೇ ನೋಡಿ, ಓಕೆನಾ. ನಾವು ಇವಾಗ ಲಾಸ್ಟ್ ಇಯರ್ಸ್ ಟರ್ನ್ ಓವರ್ ಬಂದುಬಿಟ್ಟು 2340 crores ಟರ್ನ್ ಓವರ್. ಇದು ಯಾವ ಕಂಪನಿನೂ ಮಾಡಲ್ಲ ಟರ್ನ್ ಓವರು, ಅಷ್ಟು ಬೇಗ ಬೆಳೀತಿದೆ ವೆಸ್ಟೀಜು, ಓಕೆನಾ. ಸೊ ಯಾಕೆ ವೆಸ್ಟೀಜ್ ಅಂದರೆ ಅದರ ಪ್ರಾಡಕ್ಟ್ ಕ್ವಾಲಿಟಿ ಅಷ್ಟೇ, ಬೇರೆ ಏನೂ ಇಲ್ಲವೇ ಇಲ್ಲ. ಆ ಪ್ರಾಡಕ್ಟ್ ಕ್ವಾಲಿಟಿಯಿಂದಾನೇ ಯಾಕೆ ನೋಡಿ, ಜಸ್ಟ್ ಸಿಂಪಲ್. ಇವಾಗ 10 ಜನದಿಂದ ಸ್ಟಾರ್ಟ್ ಮಾಡಿದಂಥ ಕಂಪನಿ ಬೆಳೀತಾ ಕರೆಕ್ಟ್ ಅಲ್ವಾ, ಜನ ಸೇರ್ತಾ ಅವ್ರಿಗೆ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ, ಕರೆಕ್ಟ್ ಅಲ್ವಾ. ಪ್ರಾಡಕ್ಟ್ಸ್ ಕ್ವಾಲಿಟಿ ಇದ್ದರೆ ಮಾತ್ರ ತಾನೇ ಸೇರ್ತಾ ಹಂಗೆ 2 ಕೋಟಿ ಜನ ಸೇರೋಕ್ಕಾಗುತ್ತೆ. ಕ್ವಾಲಿಟಿನೇ ಇಲ್ಲ ಅಂದರೆ ಹೆಂಗಪ್ಪ ಸೇರೋಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ. ಮತ್ತು ವೆಸ್ಟೀಜ್ ಇವಾಗ ಆಲ್ಮೋಸ್ಟ್ ಇಂಡಿಯಾದಲ್ಲಿದೆ. ಮೇನ್ ಬ್ರಾಂಚ್ ಸ್ಟಾರ್ಟ್ ಮಾಡಿದೆ ಇಂಡಿಯಾದಲ್ಲಿ, ನ್ಯೂ ಡೆಲ್ಲಿಯಲ್ಲಿ. ಆ್ಯಂಡ್ ಇಟ್ ಹ್ಯಾಸ್ ಅ ಬ್ರಾಂಚ್ ಇನ್ UAE, ನೇಪಾಲ್, ಬಾಂಗ್ಲಾದೇಶ್, ಸೌದಿ ಅರೇಬಿಯಾ, ಬಹ್ರೈನ್ ಆ್ಯಂಡ್ ಓಮಾನ್, ಓಕೆನಾ. ಇಷ್ಟು ಕಂಟ್ರೀಸಲ್ಲಿ ನಮ್ಮ ವೆಸ್ಟೀಜ್ ಕಂಪನಿನ ಬ್ರಾಂಚ್ ಇದೆ, ಓಕೆನಾ. ಇವಾಗ ಇದು ಒರಿಜಿನಲ್ ಕಂಪನಿನ ಇಲ್ಲ ಡೂಪ್ಲಿಕೇಟ ಅನ್ನೋದು ನಾನು ಇವಾಗ ಜಸ್ಟ್ ಹೇಳ್ಬಿಡ್ತೀನಿ ನೋಡಿ. ಈ ಕಂಟ್ರೀಸ್ನಲ್ಲೇ ಹೇಳ್ಬಿಡ್ತೀನಿ ನಿಮಗೆ ಎಕ್ಸಾಂಪಲ್, ಓಕೆನಾ. ಸೊ ನೋಡಿ, ಸೌದಿ ಅರೇಬಿಯಾ, ಓಕೆನಾ. ಸೌದಿ ಅರೇಬಿಯಾ ತಗೊಳ್ಳೋಣ. ಸೌದಿ ಅರೇಬಿಯಾ ಅವ್ರು UAE, ಓಕೆನಾ, ದುಬೈ ಇಲ್ಲ ಸೌದಿ ಅರೇಬಿಯಾನ ತಗೊಳ್ತೀನಿ. ಸೌದಿ ಅರೇಬಿಯಲ್ಲಿ ನೋಡಿ, ನಮ್ಮ ಇಂಡಿಯಾದಿಂದ ಯಾವುದಾದ್ರೂ ಒಂದು ಚಿಕ್ಕ ಒಂದು ಪ್ರಾಡಕ್ಟ್ನ ತೊಗೊಂಬಂದ್ರೂ ಅವರು ಅಲೋ ಮಾಡಲ್ಲ. ಯಾಕಂದರೆ ನಮ್ಮ ಇಂಡಿಯಾ ಬಗ್ಗೆ ಅವ್ರಿಗೆ ಗೊತ್ತು, ಇಟ್ಸ್ ಅ ಡೆವಲಪಿಂಗ್ ನೇಷನ್, ಅಲ್ಲಿ ಇರೋ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ತಯಾರಿ ಮಾಡೋಂಥ ಪ್ರಾಡಕ್ಟ್ಸ್ ಯಾವುದು ಚೆನ್ನಾಗಿರಲ್ಲ ಅಂತ, ಓಕೆನಾ. ಈ ವೆಸ್ಟೀಜ್ ಪ್ರಾಡಕ್ಟ್ಸ್ ಎಲ್ಲನೂ ಇಂಡಿಯಾದಲ್ಲಿ ತಯಾರಿ ಮಾಡಿನೇ ಆ ಕಂಟ್ರಿಗೆ ಕೊಡ್ತಿರೋದು, ಓಕೆನಾ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟು ಜೆನ್ಯೂನ್ ಆಗಿರೋಂಥ ಕಂಪನಿ, ಅಷ್ಟು ಕ್ವಾಲಿಟಿಯಾಗಿರೋಂಥ ಕಂಪನಿ ಆ ಪ್ರಾಡಕ್ಟ್ಸ್ನ ಈ ಸೌದಿ ಅರೇಬಿಯಾ ಕಂಟ್ರಿ ಅವರು ಅಲೋ ಮಾಡ್ತಿದ್ದಾರೆ ಅಂದರೆ ಎಷ್ಟು ಕ್ವಾಲಿಟಿ ಇರ್ಬೋದಲ್ವಾ, ಕರೆಕ್ಟ್ ಅಲ್ಲ. ಥಿಂಕ್ ಮಾಡಿ, ಜಸ್ಟು ಸೌದಿ ಅರೇಬಿಯಾ ಕಂಟ್ರಿಯಲ್ಲಿ ಅವ್ರ ಪ್ರಾಡಕ್ಟ್ಸ್ ಅವ್ರ ಕಂಟ್ರಿಯಲ್ಲಿ ಜನರಿಗೆ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಇಂಡಿಯಾದಿರೋ ಪ್ರಾಡಕ್ಟ್ಸ್ ಎಲ್ಲ ಏನು ಅಲೋ ಮಾಡಲ್ಲ ಅಷ್ಟೊಂದು. ಬಟ್ ನಮ್ಮ ಕಂಪನಿ ಬ್ರ್ಯಾಂಚ್ ಇರೋದಕ್ಕೆ ಅಲೋ ಮಾಡಿ, ಪ್ಲಸ್ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಅಂದರೆ ನಮ್ಮ
ದೇಶದಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುವಂಥ ಪ್ರಾಡಕ್ಟ್ನ ಅವ್ರ ದೇಶದಲ್ಲಿ ಇರೋಂಥ ಜನರಿಗೆ ಕೊಡೋದಕ್ಕೆ ಅಲೋ ಮಾಡಿದ್ದಾರೆ ಅಂತಂದರೆ ನಮ್ಮ ಪ್ರಾಡಕ್ಟ್ಸ್ನ ಕ್ವಾಲಿಟಿನ ಜಸ್ಟ್ ನೀವು ಥಿಂಕ್ ಮಾಡಿ, ಕರೆಕ್ಟ್ ಅಲ್ವಾ? ಎಷ್ಟು ಕ್ವಾಲಿಟಿ ಆಗಿರೋಂಥ ಪ್ರಾಡಕ್ಟ್ಸು. ಸೊ ಆ ಗೌರ್ಮೆಂಟಿಗೆ ಗೊತ್ತಾಗಿದೆ ಇಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಕೊಟ್ಟರೆ ನಮ್ಮ ಜನರಿಗೆ ಏನು ಆಗಲ್ಲ, ಸೊ ನಮ್ಮ ಕಂಟ್ರಿನೂ ಡೆವಲಪ್ ಆಗುತ್ತೆ ಇನ್ನು ಇನ್ಕಮ್ ವೈಸಲ್ಲಿ ಅಂತ. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲೇ ಇನ್ಕಮ್ ಅನ್ನೋದು ತುಂಬ ಬೇಗನೆ ಗ್ರೋ ಆಗೋದು, ಓಕೆನಾ? ಸೊ ಇದೊಂದು. ಮತ್ತು ನೋಡಿ, ವೆಸ್ಟೀಜ್ ಕಂಪನಿ ನಮ್ಮ ವರ್ಲ್ಡ್ನಲ್ಲೇ ಎಷ್ಟೋ ಡೈರೆಕ್ಟ್ ಸೆಲ್ಲಿಂಗ್ ಇದೆ, ಓಕೆನಾ? ಸೊ ಅದರಲ್ಲಿ ನಂಬರ್ 30th ಪೊಸಿಷನ್ ಇರೋದು ಲಾಸ್ಟ್ ಇಯರ್, ಓಕೆನಾ? ಮತ್ತು ಟಾಪ್ 100 ಲಿಸ್ಟಲ್ಲಿ ತೊಗೊಂಡ್ರೆ ನಮ್ಮ ವೆಸ್ಟೀಜ್ ಮಾತ್ರನೇ ಇರೋದು ಇಂಡಿಯನ್ ಕಂಪನಿಯಲ್ಲಿ, ಓಕೆನಾ? ಅದ್ರ ನೆಕ್ಸ್ಟು ಜಾಸ್ತಿ ಬರುತ್ತೆ, ಇಂಡಿಯನ್ ಕಂಪನೀಸ್ ಎಲ್ಲ ಜಾಸ್ತಿ ಬರುತ್ತೆ. ಬಟ್ ಟಾಪ್ 100 ಪೊಸಿಷನ್ಲಿ ನೋಡಿ ಅದ್ರಲ್ಲಿ ಬರೋದು ಒಂದೇ ಕಂಪನಿ ವೆಸ್ಟೀಜ್ ಅಷ್ಟೇ, ಓಕೆನಾ? 30th ಪೊಸಿಷನ್ಲಿರೋದು. ಸೊ ಏನಪ್ಪ, ನಾನು ವೆಸ್ಟೀಜ್ ಬಿಟ್ಟು ನಾನು ಬೇರೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ನಾನು ವರ್ಕ್ ಮಾಡ್ಬೋದಲ್ವಾ? ಯಾಕೆ ವೆಸ್ಟೀಜ್ ಮಾತ್ರ ನಾನು ಮಾಡಬೇಕು? ನೋಡಿ, ಇವಾಗ ಬೇರೆದಂದರೆ ಬೇರೆ ಕಂಪನೀಸು ನಿಮಗೆ ಟಾಪ್ 100 ಪೊಸಿಷನಲ್ಲಿ ಬರ್ಬೋದಾಯ್ತಲ್ವಾ, ಓಕೆನಾ? ಯಾಕೆ ವೆಸ್ಟೀಜ್ ಮಾತ್ರ ಬರಬೇಕು? ಬಿಕಾಸ್ ವೆಸ್ಟೀಜಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ, ಅಲ್ಲಿ ಇರಬಾರ್ದು. ಅಂದರೆ ಇರಬಾರ್ದು ಮೀನ್ಸ್ ಇರಲ್ಲ, ಓಕೆನಾ? ಸೊ ಇರಬಾರ್ದು ಅಂದರೆ ನಾನು ಆ ಥರ ಹೇಳಿಲ್ಲ, ಇರಲ್ಲ, ಓಕೆನಾ? ಇಲ್ಲದೇ ಇರೋಂಥ ಕಾರಣಕ್ಕೆ ವೆಸ್ಟೀಜು ಟಾಪಲ್ಲಿ ಬಂದಿದೆ, ಅಲ್ಲಿ ಆ ಕಂಪನಿ ಬಂದಿಲ್ಲ. ಸೊ ಓಕೆನಾ, ಅದನ್ನೇ ಅಂದರೆ ವೆಸ್ಟೀಜು ಬರೀ 16 ಇಯರ್ಸಲ್ಲಿ ಇಂಡಿಯಾದಲ್ಲೇ ನಂಬರ್ 1 ಕಂಪನಿ ಅನ್ನೋಂಥ ಪೊಸಿಷನ್ನ ಅಂದರೆ ಅಚೀವ್ ಮಾಡಿದೆ, ಓಕೆನಾ? ಸೊ ಈ ಥರ 16 ಇಯರ್ಸಲ್ಲೇ ನಂಬರ್ 1 ಪೊಸಿಷನ್ ಯಾವ ಕಂಪನಿನೂ ಬಂದಿಲ್ಲ, ಓಕೆನಾ? ಸೊ ಇದನ್ನೇ ವೆಸ್ಟೀಜ್ ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಏನೋ ಹೇಳ್ಬೋದು, ಓಕೆನಾ? ಸೊ ಮತ್ತು ಗ್ಲೋಬಲಲ್ಲಿ ನಾನು ಹೇಳ್ದಂಗೆ ಗ್ಲೋಬಲಲ್ಲಿ 100 ಪೊಸಿಷನಲ್ಲಿ ಯಾವ ಇಂಡಿಯನ್ ಕಂಪನಿನೂ ಬಂದಿಲ್ಲ, ವೆಸ್ಟೀಜ್ ಮಾತ್ರ ಬಂದಿರೋದು. ಎಲ್ಲಾದರೂ ಕೇಳಿದ್ದೀರಾ ಇಂಡಿಯನ್ ಕಂಪನಿ ಹೈಯರ್ ಪೊಸಿಷನಲ್ಲಿ ಇದೆ ಅಂತ? ಅದೇ ವೆಸ್ಟೀಜ್, ಓಕೆನಾ? ಅದು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇರೋಂಥ ಒಂದು ಪ್ಲ್ಯಾನ್. ಸೊ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಎಲ್ಲಿ ಮಾಡಬೇಕಂದ್ರೆ ಟಾಪ್ ಕಂಪನಿಯಲ್ಲೇ ನಾವು ಮಾಡಬೇಕು, ಓಕೆನಾ? ಅದು ವೆಸ್ಟೀಜಲ್ಲಿ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಮತ್ತು ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆನಿಫಿಟ್ಸು. ಇವಾಗ ನೀವು ನಿಮ್ಮ ಮನೆ ಪಕ್ಕದಲ್ಲೋ ಎಲ್ಲೋ ಅಂಗಡಿಯಲ್ಲಿ ಲೋಕಲ್ ಶಾಪ್ಸಲ್ಲಿ ಇಸ್ಕೊಳ್ತೀರಾ. ಇವಾಗ ಇಷ್ಟು ದಿವಸ ನೀವು ಇಸ್ಕೊಂಡಿದ್ದೀರಾ, ಅವ್ರ ಹತ್ರ ಹೋಗಿ ಒಂದು 10 ರೂಪಾಯಿಗೆ ಒಂದು ಚಾಕ್ಲೇಟ್ ಫ್ರೀಯಾಗಿ ಕೊಡಿ ಅಂಕಲ್ ಅಂತ ಕೇಳಿ, ಕೊಡ್ತಾರಾ? ಇಲ್ಲ ಕೊಡಲ್ಲ ಖಂಡಿತ. ಬಿಕಾಸ್ ಅವ್ರಿಗೆ ಅದು ಲಾಸ್ ಆಗುತ್ತೆ, ಅವ್ರು ಕೊಡಲ್ಲ. ಬಿಕಾಸ್ ನೀವು ಕೇಳ್ಬೋದಲ್ಲ, ಇಲ್ಲ ರೀ ನಾನು 1000 ರೂಪೀಸ್ ಪರ್ಚೇಸ್ ಮಾಡಿದ್ದೀನಲ್ಲ, ಒಂದು ಚಾಕ್ಲೇಟ್ ಫ್ರೀಯಾಗಿ ಕೊಡಲ್ವಲ್ಲ ನೀವು ಅಂತ ಕೇಳಿ, ಅವ್ರು ಕೊಡಲ್ಲ. ಎಲ್ಲೋ 1 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳ್ಬಿಟ್ಟು 1 ರೂಪಾಯಿ ಚಾಕ್ಲೇಟ್ ಕೊಡ್ತಾರೆ, ಅದು ಬೇರೆ. ಅದು ಅವ್ರು ಕಾಸು ತಗೊಳ್ತಾರೆ, ಕೊಡ್ತಾರೆ, ಅದು ಬೇರೆ, ಓಕೆನಾ? ಫ್ರೀಯಾಗಿ 10 ರೂಪಾಯಿಗೆ ನೀವು ಕೊಡಬೇಡಿ, 10 ರೂಪಾಯಿ ಫ್ರೀಯಾಗಿ ಕೇಳಿ, ಅವ್ರು ಕೊಡಲ್ಲ. ಯಾಕಂದರೆ ಅವ್ರಿಗೆ ಅದು ಲಾಸು. ಅದೇ ನೀವು ಮಾಲ್ಸಲ್ಲಿ ಹೋಗಿ, ಮಾಲ್ಸಲ್ಲಿ ಆಫರ್ ಇರುತ್ತೆ, ಓಕೆ, ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ, ಮಾಲ್ಸಲ್ಲಿ ಆಫರ್ ಇರುತ್ತೆ, ಬೈ 1 get 1 ಫ್ರೀ ಅದೆಲ್ಲ ಇರುತ್ತೆ. ಬಟ್ ಅದು ಲೋಕಲ್ ಪ್ರಾಡಕ್ಟ್ಸ್ ಅಷ್ಟೇ. ನೀವು ಕ್ವಾಲಿಟಿ ಪ್ರಾಡಕ್ಟ್ಸ್ ಸೆಕ್ಷನಲ್ಲಿ ಹೋಗಿ ಯಾವುದೇ ಆಫರು ಇರೋಲ್ಲ, ಯಾವ ಥರ ಆಫರು ಇರೋಲ್ಲ. ರೇಟ್ ಹೈಯರ್ ಮಾಡಿರ್ತಾರೇನೋ, ಬಟ್ ಆಫರ್ ಮಾತ್ರ ಸಿಗೋಲ್ಲ ನಿಮಗೆ. ಏನೋ ಒಂದು ಹೆಚ್ಚು ಕಡಿಮೆ ಇರ್ಬೋದೇನೋ ಏನೋ, ಬಟ್ ಆಫರ್ಸ್ ಇರೋಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸಲ್ಲಿ. ಯಾವುದೋ ಚೀಪ್ ಅಂದರೆ ಇವಾಗ ರೀಸೆಂಟಾಗಿ ಮಾರ್ಕೆಟಿಗೆ ಬಂದಿರೋಂಥ ಪ್ರಾಡಕ್ಟು ಯಾರು ಈಸ್ಕೊಳ್ತಾ ಇಲ್ಲ ಅನ್ನೋಂಥ ಪ್ರಾಡಕ್ಟು. ಯಾಕೆ ಈಸ್ಕೊಳ್ತಿಲ್ಲ? ಕ್ವಾಲಿಟಿ ಚೆನ್ನಾಗಿಲ್ಲ, ಅದಕ್ಕೆ ಈಸ್ಕೊಳ್ತಿಲ್ಲ. ಅಂಥ ಪ್ರಾಡಕ್ಟ್ಸಲ್ಲಿ ಮಾತ್ರ ಅವರು ಆಫರ್ ಇಡೋದು, ಓಕೆನಾ? ಅದೇ ನೀವು ಇಲ್ಲೂ ಇಸ್ಕೊಳ್ಳಿ, ಇಲ್ಲೂ ನಿಮಗೆ ಆಫರ್ ಇದೆ, ಅಲ್ಲೂ ಆಫರ್ ಇದೆ, ಇಲ್ಲೂ ಆಫರ್ ಇದೆ, ಓಕೆನಾ? ಅದೊಂದು ಪಾಯಿಂಟು. ಬಟ್ ಇನ್ಕಮ್ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಅರ್ನ್ ಮಾಡ್ತಿದ್ದೀರಾ, ಕರೆಕ್ಟಾ? ಇಲ್ಲಿ 2 ಬೆನಿಫಿಟ್ಟು. ನಾರ್ಮಲಾಗಿ ಹೇಳೋ ಥರ ಬೆನಿಫಿಟ್ ನೋಡಿದ್ರೆ ಇಲ್ಲಿ 2 ಬೆನಿಫಿಟ್ಟು, ಅಲ್ಲಿ ಒಂದೇ ಬೆನಿಫಿಟ್ಟು. ಆಫರ್ ಮಾತ್ರ ಇದೆ, ಇಲ್ಲಿ ಆಫರು ಇದೆ, ಇನ್ಕಮ್ಮು ಇದೆ, ಕರೆಕ್ಟ್ ಅಲ್ವಾ? ಇನ್ಕಮ್ ಎಷ್ಟು ಥರ ಇನ್ಕಮ್ಮು? 9 ಟೈಪ್ಸ್ ಆಫ್ ಇನ್ಕಮ್ ರೀ, ಕರೆಕ್ಟಾ? 9 ಟೈಪ್ಸ್ ಆಫ್ ಇನ್ಕಮು. ಅದರಲ್ಲೂ 7 ಬಂದ್ಬಿಟ್ಟು ರಾಯಲ್ಟಿ ಇನ್ಕಮ್. ರಾಯಲ್ಟಿ ಇನ್ಕಮ್ ಅಂದರೆ ನಮ್ಮ ಪರಂಪರೆನೇ ಈ ಇನ್ಕಮಿಂದ ನಾವು ಬಾಳ್ಬೋದು ಅಂತ ಹೇಳ್ತೀವಲ್ವಾ? ಸೊ ಆ ಥರ ರಾಯಲ್ಟಿ ಇನ್ಕಮ್ ಅಂದರೆ, ರಾಯಲ್ಟಿ ಇನ್ಕಮ್ ಅಂದರೆ ಇನ್ಕಮ್ ಎಷ್ಟಿರ್ಬೋದು ಆ್ಯಾವ್ರೇಜಾಗಿ? ಲ್ಯಾಕ್ಸ್ ಟುಗೆದರ್, ಕರೆಕ್ಟ್ ಅಲ್ವಾ? ಸೊ ಆ ಥರ ಅಂದರೆ ನಮ್ಮ ಪರಂಪರೆನೇ ಈ ಇನ್ಕಮಿಂದ ಬಾಳ್ಬೋದು ಅನ್ನೋ ಥರ ಇನ್ಕಮ್, ಓಕೆನಾ? ಸೊ ಅದು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಒಂದೊಂದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕಾದ್ರೂ ನೀವು MRP ಪ್ರೈಸಲ್ಲಿ ಪರ್ಚೇಸ್ ಮಾಡಲ್ಲ, DP ಪ್ರೈಸ್ ಅಂತ ಬರುತ್ತೆ, ಓಕೆನಾ? ಅದು 10 to 20% ಡಿಸ್ಕೌಂಟ್ ಕೊಡ್ತಾರೆ ಅದರಲ್ಲಿ, ಓಕೆನಾ? ಸೊ ಅದಾದಮೇಲೆ ಪರ್ಫಾರ್ಮೆನ್ಸ್ ಬೋನಸ್ ಅಂತ, ಅದರಿಂದನೂ ಇನ್ಕಮ್ ಮಾಡ್ಬೋದು. ರೀಪರ್ಚೇಸ್ ಆಫರು, ಕನ್ಸಿಸ್ಟೆನ್ಸಿ ಆಫರು, ನೀವು ಎಷ್ಟೋ ಆಫರ್ಸ್ ಇದೆ ರೀ, ಓಕೆನಾ? ಇಷ್ಟೆಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಎಷ್ಟೋ ನೀವು ಬೆನಿಫಿಟ್ಸ್, ಎಷ್ಟೋ ಕಾಸನ್ನ ನೀವು ಸೇವ್ ಮಾಡ್ಬೋದು ಆ ಥರ, ಓಕೆನಾ? ಸೊ ಮತ್ತು ವೆಸ್ಟೀಜಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಅಕ್ಯುಮುಲೇಟಿವ್ PV ಅಂತ. ಇದು ಏನು ಅಂತ ಅಂದರೆ ನಾನು ರೀಸೆಂಟಾಗಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ಬರಬೇಕಂದ್ರೆ
ನೋಡಿ ಅವಾರ್ಡ್ಸ್ ನೋಡಿ, ಇವೆಲ್ಲ ಅವಾರ್ಡ್ಸ್ ಆ್ಯಂಡ್ ರೆಕಗ್ನೇಷನ್ಸ್, ಅಂದರೆ ನಮ್ಮ ಕಂಪ್ನಿಗೆ ಸಿಗಿರೋಂಥ ಅವಾರ್ಡ್ಸು. ಇವೆಲ್ಲ ನಾನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ದೀಸ್ ಆರ್ ದ ಅವಾರ್ಡ್ಸ್. ಇದನ್ನೆಲ್ಲ ನಾನು ಹೇಳಿದ್ದು ನೋಡಿ. ಎಲ್ಲ ಅವಾರ್ಡ್ಸು ನಮಗೆ ಸಿಕ್ಕಿದೆ ರೀ. ನಿಮ್ಮ ಈ ಥರ ಕಂಪನಿನಲ್ಲಿ ವರ್ಕ್ ಮಾಡಬೇಕಂದ್ರೆ ಅಂದರೆ ನೀವು ಈಸಿಯಾಗಿ ನಿಮ್ಮ ಸಕ್ಸಸ್ನ ಅಟೈನ್ ಮಾಡ್ಬೋದು. ನೋಡಿ, ISO ಸರ್ಟಿಫೈಡ್ ಕಂಪನಿ. ಓಕೆ, ದೆನ್ ನಮಗೆ ನಮ್ಮ ಹತ್ರನೇ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆನಾ, ನಮ್ಮ ಹತ್ರ ಹಲಾಲ್ ಸರ್ಟಿಫಿಕೇಟು, GMP ಸರ್ಟಿಫಿಕೇಟು, ISO, ಸೊ ಈ ಥರ ಎಲ್ಲ ಎಷ್ಟೋ ಸರ್ಟಿಫಿಕೇಟ್ಸ್ ಇದೆ. ಓಕೆನಾ, ನಮ್ಮ ಹತ್ರನೇ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆನಾ, ನಾವೇ ತಯಾರಿ ಮಾಡೋಂಥ ಪ್ರಾಡಕ್ಟು. ನಾನು ಹೇಳ್ದಲ್ಲ, ಇಲ್ಲಿ ಇಂಡಿಯಾದಲ್ಲೇ ತಯಾರಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿಂದ ಫಾರಿನ್ಗೆ ಹೋಗ್ತಿದೆ. ಕರೆಕ್ಟ್ ಅಲ್ವಾ? ಸೊ ಅಂಥ ಪ್ರಾಡಕ್ಟ್ ಮೇಲೆ ಫಾರಿನರ್ಸು ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅಲ್ವಾ? ಅಂದರೆ ಇಂಡಿಯಾದಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ, ಅಲ್ಲಿ ಒಂಥರ ಕ್ಲೀನಿನೆಸ್ ಇರಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಇಲ್ಲಿ ತಯಾರಿ ಮಾಡೋಂಥ ಪ್ರಾಡಕ್ಟ್ನ ಅಲ್ಲಿ ಹೋಗ್ತಿದೆ ಅಂದರೆ ಅವರು ಅಪ್ರೂವ್ ಮಾಡ್ತಿದ್ದಾರೆ ಅಂದಮೇಲೆ ನಮ್ಮ ಪ್ರಾಡಕ್ಟ್ಸ್ನ ಕ್ವಾಲಿಟಿನ ನೀವು ಖಂಡಿತವಾಗ್ಲೂ ಥಿಂಕ್ ಮಾಡಲೇಬೇಕು, ಚೆನ್ನಾಗೇ ಇದೆ ಅನ್ನೋದನ್ನು. ಓಕೆನಾ, ಸೊ ನೆಕ್ಸ್ಟು ನಾನು ಆವಾಗಲೇ ಹೇಳ್ದಂಗೆ ವೆಸ್ಟೇಜಲ್ಲಿ 350+ ಪ್ರಾಡಕ್ಟ್ಸ್ ಇದೆ. ಓಕೆನಾ, ಸೊ ಟೂತ್ ಬ್ರಷು, ಸೋಪು, ಶ್ಯಾಂಪು, ಟೀ, ಕಾಫಿ, ಶುಗರ್, ಕುಕಿಂಗ್ ಆಯಿಲ್, ಏರ್ ಆಯಿಲು, ಡಿಸ್ ವಾಶು, ಇಂಥೆಲ್ಲ ಎಷ್ಟೋ ಮೆನ್ ಬರಬೇಕಂದ್ರೆ ಡಿಯೋ ಫಾರ್ ಮೆನ್ನು, ವುಮೆನ್ನು ಆ್ಯಂಡ್ ಎಷ್ಟೆಷ್ಟೋ ಇದೆ. ಓಕೆನಾ, ಸೊ ಇವಾಗ ಯಾಕೆ ವೆಸ್ಟೀಜ್ ಪ್ರಾಡಕ್ಟ್ನ ಚೂಸ್ ಮಾಡಬೇಕು ಅಂತ ಅಂದರೆ ಫಸ್ಟು ಕ್ವಾಲಿಟಿ. ಓಕೆನಾ, ಕ್ವಾಲಿಟಿಯಲ್ಲಿ ನಿಮಗೆ ಈ ಸರ್ಟಿಫಿಕೇಟ್ಸೇ ಹೇಳ್ಬಿಡ್ತಾರೆ ರೀ. ಹಲಾಲ್ ಸರ್ಟಿಫಿಕೇಟು, ISO ಸರ್ಟಿಫಿಕೇಟು, GMP, ಈ ಸರ್ಟಿಫಿಕೇಟ್ಸೇ ನಿಮಗೆ ಹೇಳುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ. ಹಂಗೂ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ, ಯೂಸ್ ಮಾಡ್ತೀರಾ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ 30 ಡೇಸಲ್ಲಿ ನಿಮಗೆ ನಿಮ್ಮ ಕ್ಯಾಶ್ ಬ್ಯಾಕ್ನ ಅಂದರೆ ನೀವು ರಿಟರ್ನ್ ಮಾಡಿದ್ರೆ ನಿಮಗೆ 100% ಕ್ಯಾಶ್ ಬ್ಯಾಕ್ ಇದೆ ಅಂತ ಕಂಪನಿನ ಗ್ಯಾರಂಟಿ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರ ಪ್ರಾಡಕ್ಟ್ಸ್ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಯಾರು ರಿಟರ್ನ್ ಮಾಡಲ್ಲ. ಹಂಗೂ ರಿಟರ್ನ್ ಮಾಡಿದ್ರು ನಿಮಗೆ ಖಂಡಿತವಾಗೂ 30 ಡೇಸ್ ಒಳಗಡೆ ರಿಟರ್ನ್ ಮಾಡಿದರೆ ಮನಿ ಗ್ಯಾರಂಟಿ. ಓಕೆನಾ, ಆ ಥರ. ಸೊ ನೆಕ್ಸ್ಟು ಪ್ರೈಸ್ ವೈಸ್ ನೋಡಿದ್ರೆ ನಾರ್ಮಲ್ ನಾನು ಹೇಳ್ದಂಗೆ ಲೋಕಲ್ ಶಾಪಲ್ಲಿ ನಿಮಗೆ ಆಫರ್ ಸಿಗೋಲ್ಲ, ಅಂದರೆ ಅದು ಇಲ್ಲ. ಮಾಲ್ಸ್ ಅಂದರೆ ಈ ಬಿಗ್ ಬಜಾರ್ ಅಂಥದ್ದೆಲ್ಲ ಬರುತ್ತಲ್ಲ, ಸೊ ಆ ಥರ ಅಲ್ಲಿ ನಿಮಗೆ ಅಲ್ಲೂ ಆಫರ್ಸ್ ಇದೆ, ಇಲ್ಲೂ ಆಫರ್ಸ್ ಇದೆ. ಓಕೆನಾ, ಬಟ್ ಅಲ್ಲಿ ಆಫರ್ಸ್ ಇದೆ, ಇಲ್ಲಿ ಆಫರ್ಸ್ ಜೊತೆಗೆ ನಿಮಗೆ ಇನ್ಕಮು ಇದೆ. ಓಕೆನಾ, ಅದನ್ನು ನಾನು ಹೇಳಿದ್ದು. ಸೊ ಇಲ್ಲಿ ಆಫರ್ಸ್ ಬಗ್ಗೆ ನೋಡಬೇಕಂದ್ರೆ 10 to 20% ಡಿಸ್ಕೌಂಟ್ ಆನ್ MRP. ಓಕೆನಾ, ಸೊ ಇಲ್ಲಿ ನೀವು ಇದನ್ನು ಮಾರ್ಕೆಟಲ್ಲಿ ನಾರ್ಮಲಾಗಿ ಇಸ್ಕೊಬೇಕಂದ್ರೆ MRPಲಿ ಸಿಗುತ್ತೆ. ಬಟ್ ಅದೇ ನೀವು ಇಲ್ಲಿ ಡಿಸ್ಟ್ರಿಬ್ಯೂಟ್ರಾಗಿ ನಮ್ಮ ಜೊತೆ ಮಾಡಿದ್ರೆ ಅಂದರೆ ಜಾಯ್ನ್ ಆದ್ರಿ ಅಂತ ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆನಾ, ಸೊ ಇದು ನೋಡಿ. ಈವನ್ ನಮ್ಮ ಫುಡ್ ಸಪ್ಲಿಮೆಂಟ್ಸ್ ಅಂದರೆ ವೆಸ್ಟೀಜ್ ಪ್ರಾಡಕ್ಟ್ಸ್ ಬಗ್ಗೆ ನ್ಯೂಸ್ ಆರ್ಟಿಕಲ್ಸಲ್ಲೇ ಬಂದಿದೆ, ನ್ಯೂಸ್ ಚಾನಲ್ಸಲ್ಲೂ ಬಂದಿದೆ. ಓಕೆನಾ, ಸೊ ಈ ಥರ ನೋಡಬೇಕಂದ್ರೆ ನಮಗೆ ವೆಸ್ಟೀಜ್ ಪ್ರಾಡಕ್ಟ್ ಅನ್ನೋದು ಕ್ವಾಲಿಟಿ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟು ತನಕ ನಾವು ಯಾಕೆ ವೆಯ್ಟ್ ಮಾಡಬೇಕು, ಈಗಲೇ ಜಾಯಿನ್ ಮಾಡ್ಬೋದಲ್ವಾ? ಕರೆಕ್ಟ್ ಅಲ್ವಾ? ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನೋದು ತಪ್ಪಲ್ಲ, ಕರೆಕ್ಟೇ. ಬಟ್ ಅಲ್ಲಿ ಯಾವ ಕಂಪನಿಯಲ್ಲಿ ಮಾಡಬೇಕು ಅನ್ನೋದನ್ನು ನಾವು ಚೂಸ್ ಮಾಡಬೇಕು, ಅದು ವೆಸ್ಟೀಜ್. ಓಕೆನಾ, ಸೊ ನೆಕ್ಸ್ಟ್ ವೆಸ್ಟೀಜ್ ಪ್ರಾಡಕ್ಟ್ಸ್ ಅನ್ನೋದು ಗ್ರೇಡ್ 1 ಪ್ರಾಡಕ್ಟ್ಸು ಎಲ್ಲನೂ. ಓಕೆನಾ, ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೋಪ್ ನೇಮ್ ನಾನು ಹೇಳಲ್ಲ, ನನ್ನ ಮನೇಲೂ ಸೋಪ್ ಯೂಸ್ ಮಾಡ್ತಿದ್ದೆ. ಓಕೆನಾ, ನಿಮ್ಮ ಸೋಪ್ ಹಿಂದೆ ನೋಡಿ ಅಲ್ಲಿ ಎಲ್ಲೆಲ್ಲ ಏನೇನೋ ಬರೆದಿರ್ತಾರೆ, ಅಲ್ಲಿ ಗ್ರೇಡ್ 3 ಅಂತ ಇರುತ್ತೆ. ಓಕೆನಾ, ಎಲ್ಲ ಸೋಪಲ್ಲೂ ಗ್ರೇಡ್ 2, ಗ್ರೇಡ್ 3 ಅಂತ ಇರುತ್ತೆ. ಮತ್ತು TFM 60%, 65% ಕಿಂತ ಕಡಿಮೆ ಇರುತ್ತೆ. ಯಾಕಪ್ಪ ಅಂದರೆ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾರೆ 100% ನೀಮು 100% ಇದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕೊಡೋದೇ ಅವರು 60% ಅಷ್ಟೇ ಕೊಡೋದು. ಯಾಕೆ? ಬಿಕಾಸ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದೇ ಬೇರೆ, ಅವ್ರು ಕೊಡೋಂಥ ಪ್ರಾಡಕ್ಟೇ ಬೇರೆ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ನಾವು ವೆಸ್ಟೀಜಲ್ಲಿ ಗ್ರೇಡ್ 1 ಸಿಗುತ್ತೆ. ನಾನು ತೋರಿಸ್ತೀನಿ ರೀ ಬೇಕಷ್ಟು, ನಾನು ಯೂಸ್ ಮಾಡ್ತಿದ್ದೀನಿ ವೆಸ್ಟೀಜ್ ಪ್ರಾಡಕ್ಟ್ಸ್ನ, ಗ್ರೇಡ್ 1. ಓಕೆನಾ, ಸೊ ಅದಕ್ಕೆ ಜಸ್ಟ್ ಚೇಂಜ್ ಯುವರ್ ಶಾಪ್, ಬೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಫಾರ್ ಯುವರ್ ಹೋಮ್ ಯೂಸ್ ಆ್ಯಂಡ್ ಅರ್ನ್ ಮನಿ. ಇಷ್ಟೇ ಸಿಂಪಲ್ ಲಾಜಿಕ್. ಜಸ್ಟ್ ಚೇಂಜ್ ಯುವರ್ ಶಾಪ್, ಇಟ್ ವಿಲ್ ಚೇಂಜ್ ಯುವರ್ ಲೈಫ್, ಅಷ್ಟೇ. ಓಕೆ, ವೆಸ್ಟೀಜಲ್ಲಿ ಇರೋಂಥ ಪ್ರಾಡಕ್ಟ್ಸ್ ಕ್ಯಾಟಗರಿ ನೋಡಿದ್ರೆ ಫಸ್ಟು ಹೆಲ್ತ್ ಫುಡ್. ಸೊ ಹೆಲ್ತ್ ಫುಡ್ ಅಂದರೆ ಅದೇ ರೈಸ್ ಬ್ರಾನ್ ಆಯಿಲ್, ಆಲಿವ್ ಆಯಿಲ್, ಮತ್ತು ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್ ಸೆರಿಯಲ್, ಮತ್ತು ಜ್ಯೂಸ್, ಮತ್ತು ಪ್ರೋಟೀನ್ ಪೌಡರ್, ಝೀಟಾ, ಟೀ ಆ್ಯಂಡ್ ಕಾಫಿ. ಸೊ ಈ ಥರ ಎಲ್ಲ ಇದೆ. ಸೊ ನೆಕ್ಸ್ಟ್ ನೋಡಿದ್ರೆ ಹೈವೆಸ್ಟ್ ಅಂದರೆ ಇದು ಈ ಒಂದು ಪ್ರಾಡಕ್ಟ್ಸ್ ಅಂದರೆ ಹೆಲ್ತ್ ಫುಡ್ ಬಂದ್ಬಿಟ್ಟು ನಾವು ಯೂಸ್ ಮಾಡೋವಂಥದ್ದು ಹೊಟ್ಟೆಗೆ ತಿನ್ನೋದ್ರಿಂದ. ಓಕೆನಾ, ಸೊ ಇಲ್ಲಿ ಹೇವೆಸ್ಟ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮಗೆ ಈ ಟಾಯ್ಲೆಟ್ ಕ್ಲೀನರು, ಡಿಸ್ ವಾಶು, ಸೊ ಈ ಥರ ಬರುತ್ತೆ. ಸೊ ಈ ಥರ ಪ್ರಾಡಕ್ಟ್ಸು ಅಂದರೆ ಇಲ್ಲಿ ಯೂಸ್ ಮಾಡೋಂದ್ರೆ FMCG ಪ್ರಾಡಕ್ಟ್ಸ್. ಓಕೆನಾ, FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಓಕೆ, ಇಂಥ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡೋದು. ಓಕೆನಾ, ಸೊ ನೆಕ್ಸ್ಟ್ ಬರಬೇಕಂದ್ರೆ ಓರಲ್ ಕೇರ್. ನೀವು ಟೂತ್ ಬ್ರಷ್ಷು,
ಪೇಸ್ಟು. ಸೊ ಈ ಥರ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಓವರ್ವ್ಯೂ ನೋಡಿ. ಇದು ಹೆಲ್ತ್ ಕೇರ್. ಇದನ್ನು ನಾವು ಫುಡ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಫುಡ್ ಸಪ್ಲಿಮೆಂಟ್ಸ್ ಅಂದರೆ ಇದು ಟ್ಯಾಬ್ಲೆಟ್ಸ್ ಥರ. ಏನಪ್ಪ ನೀನು ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಳ್ಳೋಕೆ ಹೇಳ್ತಿದ್ದೆ, ಏನಿದು ಡಾಕ್ಟರ್ ರೆಕಮೆಂಡೇಷನ್ ಇಲ್ಲದೆ ಏನಪ್ಪ ಯೂಸ್ ಮಾಡೋದಂತ ಎಲ್ಲ ಕೇಳ್ಬೋದು. ಓಕೆನಾ. ಸೊ ನೋಡಿ ನಾನು ಹೇಳ್ತೀನಿ. ಇಮ್ಯುನಿಟಿ ಬೂಸ್ಟ್ ಇದು. ಓಕೆನಾ. ಇದು ಸ್ಪೆರುಲಿನಾ, ನೋನಿ, ಕೊಲೆಸ್ಟ್ರಾಮ್, ಅಲೋವೆರಾ, ಆಮ್ಲ. ಓಕೆನಾ. ಈ ಥರ ಎಲ್ಲ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಆಯುರ್ವೇದಕ್ಕೂ ನ್ಯೂಟ್ರಿಷನಲ್ಗೂ ಏನು ಡಿಫ್ರೆನ್ಸ್ ಅಂತ. ಇವಾಗ ನೀವು ಆಯುರ್ವೇದ ಅಂದರೆ ಈ ಏಲಕ್ಕಿ, ಮೆಂತ್ಯ ಮತ್ತು ಇನ್ನೇನೆಲ್ಲ ಬರುತ್ತಲ್ವ, ಅದನ್ನೆಲ್ಲ ಒಂದು ಪುಡಿ ಮಾಡಿ ಕೊಡ್ತಾರೆ. ಕರೆಕ್ಟಲ್ಲ. ಇದನ್ನು ತುಪ್ಪಗೋ ಇಲ್ಲ ಯಾವುದಕ್ಕೋ ನೀರಿಗೋ ಮಿಕ್ಸ್ ಮಾಡಿ ಕುಡೀರಿ ಅಂತ ಹೇಳ್ತಾರೆ. ಓಕೆನಾ. ಎಲ್ಲನೂ ಮಿಕ್ಸ್ ಮಾಡಿ ಯಾವುದಾದ್ರೂ ಒಂದು ಕಾಯಿಲೆಗೆ ವಾಸಿಯಾಗೋಂಥ ಮೆಡಿಸನಾಗಿ ಬಂದರೆ ಅದು ಆಯುರ್ವೇದ. ಓಕೆನಾ. ಇವಾಗ ನನಗೆ ಜ್ವರ ಇದೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಅವ್ರೇನು ಮಾಡ್ತಾರೆ, ಎಲ್ಲನೂ ಪುಡಿ ಮಾಡ್ತಾ ಕೊಟ್ಬಿಟ್ಟು ಇದನ್ನೆಲ್ಲೋ ಜೇನಿಗೋ ಇಲ್ಲ ನೀರಿಗೋ ಮಿಕ್ಸ್ ಮಾಡ್ಕೊಂಡು ತಿನ್ನಪ್ಪ ಅಂತ ಹೇಳ್ಬಿಡ್ತಾರೆ. ಆವಾಗ ನನಗೆ ಆ ಕಾಯಿಲೆ ವಾಸಿ ಆಗುತ್ತೆ. ಕರೆಕ್ಟ್ ಅಲ್ವಾ. ಅದು ಆಯುರ್ವೇದ. ಓಕೆನಾ. ಯಾವುದೋ ಒಂದು ಕಾಯಿಲೆಗೆ ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತಾರೆ. ಇದೇ ನ್ಯೂಟ್ರಿಷನ್ ಅಂತ ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ನ, ಇವಾಗ ಆಮ್ಲನ ತಗೊಳ್ಳಿ, ಇಲ್ಲ ನೀಮನ್ನು ತಗೊಳ್ಳಿ, ಇಲ್ಲ ಸ್ಪೈರುಲ್ನ ತಗೊಳ್ಳಿ. ಇದು ಸ್ಪೈರುಲ್ನ ಅನ್ನೋದು ಒಂಥರ ಪ್ರಾಡಕ್ಟ್, ಪ್ಲ್ಯಾಂಟ್ ಥರನೇ. ಅದರಿಂದ ಬರೋಂಥ ಬೆನಿಫಿಟ್ಸ್ನ ಎಲ್ಲ ಥರದ ಕಾಯಿಲೆಗೂ ಔಷಧಿ ಕೊಡೋವಂಥದ್ದು. ಅದು ನ್ಯೂಟ್ರಿಷನ್ ಅನ್ನೋದು ಏನು ರೀ, ಇವಾಗ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂದರೆ ನಮ್ಮ ಬಾಡಿಯಲ್ಲಿ ಈ ನ್ಯೂಟ್ರಿಷನ್ ಕಡಿಮೆ ಇದೆ, ವಿಟಮಿನ್ ಸಿ ಕಡಿಮೆ ಇದೆ, ವಿಟಮಿನ್ ಬಿ ಕಡಿಮೆ ಇದೆ, ವಿಟಮಿನ್ ಎ ಕಡಿಮೆ ಇದೆ, ಕಣ್ಣು ಕಾಣಿಸಲ್ಲ, ಈ ಥರ ಎಲ್ಲ ನಾವು ಓದಿರ್ತೀವಿ. ಕರೆಕ್ಟ್ ಅಲ್ವಾ. ಅದನ್ನು ಆ ನ್ಯೂಟ್ರಿಷನ್ನ ನಮ್ಮ ಬಾಡಿಲಿ ಫಿಲ್ಲಪ್ ಮಾಡೋದಕ್ಕೆ ಈ ಫುಡ್ ಸಪ್ಲಿಮೆಂಟ್ ನೇಮಲ್ಲಿದೆ. ಫುಡ್ ಸಪ್ಲಿಮೆಂಟ್ ನಾವು ಊಟಕ್ಕೆ ಜೊತೆಗೆ ತಿನ್ನೋದು. ಯಾಕೆ ರೀ ಫುಡ್ ಸಪ್ಲಿಮೆಂಟ್ ಅಂತ ಬಂದಿದೆ ಅಂದರೆ, ಇವಾಗ ಬರೋವಂಥ ಫುಡ್ಸು ಯಾವುದು ನ್ಯೂಟ್ರಿಷನ್ ಆಗಿಲ್ಲ. ಕರೆಕ್ಟಾಗಿ ಎಲ್ಲ ಕೆಮಿಕಲ್ಲು. ನಾವು ಮಾಡೋಂಥ ಈ ತರಕಾರಿ ಎಲ್ಲನೂ ಆರ್ಗ್ಯಾನಿಕಲ್ ಇಲ್ಲ. ಓಕೆನಾ. ಎಲ್ಲನೂ ಕೆಮಿಕಲಿಂದ. ಸೊ ಅದರಿಂದ ಏನಾಗುತ್ತೆ, ಆ ನ್ಯೂಟ್ರಿಷನ್ ಅನ್ನೋದು ಸಿಗೋಲ್ಲ ನಮಗೆ. ಅದು ಸಿಗಬೇಕು ಅಂತಂದರೆ ಆ ಊಟಕ್ಕೆ ಜೊತೆ ಅದನ್ನು ತಗೊಳ್ಳಿ ಅಂತ. ಮತ್ತು ಇದನ್ನು ಯಾಕೆ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತಾರಂದರೆ, ಇವಾಗ ಡಾಕ್ಟ್ರ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತಿರ್ತಾರೆ. ಈ ಟ್ಯಾಬ್ಲೆಟ್ನ ದಿವಸಕ್ಕೆ 2 ಸರಿ ತಿನ್ನಿರಿ, 3 ಸರಿ ತಿನ್ನಿರಿ ಅಂತ ಹೇಳ್ಬಿಟ್ಟು. ಸೊ ಇದೇ ಥರನೇ ನಾವು ಈ ಸ್ಪೈರುಲ್ನ, ನೋನಿ ಇದನ್ನೆಲ್ಲ ನಾವೇನು ಮಾಡ್ತೀವಿ, ಪೌಡ್ರ್ ಥರ ಮಾಡಿರ್ತೀವಿ. ಈ ಪೌಡ್ರ್ ಥರ ನಾವು ಫಾರ್ಮಲ್ಲಿ ಕೊಟ್ಬಿಟ್ರೆ ನಾವು ಹೇಳ್ತೀವಿ ಇದನ್ನು 1 ಗ್ರಾಮ್ ತಿನ್ನಿ, 1.5 ಗ್ರಾಮ್ ತಿನ್ನಿ ಅಂತ ಹೇಳ್ಬಿಟ್ರೆ, ನೀವು ಎಲ್ಲಂತ ಹೋಗಿ ವೆಯ್ಟ್ ಮಾಡಿ, ಎಲ್ಲಂತ ಹೋಗಿ ಹೆಚ್ಚು ಕಡಿಮೆ ಅಂತ ತಿಂತೀರಾ. ಕರೆಕ್ಟ್ ಅಲ್ವಾ. ಜಾಸ್ತಿ ತಿಂದ್ರೂ ಕಷ್ಟ, ಕಡಿಮೆ ತಿಂದ್ರೂ ಕಷ್ಟ. ಅಂದರೆ ಬೇಗ ವಾಸಿಯಾಗಲ್ಲ ಅನ್ನೋದು. ಓಕೆನಾ. ಸೊ ಅದಕ್ಕೆ ಅದನ್ನು ಎಷ್ಟು ತಿನ್ನಬೇಕು ಅನ್ನೋದನ್ನು ಒಂದು ಟ್ಯಾಬ್ಲೆಟಲ್ಲಿ ಇಷ್ಟಂತ ಹಾಕಿ ಕರೆಕ್ಟಾಗಿ ಕೊಟ್ಟಿರ್ತಾರೆ. ನೀವೇನು ಮಾಡಿ, ಜಸ್ಟ್ ಆ ಟ್ಯಾಬ್ಲೆಟನ್ನು ಮಾತ್ರ ತಿಂದರೆ ಸಾಕು. ಒಂದು ದಿವಸಕ್ಕೆ 2 ಟ್ಯಾಬ್ಲೆಟಾ ಇಲ್ಲ 3 ಟ್ಯಾಬ್ಲೆಟಾ ಅನ್ನೋದು ಕರೆಕ್ಟಾಗಿ ಆ ಲೆವೆಲ್ನ ಮೇಂಟೈನ್ ಮಾಡಿದ್ರೆ ಅಂದರೆ ಅಲ್ಲಿಗೆ ನಿಮ್ಮ ಕಾಯಿಲೆ ಅನ್ನೋದು ವಾಸಿಯಾಗುತ್ತೆ ಬೇಗನೆ. ಸೊ ಅದಕ್ಕೆ ಅವರು ಅದನ್ನು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತಿರೋದು. ಓಕೆನಾ. ಇದನ್ನು ಆ್ಯಕ್ಚುಲಿ ಪೌಡ್ರನ್ನೇ. ಓಕೆನಾ. ಪೌಡ್ರ್ ಅಂದರೆ ಎಲ್ಲನೂ ಮಿಕ್ಸ್ ಮಾಡಲ್ಲ, ಯಾವುದೋ ಒಂದು. ಅಂದರೆ ನಾನು ಹೇಳಿದಲ್ಲ, ಇವಾಗ ಸ್ಪೈರಲ್ನ ಮಾತ್ರನೇ ಅದನ್ನು ಪುಡಿ ಮಾಡಿ ಅದನ್ನು ಆ ಟ್ಯಾಬ್ಲೆಟ್ ಫಾರ್ಮಲ್ಲಿ ಮಾಡಿ ತರೋದು. ಇವಾಗ ಒಂದೊಂದು ಟ್ಯಾಬ್ಲೆಟ್ ನೀವು ನೋಡಿದ್ರೆ ಕೈನ ಒಂಥರ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಕೈಯಲ್ಲಿ ನೀವು ಯಾವುದೋ ಟ್ಯಾಬ್ಲೆಟ್ ಕೈಯಲ್ಲಿ ಇಟ್ಕೊಂಡ್ರಿ ಅಂದರೆ ಆ ಟ್ಯಾಬ್ಲೆಟ್ ಹಂಗೆ ಕರಗುತ್ತೆ. ಅಂಥ ಟ್ಯಾಬ್ಲೆಟೇ ಇಲ್ಲಿ. ಓಕೆನಾ. ಬೇಗನೆ ಕರಗುತ್ತೆ. ನೀವು ಕರಗದೇ ಇರೋಂಥ ಟ್ಯಾಬ್ಲೆಟ್ ನೋಡಿದ್ರೆ ಅದು ಕೆಮಿಕಲ್ಲು. ಓಕೆನಾ. ಅಂಥ ಟ್ಯಾಬ್ಲೆಟ್ ಇಲ್ಲಿಲ್ಲ. ಓಕೆನಾ. ಸೊ ಇದು ಫುಡ್ ಸಪ್ಲಿಮೆಂಟ್ಸ್ ಅನ್ನೋದು. ಸೊ ಇದು ಪರ್ಸನಲ್ ಕೇರ್ ಮೀನ್ಸ್ ಅದೇ ಬ್ಯೂಟಿ ವಿಷಯಕ್ಕೆ ಬಂದರೆ ಆ ಥರ. ಓಕೆನಾ. ನೀವು ಪಿಂಪಲ್ಸ್ ಬಂದರೆ ಕ್ರೀಮ್ ಹಚ್ಕೊಳ್ಳೋದು ಆ ಥರ ಎಲ್ಲ. ಸೊ ಆ ಥರ. ಸೊ ದಿಸ್ ಈಸ್ ಟ್ರೂ ಮೆನ್ ಕಲೆಕ್ಷನ್ಸ್. ಸೊ ಇದು ಮೆನ್ಸ್, ಎಕ್ಸ್ಕ್ಲೂಸಿವ್ ಫಾರ್ ಮೆನ್ಸ್ ಅನ್ನೋ ಥರ. ಸೊ ಮತ್ತು ದಿಸ್ ಮಿಸ್ಟ್ರಲ್ ಆಫ್ ಮಿಲನ್ ಅಂದರೆ ಇದು ವುಮೆನ್ಸ್ದು ಲಿಪ್ಸ್ಟಿಕ್ಕು ಮತ್ತು ಬೇರೆ ಬೇರೆ ಏನೋ ಅದು ವುಮೆನ್ಸ್ ಸಂಬಂಧಪಟ್ಟಿದ್ದು. ಓಕೆ. ಅದು ನನಗೆ ಗೊತ್ತಿಲ್ಲ. ಅಂದರೆ ಇದು ಇಂಟರ್ನ್ಯಾಷನಲ್ ರೇಂಜಲ್ಲಿರುವಂಥ ಒಂದು ಪ್ರಾಡಕ್ಟ್ಸ್ ಇದಲ್ಲ. ಓಕೆನಾ. ಸೊ ಇದು ಮತ್ತು ಸ್ಕಿನ್ ಫಾರ್ಮುಲಾ, ದೆನ್ ಅಗ್ರಿಕಲ್ಚರ್ ನೀವು ನೋಡ್ದಂಗೆ ಎಷ್ಟೋ ಜನ ಆರ್ಗ್ಯಾನಿಕಲಿ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ನಾವು ಯೂಸ್ ಮಾಡೋ ಎಲ್ಲ ಕೆಮಿಕಲೇ. ಓಕೆನಾ. ಸೊ ಅಂಥದ್ರಲ್ಲಿ ನಾವು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ನಮ್ಮ ಪ್ಲ್ಯಾಂಟ್ಸ್ ಅನ್ನೋದು ಆರ್ಗ್ಯಾನಿಕ್ಕಾಗಿ ಬೆಳೆಯುತ್ತೆ. ಓಕೆನಾ. ಸೊ ಅದು. ಆ್ಯಂಡ್ ಇದು ಪ್ರೈಸ್ ಕಂಪ್ಯಾರಿಷನ್ ಚಾರ್ಟ್ ಏನಿಲ್ಲ. ಇದು ಜಸ್ಟ್ ನಿಮ್ಮ ಆಚೆಗಡೆ ಇಸ್ಕೊಳ್ಳೋವಂಥ ಪ್ರಾಡಕ್ಟ್ಸ್ಗಿಂತ ನಮ್ಮ ವೆಸ್ಟೀಜಲ್ಲಿ ನಿಮಗೆ ಕಡಿಮೆ ಅಲ್ಲಿ ಸಿಗುತ್ತೆ ಅನ್ನೋದು. ಓಕೆನಾ. ಸೊ ಅದೇ. ದೆನ್ ಇದು ಬೆಸ್ಟ್ ಡೀಲ್ಸ್ ಅಂದರೆ ಥರ್ಡ್ ಪಾರ್ಟಿ ಟೈಅಪ್. ಓಕೆನಾ. ಇವಾಗ ವೆಸ್ಟೀಜಲ್ಲಿ ನಾನು ಹೇಳೋಂಗೆ ಪರ್ಸ್ನಲ್ ಕೇರು, ಹೋಮ್ ಕೇರು ಮತ್ತು ಹೆಲ್ತ್ ಕೇರ್
ಈ ಥರ ಅಷ್ಟೇ ಇರೋದು. ನಿಮಗೆ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಮತ್ತು ಈ ಶುಗರು ಈ ಇಂಥದ್ದೆಲ್ಲ ಬೇಕಂದರೆ ಸೊ ನೀವು ಈ ಬೆಸ್ಟ್ ಡೀಲ್ಸ್ ಅನ್ನೋದರಲ್ಲೂ ನೀವು ಇಸ್ಕೊಬೋದು. ಸೊ ಅಲ್ಲೂ ನಿಮಗೆ ಕಮ್ಮಿ ರೇಟಲ್ಲಿ ಸಿಗೋದು ಆರ್ಗ್ಯಾನಿಕಲ್ ಪ್ರಾಡಕ್ಟ್ಸು ಸಹ. ಓಕೆನಾ, ದೆನ್ ಸೇಮ್ ಇದೇನೆ. ಸೊ ಇವಾಗ ನಾನು ಇಷ್ಟೊತ್ತವರೆಗೂ ಹೇಳಿದ್ದು ವೆಸ್ಟೀಜ್ ಬಗ್ಗೆ, ವೆಸ್ಟೀಜ್ ಕಂಪನಿ ಬಗ್ಗೆ ಮತ್ತು ಅಲ್ಲಿರುವಂಥ ಪ್ರಾಡಕ್ಟ್ಸ್ ಕ್ವಾಲಿಟಿ ಬಗ್ಗೆ. ಓಕೆನಾ, ಇಷ್ಟ ಆಯಿತು. ಇವಾಗ ನಾನು ಫಸ್ಟಲ್ಲೇ ಹೇಳೋ ಹಾಗೆ ಇನ್ಕಮ್ ಹೇಗೆ ಅರ್ನ್ ಮಾಡ್ಬೋದು ಅನ್ನೋದು. ಓಕೆನಾ, ಫಸ್ಟು 9 ವೇಸ್ ಟು ಅರ್ನ್ ಇನ್ಕಮ್, ಅಂದರೆ 9 ವಿಧ ಇದೆ ಅರ್ನ್ ಮಾಡೋದು, ಅಂದರೆ ಟೈಪ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಆ ಥರ. ಸೊ ಇಲ್ಲಿ ಫಸ್ಟ್ ಬರಬೇಕಂದ್ರೆ ರಿಟೇಲ್ ಪ್ರಾಫಿಟ್ಸ್, ಅದು ಒಂಥರ ಇನ್ಕಮ್ ತಾನೆ, ಬಟ್ ಅದನ್ನು ಸೇರಿಸ್ಬೇಡಿ. ಓಕೆನಾ, ಅಂದರೆ ಅಲ್ಲೂ ಆಫರ್ಸ್ ಇದೆ ಇಲ್ಲೂ ಆಫರ್ಸ್ ಇದೆ ಅಂತ ಹೇಳಿದೆ, ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅಂದರೆ ಇಲ್ಲಿ ನೀವು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ಬೋದು ಅಂತ ನಾನು ಹೇಳಿದೆ ಅಲ್ಲೇ. ಓಕೆನಾ, ಸೊ ಅದನ್ನು ಬಿಟ್ಬಿಡಿ. ಸೆಕೆಂಡ್ ಬರಬೇಕಂದ್ರೆ ಪರ್ಫಾರ್ಮೆನ್ಸ್ ಬೋನಸ್ ಅಂದರೆ 5 to 11% ಅಂದಿದೆ. ಅದು ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪರ್ಫಾರ್ಮೆನ್ಸ್ ಬೋನಸ್ ನಾನು ಹೇಳ್ದಲ್ವ, ಅಲ್ಲಿ ಕಮಿಷನ್ ಅಂತ ಹೇಳ್ದಲ್ವ, ಅದನ್ನು ಕಮಿಷನ್ ಅಂತಲೂ ಹೇಳ್ಬೋದು, ಬೋನಸ್ ಅಂತಲೂ ಹೇಳ್ಬೋದು. ಓಕೆನಾ, ಅದನ್ನೇ ಅಂದರೆ ಕಮಿಷನ್. ಇವಾಗ ನೀವೊಂದು 10 ರೂಪೀಸ್ ಪ್ರಾಡಕ್ಟ್ ಇಸ್ಕೊಳ್ತೀರಾ, ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ನೋಡಿದ್ರೆ 3 to 4 ರೂಪೀಸ್ ಇರುತ್ತೆ. ಓಕೆನಾ, ಮಿಡಲಲ್ಲಿರುವಂಥ 6 to 7 ರೂಪೀಸ್ ಅದನ್ನು ಮೀಡಿಯೇಟರ್ಸ್ಗೆ ಕೊಡದೆ ನಮಗೆ ವಾಪಸ್ ಕೊಡ್ತಿದ್ದಾರೆ, ಅದನ್ನೇ ಕಮಿಷನ್ ಅಂತ ಹೇಳೋದು, ಬೋನಸ್ ಅಂತ ಹೇಳೋದು. ಓಕೆನಾ, ಬಟ್ ಎಕ್ಸಾಕ್ಟಾಗಿ ಆ 7 ರೂಪೀಸ್ನೇ ಕೊಡಲ್ಲ, ಸಮ್ ಕ್ಯಾಲ್ಕುಲೇಷನ್ಸ್ ವಿಲ್ ಬಿ ದೇರ್. ಅದು ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು, ಅದು ನಿಮ್ಮ ವರ್ಕ್ ಮೇಲಿರೋದು. ಓಕೆನಾ, ಸೊ ಅಂದರೆ ಇದರಲ್ಲಿ ಏನಪ್ಪ ವರ್ಕ್ ಅಂದರೆ ನಾನು ಬರ್ತಾ ಹೇಳ್ತೀನಿ. ಓಕೆನಾ, ಸೊ ಇದನ್ನೇ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳೋದು. ನೆಕ್ಸ್ಟ್ ನೋಡಬೇಕಂದ್ರೆ ನೆಕ್ಸ್ಟ್ 3 ಇಂದ 9 to 9ವರೆಗೂ ಇದಲ್ವಾ, ಅದೇ ನಿಮ್ಮ ನೆಕ್ಸ್ಟ್ ಲೆವೆಲ್ ಬೋನಸ್, ನೆಕ್ಸ್ಟ್ ಲೆವೆಲ್ ಇನ್ಕಮ್ ಅಂತ ಹೇಳೋದು, ಬೋನಸ್ ಬಿಟ್ಟು. ಓಕೆನಾ, ಕಮಿಷನ್ ಅನ್ನೋದು ಬರ್ತಿರುತ್ತೆ. ಓಕೆನಾ, ಕಮಿಷನ್ ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಫ್ ಇನ್ಕಮ್ ನಾನು ಹೇಳಿದ್ರೆ ರಾಯಲ್ಟಿ ಇನ್ಕಮ್ ಅಂತ ಹೇಳಿದಲ್ವಾ, ಸೊ ಅದೇ ಇಲ್ಲಿ ಬರೋದು. ಓಕೆನಾ, ಸೊ ಬ್ರಾನ್ಸ್ ಡೈರೆಕ್ಟರ್ ಬೋನಸ್ ಅಂತ, ನೀವು ಬ್ರಾನ್ಸ್ ಡೈರೆಕ್ಟರ್ ಅಂತ ಲೆವೆಲ್ ಅಚೀವ್ ಮಾಡಿದ್ರಿ ಅಂತಂದರೆ ಫಸ್ಟು ನೀವು ಜಾಯ್ನ್ ಆಗ್ತೀರ ಅಂತಂದರೆ, ಜಾಯ್ನ್ ಆದ ತಕ್ಷಣ ನಿಮಗೆ 5% ಲೆವೆಲಲ್ಲಿ ಇರ್ತೀರ, ಅಲ್ಲಿಂದ 8%ಗೆ ಹೋಗಬೇಕು, 8%ಇಂದ 10% ಲೆವೆಲ್ಗೆ ಹೋಗಬೇಕು, ನೆಕ್ಸ್ಟು 10%ಇಂದ 11%ಗೆ ಹೋಗಬೇಕು. ಓಕೆನಾ, ದಟ್ 11% ಇಸ್ ಕಾಲ್ಡ್ ಆಸ್ ಬ್ರಾನ್ಸ್ ಡೈರೆಕ್ಟರ್, ಅಂದರೆ ಬ್ರಾನ್ಸ್ ಡೈರೆಕ್ಟರ್ ಅಂತ ಅನ್ನೋಂಥ ಲೆವೆಲ್ನ ನೀವು ಅಚೀವ್ ಮಾಡಿದ್ದೀರಾ ಅಂತ ಅರ್ಥ. ಓಕೆನಾ, ಸೊ ಬ್ರಾನ್ಸ್ ಡೈರೆಕ್ಟರಿಂದ ನಿಮಗೆ 4% ಇನ್ಕಮ್. 4% ಅಂದರೆ ಹೆಂಗೆ ಗೊತ್ತಾ, ಆ ಕಂಪನಿನ ಗ್ಲೋಬಲ್ ಟರ್ನ್ ಓವರ್ ಇರುತ್ತೆ ಅಲ್ವಾ, ಸೊ ಆ ಟರ್ನ್ ಓವರಿಂದ 4% ನಿಮಗೆ ಕೊಡ್ತಾರೆ. ಯಾಕಪ್ಪ ಕೊಡಬೇಕು? ಬಿಕಾಸ್ ಆ ಕಂಪನಿ ಡೆವಲಪ್ಮೆಂಟ್ಗೆ ಕಾರಣನೇ ನೀವು. ಓಕೆನಾ, ಯಾಕಂದರೆ ನಿಮ್ಮಿಂದ ತಾನೇ ಆ ಕಂಪನಿ ಅಷ್ಟು ದೂರ ಬೆಳೆದಿದೆ, ಆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಥರನೇ ಇಟ್ಕೊಳ್ಳಿ. ಓಕೆನಾ, ಅಂಥ ಒಂದು ಇದರಲ್ಲಿ ನಿಮಗೆ ಆ 4% ಕೊಡೋದು. ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್, ಲೀಡರ್ಶಿಪ್ ಓವರ್ ರೀಡಿಂಗ್ ಬೋನಸ್, ಇದರಲ್ಲಿ ನಿಮ್ಗೆ ಜಾಸ್ತಿ ಬರೋದು 16% ನೋಡಿ. ಬಿಸ್ನೆಸ್ ಬಿಲ್ಡಿಂಗಲ್ಲೂ 14% ಬರುತ್ತೆ. ಬಟ್ ನಿಮಗೆ LOB ಅಂದರೆ LOB ಅಂತ ಹೇಳೋದು ಶಾರ್ಟ್ ಫಾರ್ಮು, ಲೀಡರ್ಶಿಪ್ ಓವರ್ ರೀಡಿಂಗ್ ಬೋನಸ್. ಸೊ ಇದರಲ್ಲಿ ನಿಮಗೆ 16% ಬರೋದು. ಇದೆಲ್ಲ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಟ್ರಾವೆಲ್ ಫಂಡ್. ನೀವು ಎಲ್ಲಾದರೂ ಫಾರಿನ್ ಟ್ರಿಪ್ಸ್ಗೆ ಹೋಗ್ಬೇಕಂದ್ರೆ ನೀವು ಈ ವೆಸ್ಟೇಜಿಂದ ಕಾಸು ಸೇವ್ ಮಾಡ್ಕೊಂಡು ಹೋಗಬೇಕು ಅಂತ ಅವಶ್ಯಕತೆನೇ ಇಲ್ಲ. ವೆಸ್ಟೇಜ್ ಅವರು ನಿಮಗೆ ಕಾಸು ಕೊಡ್ತಾವ್ರೆ ಟ್ರಾವೆಲ್ ಫಂಡ್ ಅಂತಲೇ 5%ಇಂದ. ಸೊ ಇದರಿಂದನೇ ಅವರು ಇಯರ್ಲಿ 2 ಟ್ರಿಪ್ಸ್ ಫಾರಿನ್ ಟ್ರಿಪ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಓಕೆನಾ, ಅಲ್ಲಿಗೆ ನೀವು ಫಾರಿನ್ ಟ್ರಿಪ್ಸ್ಗೆ ನೀವು ಹೋಗ್ಬೋದು. ಓಕೆನಾ, ಸೊ ಅದೇ ಥರ ಕಾರ್ ಫಂಡ್. ನೀವು ಕಾರೋ ಇಲ್ಲ ಬೈಕ್ ಅಂತನೋ ಬೈಕೋ ಇಲ್ಲ ಕಾರ್ ಯಾವುದೊಂದು ಏನೋ ಈಸ್ಕೊಬೇಕಂತ ಅಂದ್ಕೊಳ್ತೀರಾ, ಅದರಿಂದ ನೀವು ಸೇವ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಕಾರ್ ಫಂಡಿಂದ ನಿಮಗೆ ಕೊಡ್ತಾರೆ. ಓಕೆನಾ, ಅಲ್ಲಿಂದ ನೀವು ವೆಸ್ಟೇಜಲ್ಲೇ ನೀವು ಕಾರ್ನ ಇಸ್ಕೊಬೋದು, ಲಕ್ಸುರಿಯಸ್ ಕಾರ್ ಆಗಲಿ ಇಲ್ಲ ನಾರ್ಮಲ್ ಕಾರ್ಸ್ ಆಗಲಿ ಯಾವುದೊಂದು. ಸೊ ಹೌಸ್ ಫಂಡು ಕೊಡ್ತಾರೆ, ಎಲೈಟ್ ಕ್ಲಬ್ ಬೋನಸ್. ಸೊ ಈ ಥರ 9 ಟೈಪ್ಸ್ ಆಫ್ ಇನ್ಕಮ್ ಇದೆ. ಓಕೆನಾ, ವೆಸ್ಟೇಜಲ್ಲಿ. ಸೊ ಈ ಥರ ಇನ್ಕಮ್ ಎಲ್ಲೂ ನಿಮಗೆ ಬರಲ್ಲ. ಓಕೆನಾ, ಇದೇ ವೆಸ್ಟೇಜ್ನ ಒಂದು ಪವರ್. ಸೊ ಆ ಥರ ಹೇಳೋದು. ಸೊ ಇಲ್ಲಿ ನಾನು ಹೇಳಿದಲ್ಲ ಅಕ್ಯುಮೇಟಿವ್ ಪರ್ಫಾರ್ಮೆನ್ಸ್ ಬೋನಸ್, ಅಲ್ಲೇ ಇದೇನೇ ಒಂದು ಮೇಜರ್ ಪವರ್ ಆಫ್ ದ ವೆಸ್ಟೇಜ್. ಅಂದರೆ ಬೇರೆ ಕಂಪನಿಗೂ ವೆಸ್ಟೇಜಿಗೂ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಅಕ್ಯುಮುಲೇಟಿವ್ PV ಮೆಥಡ್ ಇದೆ. ಅಕ್ಯುಮುಲೇಟಿವ್ ಅಂದರೆ ನಾರ್ಮಲ್ ಅಕ್ಯುಮುಲೇಟಿವ್ ಏನಂದರೆ ಗೊತ್ತಲ್ವಾ, ಅಡಿಷನ್. ಓಕೆನಾ, ಇಲ್ಲಿ ಪಾಯಿಂಟ್ಸ್ ಅನ್ನೋ ಥರ ಬರುತ್ತೆ. ಸೊ ಪಾಯಿಂಟ್ಸ್ ಏನಂದರೆ ಇವಾಗ ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಇವಾಗ 100 ರೂಪೀಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದೀರ ಅಂದರೆ DP ಪ್ರೈಸು 80 ರೂಪೀಸ್ ಇರುತ್ತೆ, ಅಂದರೆ 10 to 20% ಡಿಸ್ಕೌಂಟ್ ಹೇಳ್ದಲ್ವಾ. ಸೊ ಅಲ್ಲಿ
ಪ್ರಕಾರ ನೋಡಿದ್ರೆ ನಿಮಗೆ 3 PV ಪಾಯಿಂಟ್ಸ್ ಅಂತ ಸಿಗುತ್ತೆ, 3 ಪಾಯಿಂಟ್ಸ್ ಅಂತ ಸಿಗುತ್ತೆ. ಆ ಪಾಯಿಂಟ್ಸ್ನ ನೀವು ಸೇವ್ ಮಾಡ್ತಾ ಹೋಗ್ತಾ ಇರಬೇಕು. ಓಕೆನಾ. ಇವಾಗ ಸಮ್ ಕಂಪ್ನೀಸಲ್ಲಿ ಏನಿರುತ್ತೆ ಅಂತಂದರೆ, ಇವಾಗ ಫಸ್ಟ್ ಮಂತಲ್ಲಿ ನೀವು ಒಂದು 100 ಪಾಯಿಂಟ್ಸ್, ಒಂದು ಸುಮ್ಮನೆ ಇಟ್ಕೊಳ್ಳೋಣ, 100 ಪಾಯಿಂಟ್ಸ್ ಸೇವ್ ಮಾಡಿರ್ತೀರ ನೀವು, ಅಂದರೆ 100 ಪಾಯಿಂಟ್ಸ್ ಗೇನ್ ಮಾಡಿರ್ತೀರ ನೀವು ಪ್ರಾಡಕ್ಟ್ಸ್ ಆ ಕಂಪನಿಯಿಂದ ಪರ್ಚೇಸ್ ಮಾಡಿ. 100 ಪಾಯಿಂಟ್ಸ್ ನಿಮ್ಮ ಹತ್ರ ಇರುತ್ತೆ. ನೆಕ್ಸ್ಟ್ ಮಂತಲ್ಲಿ ಏನಾಗುತ್ತೆ ಅಂದರೆ ಆ 100 ಪಾಯಿಂಟ್ಸ್ ಹೋಗಿ ನೀವು 0ಇಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದು ಬೇರೆ ಕಂಪನಿಯಲ್ಲಿರೋಂಥ ಒಂದು ಬೆನಿಫಿಟ್ ಇಲ್ಲ. ಓಕೆನಾ, ಅದು ಇಲ್ಲ. ಬಟ್ ಅದೇ ಕಾನ್ಸೆಪ್ಟು ವೆಸ್ಟಿಜಲ್ಲಿದೆ. ಬಟ್ ಅಕ್ಯುಮುಲೇಟಿವ್ PV ಅಂತ ಅಂದರೆ, ನೀವು ಇವಾಗ ಫಸ್ಟ್ ಮಂತಲ್ಲಿ 100 ಪಾಯಿಂಟ್ಸ್ ಗೇನ್ ಮಾಡಿದ್ರಿ ಅಂತಂದರೆ ಅದೇ 100 ಪಾಯಿಂಟ್ಸ್ ಹಂಗೆ ಇರುತ್ತೆ. ಸೆಕೆಂಡ್ ಮಂತಲ್ಲಿ ಎಕ್ಸ್ಟ್ರಾ ನೀವೇನು ಮಾಡ್ತೀರ ಅದ್ರ ಜೊತೆಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಅದು ಅಕ್ಯುಮುಲೇಟಿವ್ PV, ನಾರ್ಮಲ್ ಅಡಿಷನ್ ಅಷ್ಟೇ. ಓಕೆನಾ. ಸೊ ಇವಾಗ ಫಸ್ಟು ನೀವು ಡಿಸ್ಟ್ರಿಬ್ಯೂಟ್ರಾಗಿ ಬರ್ತೀರಾ. ಸೊ 1 to 600 ನೀವು ಪಾಯಿಂಟ್ಸ್ನ ಅಚೀವ್ ಮಾಡಿದೆ ಇದ್ರಿ ಅಂತಂದರೆ ನಿಮಗೆ 5% ಅಂತ ಅಚೀವ್ಮೆಂಟ್. ಓಕೆನಾ. ಸೊ 600 ರೀಚ್ ಆಯಿತು ಅಂತ ಅಂದರೆ ನೀವು 8% ಲೆವೆಲ್ನ ಅಚೀವ್ ಮಾಡಿರ್ತೀರ. ಓಕೆನಾ. ಸೊ 600 to 2400 ದಟ್ ಈಸ್ 8% ಲೆವೆಲ್ ಇರೋಂಥ ರೇಂಜ್. ಸೊ 2400 ಅಚೀವ್ ಮಾಡಿದ್ದೀರಾ. ಓಕೆನಾ. ಸೊ ಆವಾಗ ನಿಮಗೆ 10% ಲೆವೆಲ್ ಅನ್ನೋಂಥ ಅಚೀವ್ಮೆಂಟ್ ಸಿಗುತ್ತೆ. ಓಕೆನಾ. ನಾನು ಹೇಳ್ತಿದ್ದೀನಲ್ವ, ಈ ಅಚೀವ್ಮೆಂಟಿಗೆ ತಕ್ಕಂಥ ನಿಮಗೆ ಇನ್ಕಮ್ ಎಲ್ಲ ಸಿಗಲ್ಲ. ನೀವು ಎಷ್ಟು ವರ್ಕ್ ಮಾಡ್ತಿದ್ದೀರೋ ಅಷ್ಟಕ್ಕಷ್ಟು ನಿಮ್ಮ ಇನ್ಕಮ್. ಓಕೆನಾ, ಆ ಥರ. ಸೊ ನೆಕ್ಸ್ಟು 2400ಇಂದ 5500 ವರೆಗೂ ಇದ್ದರೆ ಆ ರೇಂಜಲ್ಲಿ ನಿಮಗೆ 10%. 5500 ರೀಚ್ ಆದ್ರಿ ಅಂತ ಅಂದರೆ 11%. ಅಲ್ಲಿಗೆ ನಿಮಗೆ ಬ್ರಾನ್ಸ್ ಡೈರೆಕ್ಟರ್ ಅನ್ನೋಂಥ ಲೆವೆಲ್ನೇ ನೀವು ಅಚೀವ್ ಮಾಡ್ತೀರಾ. ಅಲ್ಲಿಂದ ನೀವು ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ ಅಂದರೆ ಡೈರೆಕ್ಟರ್ ಬೋನಸ್ ಅನ್ನೋಂಥ ಇನ್ಕಮ್ನ ನೀವು ಪಡಿತಾ ಹೋಗ್ತೀರಾ. ಇಲ್ಲಿವರೆಗೂ ನೀವು ಜಸ್ಟ್ ಹೇಳಿದ್ರೆ ನಾನು ಕಮಿಷನ್. ಬಟ್ ಕಮಿಷನ್ ಅನ್ನೋದು ನಾನು ಹೇಳ್ತಿದ್ದೀನಲ್ವ, ನಿಮ್ಮ ವರ್ಕಿಗೆ ತಕ್ಕಂತ ನಿಮ್ಗೆ ಬರುತ್ತೆ. ಅಂದರೆ ಇವಾಗ ನಾನು ಬ್ರಾನ್ಸ್ ಡೈರೆಕ್ಟರ್ ಅಚೀವ್ ಮಾಡಿದ್ರಿ ಅಂತ ಅಂದರೆ ಮಿನಿಮಮ್ ನಿಮ್ಮ ಇನ್ಕಮ್ 5000 ಬರುತ್ತೆ. ಇದು ನಾನು ಹೆಂಗೆ ಹೇಳ್ತಿದ್ದೀನಿ ಅಂದರೆ ಈ ಇನ್ಕಮ್ನ ಎಲ್ರಿಗೂ ಅದನ್ನೇ ಬರೋದು. ಸೊ ಅದು ಒಂದು ಮಿನಿಮಮ್ ಕ್ಯಾಲ್ಕುಲೇಷನ್. ಓಕೆನಾ, ಅದನ್ನು ಹೇಳ್ತಿದ್ದೀನಿ. ಬಟ್ ಇವಾಗ ನೀವು ಬ್ರಾನ್ಸ್ ಡೈರೆಕ್ಟರ್ ಅಚೀವ್ ಮಾಡೇ ಇಲ್ಲ, ಬಟ್ ನಿಮ್ಮ ವರ್ಕ್ ಕಾರ್ಡ್ ಲೆವೆಲ್ ಅಲ್ಲಿರುತ್ತೆ ಎಲ್ಲಿಗೋ, ಅಂದರೆ ತುಂಬ ವರ್ಕ್ ಕಾರ್ಡ್ ಮಾಡಿರ್ತೀರ. ಸೊ ಬಟ್ ನಿಮ್ಮ ಇನ್ಕಮ್ ಏನು ಬರುತ್ತೆ, 4000 ಬರುತ್ತೆ. ಹೆಂಗಪ್ಪ ನಾನು ಬ್ರಾನ್ಸ್ ಡೈರೆಕ್ಟರ್ ಅಚೀವ್ ಮಾಡಿಲ್ಲ ಬಟ್ 4000 ಬಂದಿದ್ದಲ್ಲ. ಬಟ್ ಬಿಕಾಸ್ ನಿಮ್ಮ ಲೆವೆಲ್ ಆಫ್ ಇನ್ಕಮ್, ನಿಮ್ಮ ಲೆವೆಲ್ ಆಫ್ ವರ್ಕ್ ಕಾರ್ಡ್ ಹಂಗಿರುತ್ತೆ. ಓಕೆನಾ, ಆ ಥರ. ನಾನು ಏನೂ ಮಾಡಿಲ್ಲ, ಬರೀ ನಾನು ಪ್ರಾಡಕ್ಟ್ಸ್ ಮಾತ್ರ ಪರ್ಚೇಸ್ ಮಾಡಿದೆ ಅಂತಂದರೆ ನಿಮಗೆ ಬರೀ ಕಮಿಷನಲ್ಲಿ ಅಷ್ಟೇ ಮುಗಿಯುತ್ತೆ, ನಿಮ್ಮ ಎಕ್ಸ್ಟ್ರಾ ಅನ್ನೋದು ಬರಲ್ಲ. ನಾನು ಹೇಳ್ತಿಲ್ಲ. ಸೊ ಅದೇ ಈ ಬಿಸ್ನೆಸ್ನ ನೀವು ಬಿಸ್ನೆಸ್ ಆಗೂ ಮಾಡ್ಬೋದು, ಇಲ್ಲ ನಾರ್ಮಲಾಗಿ ಮಾಡ್ಬೋದು. ನಾರ್ಮಲಾಗಿ ಹೆಂಗಂದರೆ, ನನಗೆ ಪ್ರಾಡಕ್ಟ್ಸ್ ಮಾತ್ರ ಬೇಕು, ನಾನು ಬಿಸ್ನೆಸ್ಸಾಗಿ ಮಾಡಲ್ಲಪ್ಪ, ಬೇಡ, ನನಗಿದು ಬೇಡ, ಬರೀ ಪ್ರಾಡಕ್ಟ್ಸ್ ಮಾತ್ರ ಇಸ್ಕೊಳ್ತೀನಿ, ನಾನು ಕಾಸಿಗೆ ಕೊಡೋಂಥ ಕಾಸಿಗೆ ನನಗೆ ಪ್ರಾಡಕ್ಟ್ ಸಿಗ್ತಾಯಿದೆ ಸಾಕು, ನಾನು ಇಷ್ಟರಲ್ಲೇ ಮುಗಿಸ್ಕೊಳ್ತೀನಿ ಅಂತ ಅಂದರೆ ನೀವು ಇಷ್ಟರಲ್ಲೇ ಮುಗಿಸ್ಕೊಬೋದು. ಇಲ್ಲ, ನಾನು ಎಕ್ಸ್ಟ್ರಾ ಇನ್ಕಮ್ ನನಗೆ ಬೇಕು ಅಂತ ಅಂದರೆ ನೀವು ಯೂಸ್ ಮಾಡೋಂಥ ಪ್ರಾಡಕ್ಟ್ನ ನೀವು ನಿಮ್ಮ ಬೇರೆಯವ್ರಿಗೆ, ನಿಮ್ಮ ರಿಲೇಟಿವ್ಸ್ಗೋ, ನಿಮ್ಮ ಫ್ರೆಂಡ್ಸ್ಗೋ, ಇಲ್ಲ ಬೇರೆ ಯಾರಿಗೋ ಹೇಳಿ, ನಾನು ಈ ಥರ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ರೆಫರಲ್ ಅಷ್ಟೇ. ಅದನ್ನು ಮಾಡಿ ನಿಮ್ಮ ಕೆಳಗಡೆ ಅವ್ರನ್ನ ಜಾಯಿನ್ ಮಾಡಿಸಿ. ಓಕೆನಾ, ಜಾಯಿನ್ ಮಾಡಿಸ್ತಾ ಅವರು ಪರ್ಚೇಸ್ ಮಾಡ್ತಾ ಕಂಪನಿಯವ್ರು ಏನು ಮಾಡ್ತಾರೆ, ನಿಮ್ಮಿಂದ ನಮಗೆ ಇಷ್ಟು ಜನ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾವ್ರೆ, ಸೊ ನಾವು ನಮ್ಮ ಕಂಪನಿಯಿಂದ ನಿಮಗೆ ಈ ಥರ ಇನ್ಕಮ್ ಕೊಡ್ತೀವಿ ಅನ್ನೋ ಥರ ಅರ್ಥದಲ್ಲಿ ಕೊಡ್ತಾರೆ. ಸೊ ಆ ಥರ. ಓಕೆನಾ, ಆ ಥರ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಬೇಕಂದ್ರೆ, ಸೊ ಹೇಗೆ ಈ ಕ್ಯುಮ್ಯುಲೇಷನ್ ಸೊ ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ಇವಾಗ ನೀವು ಫಸ್ಟ್ ಮಂತಲ್ಲಿ ನೀವು 200 ಪಾಯಿಂಟ್ಸ್ ಗೇನ್ ಮಾಡಿರ್ತೀರ. ಓಕೆನಾ. ಸೆಕೆಂಡ್ ಮಂತಲ್ಲಿ ನೀವು 500 ಪಾಯಿಂಟ್ಸ್ ಗೇನ್ ಮಾಡಿರ್ತೀರ. ಓಕೆನಾ. ಫಸ್ಟ್ ಮಂತಲ್ಲಿ 200, ಇವಾಗ 500, ಟೋಟಲ್ ಎಷ್ಟಾಯಿತು 700. ಸೊ ನೀವು 8% ಲೆವೆಲ್ ಅಚೀವ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಇಷ್ಟೇ. ಇವಾಗ ನೀವು ಅಂದ್ಕೊಂಡಿರ್ಬೋದು, ನಾನು 500 ಮಾಡಿದ್ದೀನಪ್ಪ, 200 ಫಸ್ಟಲ್ಲೇ ಮಾಡಿದ್ದೆ, ಅಲ್ಲಿ 0 ಆಗಿತ್ತು, ನಾನೇನು ಮಾಡಲಿ, ಇವಾಗ 8% ಲೆವೆಲ್ ಅಚೀವ್ ಮಾಡಿಲ್ವಲ್ಲ ಅಂತ ನೀವು ಬೇರೆ ಕಂಪ್ನಿಯಲ್ಲಿ ಅನ್ಕೊಬೋದು. ಬಟ್ ಇಲ್ಲಿ ಆ ಥರ ಅಂದ್ಕೊಳ್ಳೋಕ್ಕೆ ಚಾನ್ಸಸ್ ಇಲ್ಲ, ಬಿಕಾಸ್ ಅಕ್ಯುಮುಲೇಟಿವ್ PV ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರನೇ ಆ್ಯಡ್ ಆಗ್ತಾ ನೀವು ಖಂಡಿತ ಬೇಗನೆ ಲೆವೆಲ್ನ ರೀಚ್ ಮಾಡ್ಬೋದು. ಸೊ ಅದು ವೆಸ್ಟಿಜಲ್ಲಿರೋಂಥ ಮೇಯ್ನ್ ಪವರ್, ಅಂದರೆ ಮೇಯ್ನ್ ಪಾಯಿಂಟ್ ಅನ್ನೋದು. ಓಕೆನಾ. ಸೊ ಇದನ್ನು ಈ ಒಂದು 5% ಲೆವೆಲ್ನ ಇವಾಗ ನೀವು 1 to 500 ಅಂದರೆ 600 ಪಾಯಿಂಟ್ಸ್ ನೀವು ಅಚೀವ್ ಮಾಡಿದ್ರೆ ಮಾತ್ರ 8% ಲೆವೆಲ್ ಹೋಗ್ಬೋದು. ಕರೆಕ್ಟ್ ಅಲ್ವಾ? ಅಂದರೆ 600 ಪಾಯಿಂಟ್ಸ್ ಅಚೀವ್ ಮಾಡಿದ್ರೆ ಮಾತ್ರ 8% ಲೆವೆಲ್. ಇಷ್ಟು ಪಾಯಿಂಟ್ಸ್ನಲ್ಲಿ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಸಿಂಗಲ್ ಮಂತಲ್ಲಿ ನಿಮ್ಮ ಜೊತೆಗೆ ಒಂದು 4 ಜನ ಸೇರಿಕೊಂಡು 100 ಪಾಯಿಂಟ್ಸ್ಗೆ ಒಬ್ಬೊಬ್ಬರು
ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ಅದರಲ್ಲಿ ನೀವು ಸಿಂಗಲ್ ಮಂತಲ್ಲಿ 282 ಪಾಯಿಂಟ್ಸ್ ನಿಮ್ಮ ಗ್ರೂಪ್ ಕಡೆಯಿಂದ 282 ಪಾಯಿಂಟ್ಸ್ ನೀವು ಸಿಂಗಲ್ ಮಂತಲ್ಲಿ ನೀವು ಮಾಡಿದ್ರಿ ಅಂತ ಅಂದರೆ ನೀವು ಫಾಸ್ಟ್ ಸ್ಟಾರ್ಟ್ 8% ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನೀವು 8% ಲೆವೆಲ್ಗೆ ಹೋಗ್ಬೋದು. 600 ಪಾಯಿಂಟ್ಸ್ ಬೇಕಾಗೇ ಇಲ್ಲ ಅಷ್ಟೇ. ಸಿಂಗಲ್ ಮಂತಲ್ಲಿ ಮಾಡಬೇಕು ಇದನ್ನು, ಇದು ಮೇಜರ್ ಪಾಯಿಂಟ್. ಓಕೆ, ಇನ್ನೊಂದು ಅದೇ ಥರ ಫಾಸ್ಟ್ ಸ್ಟಾರ್ಟ್ ಡೈರೆಕ್ಟರ್ 11%. ಅಂದರೆ ಡೈರೆಕ್ಟರ್ ನಿಮ್ಗೆ ಬೇಕಾಗಿರೋದು 5500 ಪಾಯಿಂಟ್ಸ್ ಬೇಕಾಗಿದೆ, ಕರೆಕ್ಟ್ ಅಲ್ವಾ? ಅದೇ ನೀವು ಸಿಂಗಲ್ ಮಂತಲ್ಲೇ 4500 ಪಾಯಿಂಟ್ಸ್ ಫಸ್ಟ್ ಸಿಂಗಲ್ ಮಂತಲ್ಲೇ ನೀವು ಒಬ್ಬರಿಂದನೇ ಮಾಡೋಕ್ಕಾಗಲ್ಲ, ನಿಮ್ಮ ಗ್ರೂಪಿಂದ ಖಂಡಿತ ಮಾಡಲೇಬೇಕು. ಸಿಂಗಲ್ ಮಂತಲ್ಲಿ ನಿಮ್ಮ ಗ್ರೂಪಿಂದ 4500 ಪಾಯಿಂಟ್ಸ್ ಮಾಡಿದ್ರಿ ಅಂತ ಅಂದರೆ ಯು ಕ್ಯಾನ್ ರೀಚ್ ಬ್ರಾನ್ಸ್ ಡೈರೆಕ್ಟರ್ ಲೆವೆಲ್ 11% ಅನ್ನೋದು. ಓಕೆನಾ? ಸೊ ಅದೇ ನೆಕ್ಸ್ಟ್ ಇವಾಗ ಅದೇ ಅಲ್ಲಿ ನಾನು ಹೇಳ್ದಲ್ವಾ, ಸೊ ಅದೇ ಇವಾಗ ಫಸ್ಟು ಇವಾಗ ಕಂಪನಿಯವ್ರು ಏನು ಮಾಡೋರು ಅಂದರೆ ಇದು ಬಿಸ್ನೆಸ್ ಪ್ಲ್ಯಾನ್. ಸೊ ಇವಾಗ ಇಲ್ಲಿ ಪ್ರಾಡಕ್ಟ್ಸ್ 350 ಪ್ರಾಡಕ್ಟ್ಸ್ ಇದೆ, ಒಂದೊಂದು ಪ್ರಾಡಕ್ಟಿಗೂ ಒಂದೊಂದು ಪಾಯಿಂಟ್ಸ್ ಇದೆ. ಓಕೆನಾ? ಇವಾಗ ನೀವು 1000 ರೂಪೀಸ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ 30 PV ಬರುತ್ತೆ. ಓಕೆನಾ? 30 ಪಾಯಿಂಟ್ಸ್ ಅಂತ ಬರುತ್ತೆ. 2000 ರೂಪೀಸಿಗೆ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ 60 ಪಾಯಿಂಟ್ಸ್ ಅಂತ ಬರುತ್ತೆ. 3000 ರೂಪೀಸ್ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ 100 ಪಾಯಿಂಟ್ಸ್ ಅಂತ ಸಿಗುತ್ತೆ ನಿಮಗೆ. ಓಕೆನಾ? ಆ ಪಾಯಿಂಟ್ಸ್ನ ನೀವು ಕಲೆಕ್ಟ್ ಮಾಡ್ತಾ ಹೋಗ್ತಾ ಬೇಕು. ಬಿಕಾಸ್ ಕಂಪನಿ ಸುಮ್ಮನೆ ನಿಮಗೆ ಕೊಡಲ್ಲ, ಕಾಸು ಕಮಿಷನ್ ಥರ ಕಾಸು ಕೊಟ್ಬಿಡಲ್ಲ. ಬಿಕಾಸ್ ಅವರು ಡೆವಲಪ್ ಆಗಬೇಕು, ನೀವು ಡೆವಲಪ್ ಆಗಬೇಕು. ಕರೆಕ್ಟಾ? ಯಾವ ಕಂಪ್ನಿಯಲ್ಲೂ ನೋಡ್ತಿದ್ದಂದರೆ ಅವರು ಡೆವಲಪ್ ಆಗ್ತಾ ನಿಮ್ಮನ್ನು ಡೆವಲಪ್ ಮಾಡ್ತಾ ಹೋಗಲ್ಲ. ಓಕೆನಾ? ಬಟ್ ಈ ಕಂಪನಿ ಮಾಡ್ತಿದೆ ಅಂತಂದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದೇ, ಬಿಕಾಸ್ ನೀವೇನು ಲಾಸ್ ಇಲ್ಲಿ ಮಾಡ್ತಿಲ್ಲ, ನೀವು ಕೊಡೋಂಥ ಕಾಸಿಗೆ ಪ್ರಾಡಕ್ಟ್ ಬರ್ತಿದೆ, ಜೊತೆಗೆ ಇನ್ಕಮು ಬರ್ತಿದೆ. ಓಕೆನಾ? ಅದು ಎಷ್ಟು ಬೇಗ ಬರುತ್ತೆ ಅನ್ನೋದನ್ನ ನಿಮ್ಮ ಕೈಯಲ್ಲಿದೆ. ನಾನು ಹೇಳ್ದಲ್ಲ, ನೀವು ಬರೀ ನನಗೆ ಪ್ರಾಡಕ್ಟ್ಸ್ ಬೇಕು, ನನಗೆ ಎಕ್ಸ್ಟ್ರಾ ಇನ್ಕಮ್ ಎಲ್ಲ ಬೇಡ, ನಾನು ಕೊಡೋ ಕಾಸಿಗೆ ನನಗೆ ವಸ್ತುಗಳು ಸಿಕ್ಕಿದ್ರೆ ಸಾಕು ಅಂತ ಅಂದರೆ ಅಷ್ಟರಲ್ಲೇ ನಿಲ್ಲಿಸ್ಕೊಳ್ಳಿ, ಏನೂ ಫೋರ್ಸ್ ಮಾಡೋದು ಯಾರು. ಅದೇ ನಿಮಗೆ ಇನ್ಕಮ್ ಬೇಕಪ್ಪ, ನನ್ನ ಕಷ್ಟ ಇದೆ, ನನಗೆ ಇನ್ಕಮ್ ಬೇಕು, ಎಕ್ಸ್ಟ್ರಾ ಇನ್ಕಮ್ ಅಂತ ಅಂದರೆ ನೀವು ಇದನ್ನು ಬೇರೆಯವ್ರಿಗೆ ರೆಫರಲ್ ಮಾಡ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಡೈರೆಕ್ಟಾಗಿ ಹೇಳ್ಬೇಡಿ ವೆಸ್ಟೇಜ್ ಅಂತ. ಓಕೆನಾ? ಈ ಥರ ಯೂಟ್ಯೂಬಲ್ಲೋ ಇಲ್ಲ ನಾನು ಮಾಡೋಂಥ ವೀಡಿಯೋದಲ್ಲೋ ಈ ಥರ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆವಾಗ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬೇಗನೆ. ಸೊ ಆ ಥರ ಇದು ನಾನು ಹೇಳ್ದಂಗೆ ಆವಾಗಲೇ 30 PV, 60 PV, 100 PV ಅಂತೆಲ್ಲ ಇದೆ. ಸೊ ಇದರಲ್ಲಿ ಅದೇ ನಾನು ಹೇಳ್ದಂಗೆ 5 to 11% ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಬರೋದು. ಅದಾದಮೇಲೆ 11% ಮೇಲೇ ನಿಮಗೆ ಡಿಸ್ಟ್ರಿಬ್ಯೂಟರ್ ಬರೋದು. ಸೊ ಓಕೆನಾ? ಸೊ ಅದಾದಮೇಲೆ ಬ್ರಾನ್ಸ್ ಡೈರೆಕ್ಟರ್, ಇದರಲ್ಲಿ ನಿಮಗೆ ಡೈರೆಕ್ಟರ್ ಬೋನಸ್, ಪರ್ಫಾರ್ಮೆನ್ಸ್ ಬೋನಸ್ ಎರಡು ಬರುತ್ತೆ. ಓಕೆನಾ? ಸಿಲ್ವರ್ ಡೈರೆಕ್ಟರ್, ಇದರಲ್ಲಿ ನೀವು ಪರ್ಫಾರ್ಮೆನ್ಸ್ ಬೋನಸ್, ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್, ಲೀಡರ್ಶಿಪ್ ಆ್ಯಂಡ್ ಟ್ರಾವೆಲ್ ಫಂಡ್. ಓಕೆನಾ? ಸಿಲ್ವರ್ ಟ್ರಿಪ್, ಸೊ ಟ್ರಾವೆಲ್ ಫಂಡ್ ಇಷ್ಟಕ್ಕೂ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಗೋಲ್ಡ್ ಡೈರೆಕ್ಟ್ರಲ್ಲಿ ಸೊ ಸೇಮ್ ಅದೇ ಪರ್ಫಾರ್ಮೆನ್ಸ್ ಬೋನಸ್. ಇದು ಗೋಲ್ಡ್ ಡೈರೆಕ್ಟರ್ ಇದು ಹೆಂಗೆ ಗೊತ್ತಾ, ಬ್ರಾನ್ಸ್ ಡೈರೆಕ್ಟರ್ ಅನ್ನೋದು ನೀವು ಒಬ್ಬರೇ 11% ಅಚೀವ್ ಮಾಡಿದ್ದೀರಾ. ಇವಾಗ ಸಿಲ್ವರ್ ಡೈರೆಕ್ಟರ್ ಅಂದರೆ ನಿಮ್ಮ ಕೆಳಗಡೆ ಮೆಂಬರ್ಸ್ ಎಲ್ಲ ಇರ್ತಾರಲ್ವ, ಅದರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಕೆಳಗಡೆ ಬ್ರಾನ್ಸ್ ಡೈರೆಕ್ಟರ್ ಅಚೀವ್ ಮಾಡಿದ್ರು ಅಂತ ಅಂದರೆ ನೀವು ಸಿಲ್ವರ್ ಡೈರೆಕ್ಟರ್. ಓಕೆನಾ? ಗೋಲ್ಡ್ ಅಂದರೆ ನಾರ್ಮಲ್, ನಿಮ್ಮ ಕೆಳಗಡೆ ಇಬ್ಬರು ಆವಾಗಲೇ ಒಬ್ಬರು ಮಾಡಿದ್ರು, ಅವ್ರ ಜೊತೆಗೆ ಇನ್ನೊಬ್ಬರು ಯಾರಾದರೂ ಅವ್ರ ಕೆಳಗಡೆ ಇರಬಾರ್ದು, ಬೇರೆ ಲೆಗ್ಗಲ್ಲಿರಬೇಕು. ಲೆಗ್ ಅಂದರೆ ಹೆಂಗೆ ಗೊತ್ತಾ, ಬ್ರ್ಯಾಂಚ್ ಥರ. ಓಕೆನಾ? ನಿಮ್ಮ ಕೆಳಗಡೆ ಒಂದು 6 ಬ್ರ್ಯಾಂಚ್ ಇದೆ ಅಂತ ಅಂದ್ಕೊಳ್ಳಿ, 6 ಬ್ರ್ಯಾಂಚಲ್ಲೂ ಒಬ್ಬೊಬ್ಬರು ಒಂದೊಂದು ಬ್ರ್ಯಾಂಚಲ್ಲಿ ಡೈರೆಕ್ಟರ್ ಬಂದಿರಬೇಕು. ಆವಾಗ ಆ ಥರ ಅದರಲ್ಲಿ 2 ಡೈರೆಕ್ಟರ್ ಬಂದಿದ್ದರೆ 2 ಬ್ರ್ಯಾಂಚಲ್ಲಿ ಗೋಲ್ಡ್ ಅಂತ, ಒಂದೇ ಬ್ರ್ಯಾಂಚಲ್ಲಿ ಡೈರೆಕ್ಟರ್ ಬಂದಿದ್ದರೆ ಅದು ಲೆಕ್ಕ ಬರಲ್ಲ. ಓಕೆನಾ? ಸೊ ಅದು ಬೇರೆ ಥರ. ಓಕೆನಾ? ಜಸ್ಟ್ ಬ್ರ್ಯಾಂಚ್ ಥರ ನೋಡಿ. ಓಕೆನಾ? ನಿಮ್ಮ ಬ್ರ್ಯಾಂಚ್ನಲ್ಲಿ ನಿಮ್ಮ 6 ಬ್ರ್ಯಾಂಚಲ್ಲಿ ಅದಕ್ಕೂ ಜಾಸ್ತಿನೂ ಮಾಡ್ಬೋದು. ಓಕೆನಾ? 6 ಬ್ರ್ಯಾಂಚಲ್ಲಿ ಆ ಥರ ಬಂದರೆ ಸೊ ಅದಕ್ಕೆ ತಕ್ಕಂಥ ಲೆವೆಲ್ ಹೋಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಟ್ರಾವೆಲ್ ಫಂಡ್. ಅದೇ ನಾನು ಹೇಳಿದಲ್ವಾ, ಇಯರ್ಲಿ 2 ಟ್ರಿಪ್ಸ್ ಕರ್ಕೊಂಡು ಹೋಗ್ತಾರೆ ಫ್ರಮ್ ವೆಸ್ಟೇಜ್ ಇಟ್ ಸೆಲ್ಫ್. ಅಂದರೆ ಇದು ಸಿಲ್ವರ್ ಆ್ಯಂಡ್ ಅಬೋವ್. ಓಕೆನಾ? ಅವ್ರಿಗೆ ಮಾತ್ರ ಇದು ಎಲಿಜಿಬಲ್ ಟ್ರಾವೆಲ್ ಫಂಡ್. ಸೊ ಅದೇ, ಸೊ ಇಲ್ಲಿ ನೋಡಿ, ದಿಸ್ ಇಸ್ ಥೈಲ್ಯಾಂಡ್ ಟ್ರಿಪ್ಪಲ್ಲಿರೋಂಥ ಈ ಒಂದು ಪಿಕ್ಚರು. ಇಲ್ಲಿ ನೋಡಿ, ಇವರು ಇಷ್ಟೊಂದು ಕುಳ್ಳಿಕಿದ್ದಾರೆ. ಈಸ್ ಅ ಫಿಸಿಕಲಿ ಚಾಲೆಂಜ್ ಪರ್ಸನ್. ಓಕೆ, ಈಸ್ ನೇಮ್ ಇಸ್ ಮಿಸ್ಟರ್ ಮಾರಿಯಪ್ಪನ್. ಆವಾಗ ಡೈಮಂಡ್ ಡೈರೆಕ್ಟರ್. ನಾವು ಯಾವ ಲೆವೆಲ್ ಅಚೀವ್ ಮಾಡಿದಾರೆ ಗೊತ್ತಿಲ್ಲ. ಸೊ ನೋಡಿ, ಅಂಥ ಕುಳ್ಳಿಕ್ಕಿದ್ದಾರೆ. ಓಕೆನಾ? ಅಂಥ ಫಿಸಿಕಲ್ ಚಾಲೆಂಜ್ ಪರ್ಸನ್ನೇ ನನ್ನಲ್ಲಿ ಮಾಡೋಕ್ಕಾಗುತ್ತೆ, ನಾನು ಖಂಡಿತ ಇದರಲ್ಲಿ ಸಕ್ಸಸ್ ಮಾಡ್ಬೋದು ಅಂತ ಅಂದ್ಕೊಂಡಿರೋರು ನಾವು ಯಾಕೆ ಮಾಡಬಾರ್ದು? ಕರೆಕ್ಟ್ ಅಲ್ವಾ? ಸೊ ಅಂಥ ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡ್ರೆ ಯಾರು ಬೇಕಾದರೆ ಇದರಲ್ಲಿ ಸಕ್ಸಸ್ ಮಾಡ್ಬೋದು ರೀ. ಅದೇ ಓಕೆನಾ? ಸೊ ದಿಸ್ ಇಸ್ ಸಮ್ ಫಾರಿನ್ ಟ್ರಿಪ್ಸ್ ಆ್ಯಂಡ್ ಟೂರ್ಸ್ ಪಿಕ್ಚರ್ಸ್. ಓಕೆ, ಸೊ ನೋಡಿ, ಸ್ಕಾಟ್ಲ್ಯಾಂಡ್, ಲಂಡನ್, ಹಾಂಗ್ಕಾಂಗ್ ಇಲ್ಲಿವರೆಗೂ ಹೋಗಿರೋಂಥ ಎಲ್ಲ ಪ್ಲೇಸಸ್ಸು ಆಲ್ಮೋಸ್ಟ್ ವೆಸ್ಟೇಜ್ ಅವರು ಕರ್ಕೊಂಡು ಹೋಗಿದ್ದಾರೆ. ಓಕೆನಾ? ಸೊ ಅದೇ ನೆಕ್ಸ್ಟ್ ಕಾರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಅದೇ 4000 ಓವರ್ ಆಲ್
ಇಂಡಿಯಾದಲ್ಲೇ 4000+ ಮೆಂಬರ್ಸ್ ಕಾರ್ಸ್ ತೊಗೊಂಡಿದ್ದಾರೆ. ಅದರಲ್ಲೂ 200+ ಲಕ್ಸುರಿ ಕಾರ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಮೋರ್ ದ್ಯಾನ್ 20 lakhs 10 lakhs ಎಲ್ಲ ಹಂಗೆ. ಜಾಗ್ವರ್, ಆಡಿ, BMW ಎಲ್ಲ ಅದೇ. ಓಕೆನಾ, ಎಲ್ಲನೂ ಲಕ್ಸುರಿ ಕಾರ್ಸ್ ಎಲ್ಲನೂ ಜಾಸ್ತಿನೇ. ಸೊ ಅದೇ ಮಾಡ್ರೇಟ್ ಕಾರ್ಸ್ ಅಂದರೆ ಅದೇ ಇವಾಗ 7 lakhs to 5 lakhs ಎಲ್ಲ ಸಿಗುತ್ತಲ್ವ, ಆ ಥರ ಅದೇ ನೋಡಿ. ಇಷ್ಟೆಲ್ಲ ಅಚೀವರ್ಸ್ ಇದೆ, ಇಷ್ಟೆಲ್ಲ ಇದ್ರೂ ಒಬ್ಬೊಬ್ರು ಕೇಳಲ್ಲ ಕರೆಕ್ಟಾಗಿ ಇದೆಲ್ಲ ಏನಂತಿಕೆ ನಮಗೆ ಅಂತ. ಬಟ್ ಇಂಟೆನ್ಷನ್ ಇರೋರು, ನಾನು ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅನ್ನೋರು ಖಂಡಿತ ಇದನ್ನು ಈ ವೆಸ್ಟೇಜ್ ಬಿಸ್ನೆಸ್ನ ಮಾಡ್ಬೋದು. ಓಕೆನಾ, ಐ ಆಮ್ 10% ಗ್ಯಾರಂಟಿ ಯು ಕ್ಯಾನ್ ಅಚೀವ್ ಇಟ್. ಸೊ ಅದೇ ಈಸ್ ದ ಏಷ್ಯಾಸ್ ಟಾಪ್ ಅರ್ನರ್. ನೋಡಿ, ಏಷ್ಯಾದಲ್ಲಿ ಟಾಪ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಅರ್ನರ್, ನಾಟ್ ಇನ್ ವೆಸ್ಟೇಜ್. ಓಕೆನಾ, ವೆಸ್ಟೇಜ್ ಬಿಟ್ಟಾಕ್ಬಿಡಿ. ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನೀಸ್ ಎಷ್ಟೋ ಇದೆ ಏಷ್ಯಾದಲ್ಲೇ. ರಷ್ಯಾದಲ್ಲಿದೆ, ಚೈನಾದಲ್ಲಿದೆ. ಓಕೆನಾ, ಎಷ್ಟೋ ಇದರಲ್ಲಿದೆ. ಅಷ್ಟರಲ್ಲಿ ನಮ್ಮ ವೆಸ್ಟೇಜ್ನಲ್ಲಿ ಇವರು ಟಾಪ್ ಅರ್ನರ್. ಓಕೆನಾ, ಎಷ್ಟು ಗೊತ್ತಾ, 1 crore 50 lakhs ಅಂದರೆ ಮೋರ್ ದೆನ್ 1 crore ಪರ್ ಮಂತ್ ಈಸ್ ಅರ್ನಿಂಗ್. ಅಷ್ಟು ಅರ್ನ್ ಮಾಡೋರು ನಮ್ಮ ಕಂಪನಿಯಲ್ಲಿ ಇದ್ದಾರೆ ಅಂತ ಅಂದರೆ ನಮಗೆ ಒಂಥರ ಹೆಮ್ಮೆ, ಕರೆಕ್ಟ್ ಅಲ್ವಾ? ಎಷ್ಟೋ ಕಂಪನೀಸ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು. ರಷ್ಯಾ ಬಂದ್ಬಿಟ್ಟು ನಮಗಿಂತ ಡೆವಲಪ್ಡ್ ಕಂಟ್ರಿ, ಕರೆಕ್ಟ್ ಅಲ್ವಾ? ಅವ್ರ ಕಂಟ್ರಿಯಲ್ಲಿ ಇಲ್ಲದೇ ಇರೋಂಥ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸಲ್ಲಿ ಇಲ್ಲದೇ ಇರೋಂಥ ಮೆಂಬರ್ಸಲ್ಲಿ ನಮ್ಮ ಕಂಪ್ನಿ ಮೆಂಬರೇ ಜಾಸ್ತಿ ಅರ್ನ್ ಮಾಡ್ತಿರೋದು, ಕರೆಕ್ಟ್ ಅಲ್ವಾ? ಸೊ ಅದೇ ಇವ್ರು ನಾರ್ತ್ ಇಂಡಿಯನ್ಸ್ ಹೇಳ್ಬೇಕಂದ್ರೆ, ಇವಾಗ ಡೆವಲಪಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾ ಬಂದ್ಬಿಟ್ಟು ಡೆವಲಪ್ಡ್ ನಾನು ಖಂಡಿತ ಹೇಳ್ತೀನಿ. ಬಿಕಾಸ್ ಎಲ್ಲರೂ ಅಲ್ಲೇ ಮಾಡ್ತಿರೋದು ಜಾಸ್ತಿ. ಇವಾಗ ನಮ್ಮ ಸೌತ್ ಇಂಡಿಯಾನೇ ಡೆವಲಪಿಂಗ್ ಆಗ್ತಿರೋದು ವೆಸ್ಟೇಜಲ್ಲಿ, ಅಂದರೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ. ಓಕೆನಾ, ಬಿಕಾಸ್ ವೆಸ್ಟೇಜಲ್ಲಿ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ಹಂಗೆ ರಾಕ್ ಮಾಡ್ತವ್ರೆ. ಬಿಕಾಸ್ ಸೊ ಎಲ್ಲರೂ ಅಂದರೆ ವುಮೆನ್ಸು ಮೆನ್ನು ಎಲ್ಲರೂ. ಓಕೆನಾ, ಸೊ ಅದೇ ಸೊ ನೋಡಿ, ಎಷ್ಟೋ ಜನ lakhs to lakhs ಅರ್ನ್ ಮಾಡ್ತಾರೆ. ಮೋರ್ ದೆನ್ 10 lakhs, ಮೋರ್ ದೆನ್ 20 lakhs, ವುಮೆನ್ಸ್ ಮೆನ್ಸ್ ಎಲ್ಲರೂ. ಓಕೆನಾ, ಸೊ ನೋಡಿ ಎಷ್ಟೋ ಜನ. ಸೊ ಈಸ್ ಫ್ರಮ್ ಕರ್ನಾಟಕ. ಇವರು ನಮ್ಮ ಕರ್ನಾಟಕದವರು 16 lakhs ಅರ್ನ್ ಮಾಡ್ತಾರೆ. ಓಕೆನಾ, ಸೊ ಇವ್ರನ್ನ ಅಷ್ಟೇ. ಸೊ ನಮ್ಮ ಟೀಮ್ ಬರಬೇಕಂದ್ರೆ, ನಾನಿರೋಂಥ ಟೀಮ್ ಏನಂದರೆ ಸರ್ನನ್ ಬ್ರೋ ಟೀಮ್. ಓಕೆನಾ, ಅವ್ರ ಇನ್ಕಮ್ ನೋಡಿ, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್. ಫಸ್ಟ್ ನೋಡಿ, ನಾನು ಹೇಳೋ ಥರ ಕಮಿಷನ್ ಫಸ್ಟ್ ಬರೋದು. ಓಕೆನಾ, ಮತ್ತು ಅವ್ರು ವರ್ಕ್ ಹಾರ್ಡ್ ಮಾಡಿದ್ರು. ಓಕೆನಾ, ಸೆಕೆಂಡ್ ಮಂತ್ಗೆ ಎಷ್ಟು ಬಂದಿದೆ ನೋಡಿ, 5,000. ಸೊ ಅದೇ ನೀವು ಮಾಡೋಂಥ ವರ್ಕಿಗೆ ಕೆಲಸ. ಓಕೆನಾ, ನೀವು ಕೆಲಸ ಬಿಟ್ಟರು ನಿಮಗೆ ಇನ್ಕಮ್ ಬರುತ್ತೆ. ಓಕೆನಾ, ಆ ಥರ. ಸೊ ನೆಕ್ಸ್ಟು ನೋಡಿ, ಇದೆಲ್ಲ ನಮ್ಮ ಟೀಮ್ ಮೆಂಬರ್ಸ್ನ ಇನ್ಕಮ್ ಪ್ರೂಫ್ಸ್. ಓಕೆ, ಸೊ ನೀವು ಹೇಳ್ಬೋದು ಇದನ್ನು ಏನು ಬ್ಯಾಂಕ್ಗೆ ಬರುತ್ತೆ? ಎಸ್, ಬ್ಯಾಂಕಿಗೆ ಬರುತ್ತೆ. ಕರೆಕ್ಟ್ 10 to 12 ಡೇಟ್. 10 to 12 ಅಂದರೆ ಯಾಕಂದರೆ ಕರೆಕ್ಟ್ ಎಕ್ಸಾಕ್ಟ್ 10ಗೆ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಇಫ್ 10th ಡೇಟ್ ಅನ್ನೋದು ಸಂಡೇ ಆಗಿದ್ದರೆ, ಇಲ್ಲ ಬ್ಯಾಂಕ್ ಹಾಲಿಡೇ ಆಗಿದ್ದರೆ ನಿಮಗೆ 11 ಇಲ್ಲ ಅಂದರೆ 12ಗೆ ಬರ್ಬೋದು. ಓಕೆನಾ, ಆ ಥರ. ಸೊ ಹಂಗೆ ಹೇಳಿದ್ದು. ಹೀಸ್ ಮಿಸ್ಟರ್ ಸರ್ವಣನ್, ಡಬಲ್ ಕ್ರೌನ್ ಡೈರೆಕ್ಟರ್. ನಾವು ಇವಾಗ ನೋಡಿ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕಂಟಿನ್ಯೂಸ್ಲಿ 4,77,000, 4,08,000, 6,48,000 ನೋಡಿ, ಕಂಟಿನ್ಯೂಸ್ ಆಗಿ ಆ ರೇಂಜಲ್ಲಿದ್ದಾರೆ. ಸೊ ಅಂದರೆ ಅವ್ರು ವರ್ಕ್ ಹಾರ್ಡ್ ಹಂಗಿದೆ. ನಮ್ಮ ವೆಸ್ಟೇಜಲ್ಲಿ ಅಷ್ಟು ಈಸಿಯಾಗಿ ಸಕ್ಸಸ್ ಮಾಡ್ಬೋದು ಅನ್ನೋದು. ಓಕೆನಾ, ಸೊ ಅದೇ ಇವ್ರು ಸಮ್ ಆಫ್ ಕ್ರೌನ್ ಡೈರೆಕ್ಟರ್ಸ್. ಮಿಸ್ಟರ್ ಸತೀಶ್, ದೆನ್ ಶ್ರೀರಾಮ್. ಇವರು ಈಸ್ ಎ ಕಾಲೇಜ್ ಸ್ಟೂಡೆಂಟ್. ಇವರು ಆ್ಯಕ್ಚುಲಿ ನೋಡಿದ್ರೆ ನಾನು ಕಾಲೇಜ್ ಸ್ಟೂಡೆಂಟೇ. ಇವ್ರ ಥರನೇ ಆಗಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಐ ಮಸ್ಟ್ ಟ್ರೈ. ಓಕೆನಾ, ಸೊ ಅದೇ ವರ್ಕ್ ಹಾರ್ಡ್ ಮಾಡಿದ್ರೆ ಅಂದರೆ ಕೆಲಸ ಮಾಡಿದ್ರೆ ಪ್ರತಿಫಲ ಖಂಡಿತ ಸಿಗುತ್ತೆ ಅಂತ ಹೇಳ್ತಾರಲ್ವ. ಸೊ ಅದೇ ಥರನೇ. ಸೊ ಇವರೆಲ್ಲ ಸ್ವಲ್ಪ ನಮ್ಮ ಟೀಮ್ ಮೆಂಬರ್ಸ್. ದೆನ್ ನೋಡಿ, ವೆಸ್ಟೀಜ್ ಸ್ಕೋರ್ಸ್ ಎ ಹ್ಯಾಟ್ರಿಕ್. ಅಂದರೆ ವೆಸ್ಟೀಜ್ ಫಸ್ಟ್ ಅಂದರೆ 2018, 19, 20 ಓಕೆನಾ, 3 ವರ್ಷದಲ್ಲೂ ಬೆಸ್ಟ್ ಎಂಪ್ಲಾಯರ್ ಅವಾರ್ಡ್ನ ತಗೊಂಡಿದ್ದಾರೆ. ಓಕೆನಾ, ವೆಸ್ಟೀಜ್. ಸೊ ಇದೇನೆ. ದೆನ್ ನೋಡಿ, ನಾನು ಆವಾಗಲೇ ಹೇಳಿದಲ್ವ, ನೀವು ಗೂಗಲಲ್ಲಿ ಬೇಕಾದರೆ ಹೋಗಿ ಸರ್ಚ್ ಮಾಡಿ, ಡೈರೆಕ್ಟ್ ಸೆಲ್ಲಿಂಗ್ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ವೆಸ್ಟೀಜ್ ಮಾರ್ಕೆಟಿಂಗ್ ಅಂತಲೇ ಬರೋದು. ಓಕೆನಾ, ತುಂಬ ಜನ ಹೇಳ್ಬೋದು ನನಗೆ ವೆಸ್ಟೇಜ್ ಮಾಡಿದ್ದೀನಪ್ಪ, ಏನೂ ಸಕ್ಸಸ್ ಸಿಗ್ತಿಲ್ಲ ಅಂತ. ಯಾಕಂದರೆ ಅವ್ರಿಗೆ ವರ್ಕ್ ಹಾರ್ಡ್ ಮಾಡೋವಂಥ ಇಂಟೆನ್ಷನ್ ಇಲ್ಲ. ಸುಮ್ಮನೆ ಏನೋ ಸೇರಿದ್ದೀನಿ, ಏನೋ ಬಿಟ್ಟಿದ್ದೀನಿ ಅಂತ ಬಿಟ್ಬಿಡ್ತಾರೆ. ಮತ್ತು ಅವರಿಗೆ ಸಪೋರ್ಟ್ ಮಾಡೋವಂಥ ಪ್ಲೇಸ್ ಚೆನ್ನಾಗಿರಲ್ಲ. ಅಂದರೆ ಅವ್ರು ಸೇರೋವಂಥ ಟೀಮ್ ಆಗಿರಲಿ, ಓಕೆನಾ, ಅದು ಸರಿ ಇರಲ್ಲ. ಅಂದರೆ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ಆದರೆ ನಮ್ಮ ಟೀಮ್ ಹಂಗಲ್ಲ. ವಿಲ್ ಪ್ರೊವೈಡ್ ಆಲ್ ದ ಟ್ರೈನಿಂಗ್ಸ್ ಟು ಗೈಡ್ ಯು ಹೌ ಟು ಅಚೀವ್ ಅನ್ನೋದಲ್ಲ. ಸೊ ಅದೇ ಥರ
ನೋಡಿ ಇವರು ಯಾರಂತ ಎಲ್ಲರಿಗೂ ಗೊತ್ತಲ್ವಾ. ಸೊ ಇವ್ರ ಹತ್ರ ಕೇಳಿದ್ದಾರೆ ಏನಂದರೆ, ಇಫ್ ಐ ವುಡ್ ಬಿ ಗಿವನ್ ಅ ಚಾನ್ಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್ ಐ ವುಡ್ ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಬಿಕಾಸ್ ಅವ್ರಿಗೆ ಗೊತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದೇ ಇವಾಗ ವರ್ಲ್ಡಲ್ಲಿ ತುಂಬ ಫಾಸ್ಟಾಗಿ ಗ್ರೋ ಆಗ್ತಿರೋಂಥ ಇದು ಅಂತ. ಇವಾಗ ಅವ್ರ ಹತ್ರ ಇರೋಂಥ ಎಲ್ಲ ಸಂಪಾದನೆ, ಎಲ್ಲ ಕಾಸು ಹಣ ಎಲ್ಲನೂ ಬಿಟ್ಬಿಟ್ಟು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ನ ಚೂಸ್ ಮಾಡೋದಂತೆ. ಸೊ ಅಂಥ ಒಂದು ಪ್ರೌಡ್ ಅನ್ನೋದು. ಓಕೆನಾ. ಸೊ ನೆಕ್ಸ್ಟ್ ನೋಡಬೇಕಂದ್ರೆ ನೋಡಿ, ಎಲ್ಲರೂ ಹೇಳಿದ್ದಾರೆ, ಇವರೆಲ್ಲ ಬಿಸ್ನೆಸ್ ಮ್ಯಾನ್ಸು ಅವ್ರ ಬಗ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳೋರೆ. ನಮ್ಮ ಅಬ್ದುಲ್ ಕಲಾಂ ಜಿ ಹೇಳೋರೆ ಅಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ 21st century. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋರು ಇವರು. ಓಕೆನಾ. ಸೊ ಅಂಥದ್ರಲ್ಲಿ ಅವರು ಗೊತ್ತು 21st centuryಯಲ್ಲಿ ಖಂಡಿತವಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಬರೋದು ಅಂತ. ಓಕೆನಾ. ಯಾರ್ಯಾರೋ ಹೇಳೋದನ್ನ ಕೇಳ್ತೀವಿ, ನಾವು ಯಾಕೆ ಇವ್ರು ಹೇಳೋದನ್ನ ನಾವು ಕೇಳಲ್ಲ ಅನ್ನೋದು ನನ್ನ ಕ್ವಶನ್. ಓಕೆನಾ. ಸೊ ನೋಡಿ, ಇವಾಗ ಜಸ್ಟ್ ಸಿಂಪಲ್ ಒಂದು ಸ್ಟ್ಯಾಟಿಸ್ಟಿಕ್ ಓಕೆನಾ ರಿಪೋರ್ಟ್. ಇವಾಗ 1920 ಜಸ್ಟ್ ಒಂದು 5 ರೂಪೀಸ್ ಇದ್ರೆ ಸಾಕು, ನಮ್ಮ ಫ್ಯಾಮಿಲಿ ಹ್ಯಾಪಿಯಾಗಿರ್ತಿತ್ತು. ಕರೆಕ್ಟ್ ಅಲ್ಲ? ಆವಾಗ ನಮ್ಮ ಅಮ್ಮ ಅಪ್ಪ ಕಾಲದಲ್ಲಿ ಹಂಗೇ. ಕರೆಕ್ಟ್ ಅಲ್ವಾ? ಸೊ ಅದೇ ಥರ 1940 10 ರೂಪೀಸ್, 1960 100 ರೂಪೀಸ್, 1980 1000 ರೂಪೀಸ್, 2000 10,000 ರೂಪೀಸ್, 2020 ನೋಡಿ 1,00,000 ರೂಪೀಸ್ ಬೇಕು ನಮ್ಮ ಫ್ಯಾಮಿಲಿ ಸಂತೋಷವಾಗಿರ್ಬೇಕಂದ್ರೆ. ಎಲ್ಲ ಲಕ್ಸುರಿಯಸ್ ಫೆಸಿಲಿಟೀಸು ಇದ್ದು ಸಂತೋಷವಾಗಿರ್ತೀವಿ ಅಂತ ಅರ್ಥ. ಓಕೆಲ್ವಾ? ಅಂಥದ್ರಲ್ಲಿ ನಮಗೆ 1,00,000 ಇನ್ಕಮ್ ಬೇಕು ಮಂತ್ಲಿ. ಓಕೆನಾ. ಎಲ್ಲಿ ಹೋಗ್ಬೇಕ್ರಿ? ಇವಾಗ ಇರೋಂಥ ಜಾಬ್ಗೆ 1,00,000ಗೆ ಹೋಗೋಕ್ಕೂ ಆಗಲ್ಲ. ಓಕೆನಾ. ಸೊ ಅದೇ ನೋಡಿ 2040 ಮಂತ್ಲಿ ನೀಡ್ ವುಡ್ ಬಿ 10 lakhs. 1,00,000 ಎಲ್ಲಿದೆ, 10,00,000 ಎಲ್ಲಿದೆ? ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಇವಾಗಲಿಂದಾನೇ ಏನಾದರೂ ಒಂದು ಟ್ರೈ ಮಾಡ್ತಾ ಬಂದರೆ ಖಂಡಿತವಾಗೂ ಅದು ಫ್ಯೂಚರ್ಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು. ಅಂಥದ್ರಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನೋದು ಒಂಥರ, ಈಗ ಪ್ಲ್ಯಾಂಟ್ ಬೆಳೆಸ್ತಾ ಹೋಗ್ತೀರಾ. ಓಕೆನಾ. ಬೆಳೀತಾ ಸ್ಟಾರ್ಟಿಂಗಲ್ಲಿ ಬೆಳೆಯಲ್ಲ, ಆಮೇಲೆ ಒಂದು ಸಡನ್ನಾಗಿ ಬೆಳೆಯುತ್ತೆ. ಅದು ಯಾವ ಪ್ಲ್ಯಾಂಟ್ ಅದು ಟ್ರೀ? ಅದು ಬ್ಯಾಂಬೂ ಟ್ರೀ. ಕರೆಕ್ಟ್ ಅಲ್ವಾ? ಬ್ಯಾಂಬೂ ಟ್ರೀ ಓನ್ಲಿ. ನೀವು ಅದಕ್ಕೆ ನೀರು ಹಾಕ್ತಾ ಹೋಗ್ತಾ ಇರಬೇಕು. ಸಡನ್ಲಿ ಅದೊಂದು 6 to 7 ಇಯರ್ಸಲ್ಲಿ ಒಂದು ರೇಂಜಿಗೆ ಹಂಗೆ ಬೆಳೆದು ಬಿಡುತ್ತೆ ಅದು, ಆ ಥರ. ಸೊ ಅದೇ ಥರನೇ ನೀವು ಈ 6 to 7 ಇಯರ್ಸ್ ಎಲ್ಲ ಕಷ್ಟಪಡೋಂಗೇ ಇಲ್ಲ. ನಮ್ಮ ಬಿಸ್ನೆಸ್ ಪ್ಲ್ಯಾನ್, ನಮ್ಮ ಟೀಮ್ ವರ್ಕ್ ಇದ್ದರೆ ಸಾಕು. ನೀವು 3 to 4 ಮಂತಲ್ಲೇ ನಾನು ಹೇಳೋ ಅಂಥ ಆ ಬ್ರಾಂಚ್ ಡೈರೆಕ್ಟ್ನ ಖಂಡಿತವಾಗಿ ಅಚೀವ್ ಮಾಡಲೇಬೋದು. ಏನೋ. ಸೊ ಅದೇ ಥರನೇ ನೋಡಿ, ಈ ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಬಂದಿದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನೇ ಎಂಪ್ಲಾಯ್ಮೆಂಟ್ ಕೊಡೋದು, ಕೆಲಸ ಕೊಡೋದು ಅನ್ನೋದು. ಕೆಲಸ ನಾವು ಇಲ್ಲಿ ಮಾಡ್ತಾನೆ ಇಲ್ಲ, ನಾವು ಏನು ವರ್ಕೇ ಮಾಡ್ತಿದ್ದೆ, ಜಸ್ಟ್ ಒಂದು 2 hours ಕೆಲಸ ಅಷ್ಟೇ. 8 hours ಕೆಲಸ ಇಲ್ಲಿ, 2 hours ಕೆಲಸ ಇಲ್ಲಿ. ಕರೆಕ್ಟ್ ಅಲ್ವಾ? ಅದನ್ನು ಥಿಂಕ್ ಮಾಡಿ. ಓಕೆನಾ. ಜಸ್ಟ್ ಏನು ಹೇಳ್ತಾರೆ, ಹಾರ್ಡ್ ವರ್ಕ್ ಬೇಡ, ಸ್ಮಾರ್ಟ್ ವರ್ಕ್ ಮಾಡಿದ. ಇಲ್ಲಿ ಸ್ಮಾರ್ಟ್ ವರ್ಕ್ ನಾವು ಮಾಡ್ತಿರೋದು. ಓಕೆನಾ. ಹೆಂಗೆ ಬಿಸ್ನೆಸ್ ಮಾಡಬೇಕು ಅನ್ನೋದು. ಓಕೆನಾ. ಸೊ ಅದೇನೇ ನೋಡಿ, ಎಲ್ಲದರಲ್ಲೂ ಅದೇನೇ ಡೈರೆಕ್ಟ್ ಸೆಲ್ಲಿಂಗ್ ಟು ಪ್ರೊವೈಡ್ ಜಾಬ್ಸ್ ಟು 18 million ಯೂತ್. ಓ ಮೈ ಗಾಡ್, 18 million ಯೂತ್. ಓಕೆ. ಸೊ ಇಲ್ಲಿ ಫೆಸ್ಟಿವಲಿ ಹೆಂಗೆ ಸಕ್ಸೀಡ್ ಮಾಡೋದು ಅಂತಂದರೆ, ನಮ್ಮ ಟೀಮಲ್ಲಿ ಜಾಯ್ನ್ ಆಗಿ ಅಂತ. ನಮ್ಮ ಟೀಮಲ್ಲಿ ಜಾಯ್ನ್ ಆದರೆ ಎಲ್ಲಿ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಬಟ್ ನೀವು ಇವಾಗ ಗೂಗಲ್ ಸರ್ಚ್ ಮಾಡಿದ್ರೆ ನೀವು ವೆಸ್ಟೀಜ್ ಬಗ್ಗೆ ಬ್ಯಾಡ್ ಒಪಿನಿಯನ್ಸು ಬರುತ್ತೆ. ಬಿಕಾಸ್ ಅವರು ಸೇರೋಂಥ ಟೀಮು ಚೆನ್ನಾಗಿರಲ್ಲ, ಅವರಿಗೆ ಸಪೋರ್ಟ್ ಚೆನ್ನಾಗಿ ಸಿಗಲ್ಲ. ಕರೆಕ್ಟ್ ಅಲ್ವಾ? ಅದೇ ನಮ್ಮ ಟೀಮಲ್ಲಿ ಅಂದರೆ ಸಪೋರ್ಟ್ ಸೂಪರಾಗಿದೆ. ನೀವು ಇವಾಗ ನಾನು ಹಾಕಿದ್ದೀನಿ ನಮ್ಮ ಗ್ರೂಪಲ್ಲಿ, ನನಗೆ ಏನೋ ಡೌಟ್ ಇದೆ, ಸುಮ್ಮನೆ ಒಂದು ಮೆಸೇಜ್ ಮಾಡಿದೆ ಅಷ್ಟೇ, ಡೌಟ್ ಇದೆ ಕ್ಲಿಯರ್ ಮಾಡಿ ಅಂತ. 4-5 ಜನ ರೆಸ್ಪಾಂಡ್ ಮಾಡೋದು ಅದಕ್ಕೆ. ಕರೆಕ್ಟಾ? ಸೊ ಅಂಥ ಒಂದು ಟೀಮ್ ನಾನು ಚೂಸ್ ಮಾಡಿದ್ದೀನಿ. ಓಕೆನಾ. ನನಗೆ ತುಂಬಾ ಹ್ಯಾಪಿಯಾಗಿದೆ, ಅಂದರೆ ನಾನು ಸೂಪರಾಗಿರೋ ಟೀಮ್ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋ ಮೆಸೇಜಲ್ಲಿ. ಓಕೆನಾ. ಅದೇ ಥರ ನಮ್ಮ ಟೀಮಲ್ಲಿ ನೀವು ಜಾಯಿನ್ ಮಾಡಿದ್ರಿ ಅಂತ ಅಂದರೆ ನಿಜವಾಗ್ಲೂ ಈಸಿಯಾಗಿ ನೀವು ಬ್ರಾಂಚ್ ಡೈರೆಕ್ಟ್ನ ಅಚೀವ್ ಮಾಡ್ಬೋದು. ಅದಕ್ಕಿಂತನೂ ಮೇಲೆ ಅಂತ ನೀವು ಅಚೀವ್ ಮಾಡ್ತಾ ಹೋಗಿ ನಿಮ್ಮ ಇನ್ಕಮ್ ಖಂಡಿತವಾಗೂ ಹೈಯರ್ ಲೆವೆಲ್ಗೆ ಹೋಗುತ್ತೆ. ಓಕೆನಾ. ಸೊ ಇಷ್ಟೇ. ಫಸ್ಟು ಅದೇ ಹೇಳ್ದಂಗೆ ನೀವು 30 PV, 60 PV, 100 PV ಅಂತ ಮಾಡ್ಬೋದು. ಬಟ್ ಕಂಪನಿ ಒಂದು ಸಮ್ ರೂಲ್ಸ್ ರೆಗ್ಯುಲೇಷನ್ ಥರ, ಅಂದರೆ ಒಂದು ಕನ್ವೆನ್ಷನಲ್ ವೇ ಅಂತ ಹೇಳ್ತಾರೆ. ಅಂದರೆ ಕಾಲವಾಗಿ ಬಂದಿದೆ ಅಂತ. ಅಂದರೆ ಅದು ಹೆಂಗೆ ಹೇಳೋದು, ಇಟ್ಸ್ ಲೈಕ್ ಪೀರಿಯಡಲ್ಲಿ ಹಂಗೆ 16 years ಇದಲ್ವ. ಸೊ ಆ ಥರ ಅಂದರೆ ನೀವು ಫಸ್ಟು ಮಿನಿಮಮ್ 30 PVಗೆ ಮಾಡಬೇಕು, ಅಂದರೆ 1000 ರೂಪೀಸ್ಗೆ ಪರ್ಚೇಸ್ ಮಾಡಬೇಕು. ಯಾಕೆ ಅಂತ ಅಂದರೆ, ಫಸ್ಟ್ ಪಾಯಿಂಟು, ನಿಮ್ಮ ID ಆ್ಯಕ್ಟಿವೇಟ್ ಆಗೋಲ್ಲ. ನೀವು ಇವಾಗ ನಾನು ಇಲ್ಲಿ ವೀಡಿಯೋ ಮಾಡಿದ್ದೀನಿ, ನಿಮಗೆ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ನಾನು ಜಾಯಿನ್ ಮಾಡ್ತೀರಾ. ಓಕೆನಾ. ಜಾಯಿನ್ ಮಾಡಿದ ಕೂಡಲೇ ನಾನು ನಿಮ್ಮ ನೇಮೆಲ್ಲ ಹಾಕಿ ಕಂಪನಿಗೆ ಕಳಿಸ್ತೀನಿ. ಓಕೆನಾ. ಕಂಪನಿಯವರು ಅದನ್ನು ಇಟ್ಕೊಂಡಿರ್ತಾರೆ. ಓಕೆನಾ. ನೀವು ಯಾವಾಗ ಪರ್ಚೇಸ್ ಮಾಡ್ತಿರೋ ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ID ಪರ್ಚೇಸ್ ಆಗಿದೆ ಅಂತ. ಇಲ್ಲಾಂದರೆ ಅವ್ರಿಗೆ ಗೊತ್ತಾಗಲ್ಲ. ಓಕೆನಾ. ದಟ್ ಈಸ್ ವಾಟ್ ID ಆ್ಯಕ್ಟಿವೇಷನ್ ಇಸ್ ಫಾರ್. ಓಕೆವಾ. ಜಸ್ಟ್ ಫಾರ್
ಐಡಿಯಾ ಆ್ಯಕ್ಟಿವೇಟ್ ಆಗೋದಕ್ಕೋಸ್ಕರ ನೀವು ಮಿನಿಮಮ್ 30 PV ಮಾಡಬೇಕು. ಅದಕ್ಕಿಂತ ಮೇಲೆ ನೀವು ಎಷ್ಟಾದರೂ ಮಾಡ್ಕೊಬೋದು, ನಿಮ್ಮ ಇಷ್ಟ. ಅದು 100 PV ಮಾಡ್ಕೊಬೋದು, 60 PV ಆದರೂ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ಓಕೆನಾ. ಸೊ ಅದು 100 PV ಫಸ್ಟ್ ಮಂತಲ್ಲಿ 30 PV ಮಾಡಬೇಕು. ಫಸ್ಟ್ ಮಂತಲ್ಲಿ ನೀವು ಮಾಡದೆ ಹೋದರೆ ನಿಮ್ಮ ನೇಮ್ ಅನ್ನೋದು ಕ್ಯಾನ್ಸಲ್ ಆಗೋಗುತ್ತೆ. ಅವ್ರಿಗೆ ಗೊತ್ತಾಗಲ್ಲ, ಯಾವುದೋ ಬೇರೆ ನೇಮು ಗೊತ್ತಿಲ್ಲ, ಏನು ಪರ್ಚೇಸೇ ಮಾಡಿಲ್ಲ, ಬಿಟ್ಬಿಡು, ಇದು ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಂಪ್ನಿಯವ್ರು ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಾಕ್ಬಿಡ್ತಾರೆ. ಸೊ ಅದಕ್ಕೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದರ ಬಿಸ್ನೆಸ್ಸಲ್ಲಿ ತಗೊಳ್ತೀರಂದರೆ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಥರ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಮಾಡಿ. ಓಕೆನಾ. ಸೊ ಅದೇ ಥರ ಫಸ್ಟ್ 1000 ರೂಪೀಸ್ ಪರ್ಚೇಸ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ನಿಮಗೆ ಹೇಳ್ಬೇಕಂದ್ರೆ 200 PV ಮಾಡೋ ಅಷ್ಟು ಪರ್ಚೇಸ್ ಮಾಡೋದು ಪ್ರಾಡಕ್ಟ್ಸು ಮೆಸೇಜಲ್ಲಿದೆ. ಓಕೆನಾ. ಸೊ ಅಷ್ಟು ಪ್ರಾಡಕ್ಟ್ಸ್ ಇದೆ ಅಂದಮೇಲೆ ನಾವು ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತಲೂ. ಓಕೆನಾ. ಸೊ ನೋಡಿ, ಇಷ್ಟು ಪ್ರಾಡಕ್ಟ್ಸ್ ಲಿಸ್ಟು, ಇದರಲ್ಲಿ ನೀವು 30 PV ಅಂದರೆ ಎಷ್ಟು ಬೇಕಾದರೂ ಮಾಡ್ಬೋದು. ಸೊ ಇದನ್ನೇ ಫ್ರೀಕ್ವೆಂಟ್ಲಿ ಪರ್ಚೇಸಿಂಗ್ ವೆಸ್ಟೇಜ್ ಪ್ರಾಡಕ್ಟ್ಸ್. ನೋಡಿ ಇಷ್ಟು ಪ್ರಾಡಕ್ಟ್ಸ್ ಇದೆ ನಿಮಗೆ. ಸೋಪ್ಸು, ಟೂತ್ಪೇಸ್ಟು, ಬ್ರಷ್ಷು, ಆಯಿಲು, ಹೇರ್ ಆಯಿಲು, ಫೇಸ್ ವಾಶು ಮತ್ತು ಏನೇನೋ ಇದೆ. ನಾನು ಹೇಳೋ ಸಪ್ಲಿಮೆಂಟ್ಸ್ ಬಿಟ್ಟು ನಾನು ಹೇಳಿದ್ದು, ಸಪ್ಲಿಮೆಂಟ್ಸ್ ಬಿಟ್ಟು ನೀವು 200 PVಗೂ ಮಾಡ್ಬೋದು ನೀವು. ಓಕೆನಾ. ಸಪ್ಲಿಮೆಂಟ್ಸ್ ಒಬ್ಬೊಬ್ಬರಿಗೆ ಬೇಡ ಅಂತ ಅನಿಸುತ್ತೆ, ಬಿಕಾಸ್ ಟ್ಯಾಬ್ಲೆಟ್ಸು ಏನೇನೋ ಇದು ಹೇಳ್ತಾರಲ್ಲ ಅಂತ. ಬಟ್ ಅದನ್ನು ಆ್ಯಕ್ಚುಲಿ ನೀವು ಯೂಸ್ ಮಾಡಿ. ಇವಾಗ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ಎಲ್ಲ ಅಡ್ವರ್ಟೈಸ್ಮೆಂಟ್ ನಿಮಗೆ ನ್ಯೂಟ್ರಿಷನ್ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಅದೇ ಮೇನು, ನ್ಯೂಟ್ರಿಷನ್ನೇ ಮೇನು ನಿಮಗೆ. ನ್ಯೂಟ್ರಿಷನ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ತಗೊಳ್ಳೋದೇ ಬೇಡ. ನಿಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನ್ ಇದ್ದರೆ ಸಾಕು, ನೀವು ಹೆಲ್ದಿ ಅಷ್ಟೇ. ಸಿಂಪಲಾಗಿ ಹೇಳ್ಬೇಕಂದ್ರೆ ಆ ನ್ಯೂಟ್ರಿಷನ್ನ ಕೊಡೋದೇ ಈ ನಮ್ಮ ವೆಸ್ಟೇಜ್ ಹೆಲ್ತ್ ಸಪ್ಲಿಮೆಂಟ್ಸ್ ಅಷ್ಟೇ. ಫುಡ್ ಸಪ್ಲಿಮೆಂಟ್ಸ್ ಅಂತ ಹೇಳೋದು, ಫುಡ್ ಜೊತೆಗೆ ತಗೊಳ್ಳೋದು. ಸೊ ಅಷ್ಟೇ, ಬೇರೇನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಜಾಯಿನ್ ಆಗಬೇಕಂದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ಏನು ಡೀಟೇಲ್ಸ್ ಇದ್ದರೂ ಕೇಳಿ. ಮತ್ತು ನೆಕ್ಸ್ಟ್ ಫರ್ದರ್ ವೀಡಿಯೋಸ್, ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ. ಫರ್ದರ್ ವೀಡಿಯೋಸ್ ಏನೇ ಬೇಕಾದರೂ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಇದು ಏನಿಲ್ಲ, ಇದು ಹೌ ಟು ಜಾಯ್ನ್ ಅವರ್ ವೆಸ್ಟೇಜ್ ಟೀಮ್ ಏನಿಲ್ಲ. ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ, ಇಂಟ್ರೆಸ್ಟೆಡ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನೇ ನಿಮಗೆ ಡೀಟೇಲ್ಸ್ನ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು.